ಸ್ವಲ್ಪ ಸಮಯ ನೀವು ಒಂದು ವೇಳೆ ನಾನು ಹಂಚಿಕೊಳ್ಬೇಕಾಗಿರೋದಾಗಿದ್ದರೆ ನನ್ನ ಮುಖ್ಯ ಹಸಿವು, ನನ್ನ ಜೀವನದ ಮುಖ್ಯ ಹಸಿವು ಏನಪ್ಪ ಅಂದರೆ ಪ್ರಾರ್ಥನೆ. ನಾನೇನೇ ಮಾತಾಡಿದ್ರು ಅದು ತಿರುಗಿ ಬರೋದು ಪ್ರಾರ್ಥನೆಗೆ ಬರ್ತದೆ. ಅಲ್ಲಿಂದನೇ ಪ್ರಾರಂಭ ಮಾಡೋದು. ಸ್ವಲ್ಪ ಎಲ್ಲರೂ ಇಟ್ಕೊಂಡೇ ಪ್ರಾರಂಭ ಮಾಡೋದು. DJ ಅಂಕಲ್ ದಿನಕರ್, DJ ಅಂಕಲ್ ಬಗ್ಗೆ ಕೇಳಿಕೊಂಡಲ್ಲ, DJ ದಿನಕರ್ ಅನ್ನೋರ ಬಗ್ಗೆ ಕೇಳಿದ್ದೀರಾ? ಹೇಳಿದ್ದೀವಿ. DJ ದಿನಕರ್ ಅನ್ನೋರ ಸೇವೆ ಅಷ್ಟು ಬಲವಾಗಿ ಬೆಳೆದಿರೋದಾಗಿದ್ರೆ ಕಾರಣ ಏನಿರ್ಬೋದು? ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಗ್ಯಾರಂಟಿನ? ಹೌದು. ಬೇರೆ ಏನಾದರೂ ಇರ್ಬೋದು ನೋಡಿ. ಕನೆಕ್ಟಿಂಗ್. ಹೌದು. ಮತ್ತೆ ಯಾವ ಸೇವಕ ನಿಮ್ಗೆ ಗೊತ್ತು? ಘನಸ ದೊಡ್ಡ ಸೇವೆ ಉಳ್ಳವ್ರು ಮತ್ತೆ ಯಾರು ನಿಮಗೆ ಗೊತ್ತು? ಪೌಲ್ಯಾಂಗಿಚ್ಚು. ವೆರಿ ಗುಡ್. ಪೌಲ್ಯಾಂಗಿಚ್ಚು ಬಗ್ಗೆ ನಿಮ್ಗೆ ಗೊತ್ತು? ಚೆನ್ನಾಗಿ ಹೇಳಿ ತುಂಬ ಈಸಿ ಆಗುತ್ತೆ. ಅವ್ರ ಸೇವೆ ಅಷ್ಟು ಬೆಳೆದಕ್ಕೆ ಕಾರಣ ಏನಿರ್ಬೋದು? ಶೋರ ಓಕೆ. ಮೊಣಕಾಲು ತಲೆ ಕೆಳಗೆ ಮಾಡಿಯೋ ಅದು ಮಾಡೋದು ಒಂದಲ್ಲ, ಏನು ಮೇನ್ ಮುಖ್ಯ ಆಗಿರೋ ಆಸಕ್ತವಾಗಿ ಹೇಳ್ತಾರೆ ನಿಂದೆಲ್ಲ ಪ್ರಾರ್ಥನೆನ. ಓಕೆ. ಒಂದು ವೇಳೆ ಲೋಕದಲ್ಲಿ ದೊಡ್ಡದಾಗಿ ಬೆಳೆದಿರುವ ಎಲ್ಲ ಸೇವೆಯ ಮುಖ್ಯ ಕೇಂದ್ರ ಬಿದ್ದು ಪ್ರಾರ್ಥನೆ ಆಗಿದ್ದರೆ ಮತ್ತ್ಯಾಕೆ ನಮಗೆ ಲೀಡರ್ಶಿಪ್ ಟ್ರೈನಿಂಗ್ಗಳು ಬೇಕು? ಮತ್ತ್ಯಾಕೆ ನಮಗೆ ಇಷ್ಟೊಂದು ಟ್ರೈನಿಂಗ್ಗಳು? ನಾನು ಹೇಳೋದು ಅರ್ಥ ಆಗ್ತದೆ. ಮತ್ತ್ಯಾಕೆ ನಮಗೆ ಇಷ್ಟೊಂದು ಫೋರ್ಸ್ಗಳು, ಇಷ್ಟು ಕಾನ್ಫರೆನ್ಸ್ಗಳು? ನೀವು ಇಟ್ಟಿದ್ದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಗೊತ್ತಿದ್ದು ಮಾಡದೆ ಇದಕ್ಕೆ ಸೊಕ್ಕಂತಾರೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಏನಂತಾರೆ ಗೊತ್ತಿಲ್ಲ. ಗೊತ್ತು ಮಾಡ್ಬೇಕಂತ ಗೊತ್ತಿದ್ದು ಮಾಡದೆ ಹೋದ್ರೆ ಏನಂತೀರ? ನಿಮ್ಮೂರಲ್ಲಿ ಏನಂತೀರ? ಅದಕ್ಕೆ ಕೊಬ್ಬಂತೀರಾ? ನೀವೇನಂತೀರ? ಒಂದು ಸಣ್ಣ ಪ್ರಯೋಗ. ನನಗೆ ಗೊತ್ತು ನೀವು ನಿರೀಕ್ಷೆ ಇಟ್ಕೊಂಡು ಕಲಿಸಿದ್ರು, ಚೆನ್ನಾಗಿ ಕಲಿಸ್ತಾರೆ, ಮಾಡ್ತಾರೆ. ಏನು ಕಲಿಸ್ಲಿ ನಾನು? ಕ್ರಮಬದ್ಧವಾಗಿ ನಡೆಯುವಂಥದ್ದನ್ನು ಕಲಿಯಲಿಕ್ಕೆ ಸೇರಿರುವಂಥದ್ದು. ತುಂಬ ಸಂತೋಷ. ನಿನ್ನೆ ಒಬ್ಬರೇ ಪಾಸ್ಟ್ ಬಂದಿದ್ದಾರಲ್ಲ, ನಿನ್ನೆನೇ ಪಾಸ್ಟ್ ಮಾತಾಡುವಾಗ ಭಾಳ ದೀನತೆಯ ಒಂದು ಹೃದಯ ನಾನು ಕಂಡು ಭಾಳ ಸಂತೋಷ ಆಯಿತು ಪಾಸ್ಟ್ ಭೇಟಿಯಾಗಿ. ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲರಿಗೂ ಈ ರೀತಿ ಲಿಬ್ರಲ್ ಹಾರ್ಟ್ ಅಂತೀವಿ. ಲಿಬ್ರಲ್ ಹಾರ್ಟ್ ಅಲ್ವಾ? ಏನಂತೀವಿ ಅದು? ವಿಶಾಲ ಹೃದಯ. ಎಲ್ರಿಗೂ ಆ ರೀತಿ ವಿಶಾಲ ಹೃದಯ ಬಂದರೆ ನಮ್ಮ ಸಭೆಗಳೆಲ್ಲ ಎಷ್ಟು ಸುಖವಾಗಿರ್ತದಲ್ಲ, ಅಷ್ಟು ಚೆನ್ನಾಗಿರ್ತದೆ. ಓಕೆ. ತಿರುಗಿ ಟಾಪಿಕ್ ಬರೋದಾಗಿದ್ರೆ ಏನು ಕಲಿಸ್ ನಿಮ್ಗೆ ಗೊತ್ತಿದೆ, ನೀವೇನು ಮಾಡಬೇಕು. ಓಕೆ, ಪ್ರಾರಂಭ ಮಾಡೋಣ. ನಿಮ್ಮಲ್ಲಿ ಎಷ್ಟು ಜನ ದಿನಕ್ಕೆ 1 ಗಂಟೆ ಪ್ರಾರ್ಥನೆ ಮಾಡ್ತೀರಾ? ಕೈ ತಪ್ಪು. 1 ಗಂಟೆ ಒಂದು ಗಂಟೆ ಏನಂತೀರ? ತಾಸು ಅಂತೀರಾ? ಗಂಟೆ. 1 ಗಂಟೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ? ತಪ್ಪು. ನಾನು ಇಂಟರ್ವ್ಯೂ ತಗೋತಾ ಇಲ್ಲ. ಕನಿಷ್ಠ 1 ಗಂಟೆ ಪ್ರಾರ್ಥನೆ ಮಾಡೋರು 5 ರಿಂದ. ಓಕೆ, ಸ್ವಲ್ಪ ಕೈ ಇಳಿಸ್ಕೊಳ್ಳೋಣ. ಎಷ್ಟು ಇರ್ಬೋದು? ಪ್ರಾಮಾಣಿಕವಾಗಿ ಹೇಳಿ, ಮತ್ತೆ ದೇವ್ರ ಸಭೆಯಲ್ಲಿ ಸುಳ್ಳು ಹೇಳ್ಬೇಡ್ರಿ, ಮತ್ತೆ ಇನ್ನು ಉಳಿತೇನೆ. ಎಷ್ಟು ಇರ್ಬೋದು ಕೈಗಳು? 1, 2, 3, 4, 5, 6, 7, 8, 9, 10, 11, 12. ಓಕೆ. ಶೇಕಡ 70%. ಇಲ್ಲಿ ಸೇರಿರೋದ್ರಲ್ಲಿ ಶೇಕಡ 70% ನಾವು ನಾನು ಏನು ಹೇಳಿಕೆ ಪ್ರಯತ್ನ ಮಾಡ್ತಿದ್ದೆ, ಭಯಂಕರವಾದಂಥ ನಾಯಕತ್ವದ ಸಂಗತಿಯನ್ನು ನಿಮಗೆ ಬೋಧಿಸಿ ನಾನು ಹೋಗ್ತೀನಿ. ಭಾಳ ಈಸಿ ಅದು. ಮತ್ತು ಎಲ್ಲರೂ ಹೊಗಳ್ತೀರ, ಮುಂದಿನ ಸಾರಿ ಮತ್ತೆ ಹರಿಬಿಡ್ತಾರೆ, ನೀವೇ ಬರ್ರಿ ಫಸ್ಟ್ ಮಸ್ತಾಗಿ ಭಾಳ ಚೆನ್ನಾಗಾಯ್ತಂತ. ಆದರೆ ನಾನು ಬೋಧಿಸಿ ಹೋದ್ಮೇಲೆ ಆಗಲಿ ಅಥವಾ ಮುಂಚೆ ಆಗಲಿ ಮೂಲ ಮಂತ್ರ ಅಂತ ಏನು ಹೇಳ್ತೀವಿ, ಮೂಲ ವಿಷಯ, ಓಕೆ, ಅದನ್ನು ನೀವು ಅಭ್ಯಾಸನೇ ಮಾಡದೆ ಹೋದರೆ ಏನು ಪ್ರಯೋಗ ಅಲ್ವಾ? ಅದ್ರದ್ದು ಏನು ಉಪಯೋಗನೇ ಇಲ್ಲ. ಒಂದು ಗಂಟೆ 2 ಗಂಟೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರ? ದಿನಕ್ಕೆ 2 ಗಂಟೆ ಪ್ರಾರ್ಥನೆ ಮಾಡೋರು ಒಂದೇನಾ? ಈಗ ಅದನ್ನೇ ನಾನು ಬಂದ ತಕ್ಷಣ ದಿನಕರ್ ಅಂತ DJ ದಿನಕರ್ ಅಂತ ನಿಮ್ಮಲ್ಲಿ ಎಷ್ಟು ಜನ ದೇವ್ರನ್ನ ಉಪಯೋಗಿಸ್ಬೇಕಂತ ಆಸೆ ಪಡ್ತೀರಾ ಅಂದಿದ್ರೆ ಎಲ್ಲರೂ ಕೈ ಎತ್ತಿದ್ರೆ. ಹಾಗೆ ಉಪಯೋಗಿಸಿಕೊಡ್ಬೇಕಂದ್ರೆ ಮೂಲ ಮಂತ್ರ ಗೊತ್ತಿದೆ. ಗೊತ್ತಿದ್ದು ನೀವು 2 ಗಂಟೆನೂ ಒಬ್ಬರು ಮಾಡ್ತಾರೆ. ನಮ್ಮ ಸಭೆಯಲ್ಲಿ ಸಾಮಾನ್ಯ ಗೃಹಸ್ಥಿ ಅಂತ ಹೇಳಿ ಗೃಹಸ್ಥೆ, ಸಾಮಾನ್ಯ ಗೃಹಸ್ಥೆ, ಎಲ್ಲ ಗೃಹಸ್ಥರು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಸಭೆಯಲ್ಲಿ ಸಾಮಾನ್ಯ ಗೃಹಸ್ಥೆ
ದಿನಕ್ಕೆ ಕನಿಷ್ಠ 4 ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಕೊಚ್ಕೊಳ್ತಾ ಇಲ್ಲ ನಾನು ಕಾರಲ್ಲಿ ಬ್ರದರ್ಗೆ ಹೇಳ್ತಾ ಇದ್ದೆ, ಬೇರೆ ಜೀವನ ಇಲ್ಲ ನಮಗೆ, ಒಂದೇ ಇರೋದು ಜೀವನ. ಅದಲ್ಲ ನಾವು ಜೀವಿಸ್ತಾ ಇರೋದಲ್ಲ, ಅದನ್ನು ಹೇಳ್ತಾ ಇಲ್ಲ ನಾನು. ಬೇರೆ ಯಾವುದೂ ಇಲ್ಲ ನಮಗಿರೋ ಒಂದೇ ಒಂದು ಪ್ರಾರ್ಥನೆ ಬಿಟ್ಟರೆ ಬೇರೆ ಉಸಿರಿಲ್ಲ. ಓಕೆ, ಎಲ್ಲರಿಗೂ ಗೊತ್ತಿದೆ. ನನಗೆ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಆ ಕ್ಯಾಟಗರಿಯಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ನಾನು ಸೇವೆ ಮಾಡೋದಿಲ್ಲ, ನಾನು ಗೃಹಸ್ಥೆ, ನನಗೆ ಯಾಕೆ ಇದನ್ನು ಬೋಧಿಸ್ತಾ ಇದ್ದೀರಾ ಅಂದರೆ ಮತ್ತೆ ನನ್ನನ್ನು ಯಾಕೆ ಲೀಡರ್ಶಿಪ್ ಮಾತಾಡ್ಲಿಕ್ಕೆ ಹೇಳಿದ್ರಿ ಅಲ್ವಾ? ಹಾಗಿದ್ರೆ ಆ ನೆವಗಳನ್ನು ಬದಿಗಿಡೋಣ. ನಾನು ಮಾತಾಡೋದು ಸ್ವಲ್ಪ ಖಾರ ಆಗಿರ್ತದೆ, ಆದರೆ ಸ್ವಲ್ಪ ನೀವು ಯೋಚಿಸಿ ನೋಡಿ. ಸಿಂಪಲ್ ಆಗಿ ಹೇಳ್ತೇನೆ, ಒಂದು ಊಟ ಭಾಳ ಮೃದುವಾಗಿ ಮೆಲ್ಲಗೆ ಹೋಗ್ತಾ ಇದ್ದೀನಿ, ಭಾಳ ಫೈರ್ ಆಗಿ ಹೋಗ್ತಾ ಇಲ್ಲ, ಮೆಲ್ಲಗೆ ಹೋಗ್ತೀನಿ. ಸ್ವಲ್ಪ ಅರ್ಥಗಳನ್ನು ಬಿಡಿಸ್ಕೊಳ್ಳೋಣ, ನೋವಾದ್ರೂ ಚಿಂತೆ ಇಲ್ಲ, ಸ್ವಲ್ಪ ಯೋಚಿಸ್ಲಿಕ್ಕೆ ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡೋಣ. ಹೌದಲ್ಲ? ನೋಡಿ, ಇವತ್ತು ಒಂದು ಸಾರಿ ಪಂಜಾಬ್ದಲ್ಲಿ ಬೋಧನೆಗೆ ಹೋಗಿದ್ವಿ. ದೊಡ್ಡ ಕೂಟ ಆಯಿತು, ದೇವ್ರ ಬಡಿಸಿದ್ವಿ, ಎಲ್ಲ ಆಯಿತು. ಆ ಪಾಸ್ಟರ್ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕುತ್ಕೊಂಡಾಗ ದೇವರ ಆತ್ಮನು ನನ್ನ ಪಕ್ಕದಲ್ಲಿ, ಸ್ಪಷ್ಟವಾಗಿ ನನ್ನ ಪಕ್ಕದಲ್ಲಿ ದೇವರ ಆತ್ಮನು ಯಾವಾಗಲೂ ಏನಂತೀವಿ, ಚಾಡಿ ಹೇಳೋನಲ್ಲ, ಆದರೆ ತನ್ನ ನೋವುಗಳನ್ನು ತನ್ನ ಭಕ್ತರ ಜೊತೆ ಹಂಚ್ಕೊಳ್ತಾನೆ. ಓಕೆ, ಮೆಲ್ಲಗೆ ಪ್ರಾರಂಭ ಮಾಡೋಕ್ಕೆ ತನ್ನ ನೋವುಗಳನ್ನು ತನ್ನ ಭಕ್ತರ ಜೊತೆಗೆ ದೇವರ ಆತ್ಮನ ಹಂಚ್ಕೊಳ್ತಾನೆ. ಅದಕ್ಕೆ ಬರೆಯಲ್ಪಟ್ಟಿದೆ ಏನಪ್ಪ ಅಂದರೆ, ಹೇಳಿಕೊಳ್ಳಲಾರದಂಥ ನರಳಾಟದಿಂದ ದೇವರ ಆತ್ಮನು ನಿಮ್ಮ ಅಂತರಂಗದಲ್ಲಿ ಪ್ರಾರ್ಥಿಸುವನಾಗಿದ್ದಾನೆ. ಯಾವ ವಿಷಯಕ್ಕೋಸ್ಕರ ಪ್ರಾರ್ಥಿಸ್ತಾನೆ? ಆತನ ಹೃದಯದಲ್ಲಿರುವಂಥ ನೋವು. ಭಾಳ ಬ್ಯೂಟಿಫುಲ್ ಆಗಿರುವಂಥ ಸಂಗತಿಗಳಿವೆ, ಅವನ್ನೆಲ್ಲ ಬೋಧಿಸ್ಲಿಕ್ಕೆ ನನಗೆ ಆಸೆ ಉಂಟು. ಆದರೆ ಪ್ರಾರ್ಥನಾ ಜೀವಿತನೇ ಇಲ್ಲ ಅಂತಂದರೆ ಮರಳುಗಾಡಿನಲ್ಲಿ ತೆಂಗಿನಕಾಯಿ ಹಚ್ಚಿದ ಹಾಗೆ, ಗಿಡ ಹಚ್ಚಿದ ಹಾಗೆ. ಮರಳುಗಾಡಿನಲ್ಲಿ ತೆಂಗಿನ ಗಿಡ ಹಚ್ಚಿದರೆ ಬೆಳೀತದ? ಇಲ್ಲ. ಸೊ ಅದೇ ರೀತಿಯಾಗಿ ಭಾಳ ಶ್ರೇಷ್ಠ ಬೋಧನೆಗಳನ್ನು ನಾನು ಕೊಟ್ಟು, ನೀವು ಪ್ರಾರ್ಥನಾ ಜೀವಿತ ನಿಮ್ಮಲ್ಲಿ ಎಲ್ಲೇ ಹೋಗಿರೋದಾಗಿದ್ದರೆ ಆ ಬೋಧನೆ ನಿಮಗೆ ಕಥೆಯಾಗಿ ಉಳಿತದೆ ಹೊರತು ಅದು ನಿಮಗೆ ಯಾವ ಲಾಭ ತರೋದಿಲ್ಲ. ಖಂಡಿತವಾಗಿ ಹೇಳ್ತೀನಿ, ದಯವಿಟ್ಟು ಮೊದಲು ಬಾಕಿ ಎಲ್ಲ ವಿಷಯ ಬಿಟ್ಟು ಪ್ರಾರ್ಥನಾ ಜೀವಿತ ಅರ್ಥ ಆಯ್ತಾ? ದಯವಿಟ್ಟು ಪ್ರಾರ್ಥನೆ ತೆಗೆದುಕೊಳ್ಳಿ. ಅಲ್ಲಿ ದೇವರ ಆತ್ಮ ಹೇಳ್ದ, ನನ್ನ ಮುಂದೆ ಆ ಪಾಸ್ಟರ್ ಕೂತ್ಕೊಂಡಿದ್ರು, ಭಾಳ ಆಸಕ್ತಿಯಿಂದ ಆಗಿರೋ ಕೂಟದ ಪ್ರಭಾವ ನೋಡಿ ಭಾಳ ಪ್ರೀತಿಯಿಂದ ಅವರು ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ದೇವರ ಆತ್ಮನ ಹೇಳ್ದ, ಭಾಳ ನೋವಾಯ್ತು ಅದನ್ನು ಕೇಳಿ. ಭಾಳ ನೋವಿನ ಧ್ವನಿಯಿಂದ ದೇವರ ಆತ್ಮನ ಹೇಳ್ತಾನೆ, ಇವರು ನನ್ನ ಜೊತೆಗೆ ಅರ್ಧ ಗಂಟೆನೂ ಕೂತ್ಕೊಳ್ಳೋದಿಲ್ಲ, ಬೇಕಿದ್ರೆ ಕೇಳಿ ನೋಡು. ನಾನು ನೇರವಾಗಿ ಪಾಸ್ಟರ್ ಕೇಳಿದೆ, ಪಾಸ್ಟ್ರೇ ತಪ್ಪು ತಿಳಿಬೇಡಿ, ದಿನಕ್ಕೆ ಎಷ್ಟು ಪ್ರಾರ್ಥಿಸ್ತೀರಾ? ಏನು ಉತ್ತರ ಬಂದಿರ್ಬೇಕು ಹೇಳಿ? ಅರ್ಧ ಗಂಟೆ. ಕಾರಲ್ಲಿ ಅರ್ಧ ಬಾಟ್ಲು ಪೆಟ್ರೋಲ್ ಹಾಕೊಂಡು ಓಡಿಸಿ ನೋಡೋಣ ಎಷ್ಟು ದೂರ ಓಡುತ್ತೆ. ಕಾರಲ್ಲಿ ಅರ್ಧ ಬಾಟ್ಲು ಪೆಟ್ರೋಲ್ ಹಾಕೊಂಡು ಓಡಿಸಿ ಬೆಂಗಳೂರಿಗೆ ಹೋಗೋಣ ಇಲ್ಲಿಂದ. ಅರ್ಧ ಗಂಟೆ ಅರ್ಧ ಬಾಟ್ಲ್ ಪೆಟ್ರೋಲ್ ಹಾಕೊಂಡು ಎಷ್ಟು ಮುಟ್ಟುತ್ತಾ ಬೆಂಗಳೂರು? ಮತ್ತೆ ನೀವು ಗೊತ್ತಿದೆ, ಅಷ್ಟು ದೊಡ್ಡ ಸೇವೆಗೆ ಮುಖ್ಯ ಇಂಧನ ಪ್ರಾರ್ಥನೆಯಾಗಿತ್ತು DGS ಅವರಿಗೆ. ಪೌಲ್ ಎಂಗಿಚ್ ಅವರಿಗೆ ಅಷ್ಟು ದೊಡ್ಡ ಸೇವೆಗೆ ಮುಖ್ಯ ಇಂಧನ ಪ್ರಾರ್ಥನೆಯಾಗಿತ್ತಲ್ಲ. ಮತ್ತೆ ಇಂಧನವನ್ನು ಬಿಟ್ಟು ಮತ್ತೇನು ಕಟ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು? ಇಂಧನನೇ ಇಲ್ಲ. ಇಂಧನ ಅಂದ್ರೆ ಅರ್ಥ ಆಗುತ್ತಲ್ಲ, ಫ್ಯೂಲ್. ಅದೆಲ್ಲ ಏನು ಕಟ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ? ದಯವಿಟ್ಟು ಕೇಳ್ತಾ ಇದ್ದೀನಿ. ಈಗ ನೀವು ಲೀಡರ್ಸ್ ಮೀಟಿಂಗ್ ಬಂದಿದ್ದೀರಲ್ಲ, 2 ಗಂಟೆ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಕೈ ಮೇಲೆ ಬರ್ತಾ ಇಲ್ಲ ಅಂದರೆ ದೇವರ ಆತ್ಮನಿಗೆ ಹೆಂಗೆ ಅನಿಸ್ಬೋದು? ಮತ್ತು ನಿಮ್ಮ ಕೈಯಲ್ಲಿರೋರು ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಂದರೆ ನೀವು ಹೇಳೋದೇನು ಪ್ರಾರ್ಥನೆ ಅವಶ್ಯ ಅಂತಾನ? ನೋಡಿ, ನಿಮಗೆ ಅನಿಸ್ತಾ ಇರ್ಬೋದು, ಎಲ್ಲಿಂದ ತಂದ್ರೆ ಇವನ್ನ ಏನು ಹೇಳ್ತಾ ಇದ್ದಾರೆ, ಇವರು ಏನು ಹೇಳ್ತಾರೆ. ನನ್ನ ಹತ್ರ ನಮ್ಮ ಯೂಟ್ಯೂಬಲ್ಲಿ ನೋಡಿ ಸುಂದರವಾದ ಮೆಸೇಜ್ಗಳು ಬಿದ್ದಿದೆ, ಅದನ್ನು ನೋಡಿ ಕರೆದಿರ್ಬೋದು ಪಾಪ ಅವರು. ಆದರೆ ಒಂದು ಹೊಲಕ್ಕೆ ಬಂದಾಗ ಹೊಲದ ಯಜಮಾನ ಇವ್ರು ಒಳ್ಳೆ ಸಸಿ ನೆಡ್ತಾರಂತ ಕರೆಸ್ತಾನೆ ಪಾಪ. ಅಲ್ಲಿ ಬಂದು ನೋಡಿದ್ರೆ ಹೊಲಕ್ಕೆ ತುಂಬ ಕಲ್ಲುಗಳಿದ್ರೆ ನಾನು ಮೊದಲು ಕಲ್ಲುಗಳನ್ನ ತೆಗಿಬೇಕಾ ಅಥವಾ ತಂದಿರೋ ಸಸಿ ನೆಡಬೇಕಾ? ಕಲ್ಲುಗಳನ್ನ ತೆಗಿಬೇಕು. ಮತ್ತೆ ಅದಕ್ಕೆ ವ್ಯತ್ಯಾಸ ಬರ್ತಾ ಇರೋದು ಮಾತಾಡೋದು ಅರ್ಥ ಆಗ್ತದೆ. ಆಮೇಲೆ ಒಂದು ಸಂದೇಶ, ನನ್ನ ಹಿರಿಮಗಳು ಅಂತಾಳೆ,
ಎಷ್ಟು ಪಡ್ತಿ ಅಪ್ಪ ನಿನ್ನ ಒಂದು ಮೆಸೇಜ್ಗೋಸ್ಕರ. ಯಾಕಂದ್ರೆ ಗುರುವಾರದಿಂದ ನಾನು ಯಾರಿಗೂ ಭೇಟಿನೇ ಆಗೋದಿಲ್ಲ. ಗುರುವಾರದಿಂದ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ಹೋರಾಟ ಪ್ರಾರ್ಥನೆ. ಶುಕ್ರವಾರ, ಶನಿವಾರ ಉಪವಾಸ, ಪ್ರತಿ ವಾರ ಸಾಯಂಕಾಲ 1-2 ಫ್ಯಾಮಿಲಿ ಭೇಟಿ. ಯಾರಿಗೂ ವಿಸಿಟ್ ಮಾಡೋದಿಲ್ಲ. ನಮ್ಮ ಅಸೋಸಿಯೇಟ್ ಪಾಸ್ಟರ್ಸ್ ಎಲ್ಲ ವಿಸಿಟ್ ಮಾಡ್ತಾರೆ. ಆದರೆ ರವಿವಾರ ಬೆಳಿ ಸ್ಟೇಜ್ ಮೇಲೆ ಬರುವಾಗ ಮಾತ್ರ ನನ್ನ ಮಗಳು ಕೇಳ್ತಾನೆ, ಇಷ್ಟು ಕಷ್ಟಪಡ್ತೀಯ ನೀನು ಒಂದು ಸಂದೇಶಕ್ಕೋಸ್ಕರ, ಯಾರಾದರೂ ಈ ರೀತಿ ಸಿದ್ಧ ಮಾಡ್ತಾರ? ನಾನು ಅವ್ಳಿಗೆ ಹೇಳಿದೆ, ಮುತ್ತು ಎಷ್ಟು ಸುಂದರವಾಗಿರುತ್ತೋ ಅದನ್ನು ಹೆಕ್ಕಿ ತೆಗೆಯೋನು ಸಮುದ್ರದಲ್ಲಿ ಅಷ್ಟು ಆಳಕ್ಕೆ ಇಳಿಬೇಕಾಗುತ್ತೆ. ಆವಾಗಲೇ ಅಂಥ ಮುತ್ತು ಸಿಗೋದು. ಎಷ್ಟು ಉತ್ತಮವಾದ ಆಶೀರ್ವಾದ ನೀವು ಆಶಿಸ್ತೀರೋ, ಪ್ರಾರ್ಥನೆ ಅನ್ನುವಂಥ ಸಮುದ್ರದಲ್ಲಿ ಅಷ್ಟು ಆಳಕ್ಕೆ ನೀವು ಮತ್ತೆ ಇಳಿಬೇಕಲ್ಲ, ಆವಾಗಲೇ ಆ ಮುತ್ತು ಸಿಗೋದು. ಇವತ್ತು ನಾನು ಈಗ ನೋಡಿ, ವೈಯಕ್ತಿಕವಾಗಿ ನನ್ನ ಜೀವಿತದಿಂದ ಹೇಳಿದ್ರೆ ನಿಮಗೆ ನಂಬಿಕೆ ಬರ್ತದಂತ ಹೇಳ್ತೀನಿ ಹೊರತು ನನ್ನ ಬಗ್ಗೆ ಹೇಳ್ಕೊಳ್ಬೇಕಂತ ನಾನು ಹೇಳೋದಿಲ್ಲ. ನಿನ್ನೆ ನನಗೆ ಬರೀ 1 ಗಂಟೆ ಇರೋದಕ್ಕೆ ಎಲ್ಲ ವಿವರಿಸಲಿಕ್ಕಾಗಲಿಲ್ಲ. ಇವತ್ತು 1.5 ಗಂಟೆ ಆದರೂ ಇದೆ. ಹಬ್ಬ ಅಂದ್ರೆ 1.5-2 ಗಂಟೆ ಇದೆ. ಸ್ವಲ್ಪ ವಿಸ್ತಾರವಾಗಿ ಹಂಚ್ಕೊಳ್ತೀನಿ, ಅರ್ಥ ಆಗಲಿಕ್ಕಾಗುವಂತೆ, ಆ ವಾತಾವರಣ ಸಿದ್ಧ ಮಾಡಿಕೊಂಡು ನೀವು ತಿಳಿಲಿಕ್ಕಾಗುವಂತೆ. ಯಾವ ಹೆಂಗಸು ಮನೆಯಲ್ಲಿ ಕನಿಷ್ಠ 3 ಗಂಟೆಯಿಂದ 4 ಗಂಟೆ ಆದರೂ ಪ್ರಾರ್ಥನೆ ಅಭ್ಯಾಸ ಮಾಡಿಕೊಳ್ಳಲ್ವೋ, ಇರ್ಲಿ ಬಿಡಿ, ನಾನು ಬೇಕಾದ್ರೆ ಹೇಳ್ತೀನಿ, ಈಗ ಸುಮ್ಮನೆ ಎಲ್ಲರಿಗೂ ಕೇಳಿಸ್ತಾ ಇದ್ದಾರೆ. ಸ್ಪೀಕರ್ ಆಫ್ ಮಾಡಿ, ಅದು ಹಿಸ್ಸಿಂಗ್ ಮಾಡ್ತಾರೆ. ಕೇಳಿ ಆ ಮನೆ ಬೇಗ ಕೂತ್ಕೊಂಡ್ಬಿಡಿ. ಆ ಮನೆ ಪ್ರಾರ್ಥನೆ ಮಾಡದ ಯಾವ ಮನೆಯಲ್ಲಿ ಯಾವ ಸ್ತ್ರೀ ಪ್ರಾರ್ಥನೆ ಮಾಡೋದಿಲ್ಲೋ ಆ ಮನೆಯ ಮಕ್ಕಳು ಹಿತವಾಗಿರೋದಿಲ್ಲ. ಆ ಮನೆಯ ಆದಾಯ ಹಿತವಾಗಿರೋದಿಲ್ಲ. ಆದಾಯ ಆಗಿರಲಿ, ಒಂದು ಆದಾಯ ಅಂದರೆ ಗೊತ್ತಾಗುತ್ತಲ್ಲ, ಇನ್ಕಮ್ ಆರೋಗ್ಯವಾಗಿರಲಿ, ಓಕೆ, ಅಥವಾ ಬೆಳವಣಿಗೆ ಆಗಿರಲಿ, ಎಲ್ಲದಕ್ಕೂ ಮೂಲ ಪ್ರಾರ್ಥನೆ. ಪ್ರಾರಂಭ ಮಾಡೋಣ. ಒಂದು ದಿನ ನನಗೆ ಕಾಣಿಕೆ ಕೇಳೋದು ಅಥವಾ ಫಂಡ್ಸ್ ಎಬ್ಸೋದು ಅಂದರೆ ತುಂಬ ಕಷ್ಟ. ಬಾಯಿ ಬರೋದಿಲ್ಲ. ಯಾಕಂದರೆ ನಾನು ಅದನ್ನು ಎಬ್ಸೋದು ತಪ್ಪಂತ ನಾನು ಹೇಳ್ತಾಯಿಲ್ಲ, ನಂದು ಹೇಳ್ತಾ ಇದ್ದೀನಿ. ಓಕೆ, ಬಾಯ ಬರೋದಿಲ್ಲ ನನಗೆ. ನಾವು ಲ್ಯಾಂಡ್ ತಗೊಳ್ಳುವಾಗಲೂ ಸಹ ಯಾವುದೇ ಒಂದು ಆಫರಿಂಗ್ ಬಾಕ್ಸ್ ಮಾಡಲಿಲ್ಲ, ಯಾವುದೇ ಒಂದು ಎನ್ವೆಲಪ್ಸ್ ಮಾಡಲಿಲ್ಲ, ಯಾವುದೇ ಒಂದು ಪತ್ರಗಳನ್ನು ಬರೀಲಿಲ್ಲ. ನನಗೆ ಹೊರದೇಶದಿಂದ ಬರ್ತದೆ ಅಂತ ಯಾರೂ ಇಲ್ಲ. ಒಂದೇ ಒಂದು ಕುಟುಂಬ, ನಮ್ಮ ಯೂಟ್ಯೂಬ್ ವ್ಯೂವರು ಭಾಳ ನನಗೆ ಆತ್ಮೀಯರಾಗಿ, ಅದನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರು ಚಿಕ್ಕ ಕೆಲಸ ಮಾಡ್ಕೊಂಡಿರೋಲ್ಲ, ನರ್ಸಾಗಿ ಕೆಲಸ ಮಾಡ್ತಾರಷ್ಟೇ. 1-2 ಘಟನೆಗಳನ್ನು ಹೇಳ್ತೀನಿ. ದೇವರ ಆತ್ಮರು ಪ್ರಾರ್ಥನೆ ಇರುವಾಗ ಯಾವ ರೀತಿ ಕೆಲಸ ಮಾಡ್ತಾರಂತ, ಅಲ್ಲಿಂದ ನಾವು ಮೆಲ್ಲಗೆ ಪ್ರಾರಂಭ ಮಾಡೋಣ. ಇದನ್ನು ಕೇಳ್ತಾ ಇರುವಾಗ ನಿಮಗೆ ಅಭ್ಯಂತರ ಇಲ್ಲ ಅಂದ್ಕೊಳ್ತೀನಿ. ಪಾಸ್ಟ್ರೇ ನಾವು ಏನಿಲ್ಲದೇ ಅಷ್ಟೇ ಪ್ರಾರ್ಥನೆ ಇಲ್ಲಿವರೆಗೂ ಬಂದು ಮುಟ್ಟಿದ್ವಿ, ಇನ್ನೂ ಮುಂದೆ ಹೋಗ್ತೀವಿ, ಇದೆಲ್ಲ ಅವಶ್ಯ ಇಲ್ಲ ಬಿಡಿ ಅಂದರೆ ಸಾಕು. ಏನು ಅವಶ್ಯ ಇಲ್ಲ, ನಾವು ಪ್ರಾರ್ಥನೆ ಮಾಡಿ ಎಲ್ಲಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಆದರೆ ಮುಂದುವರಿಬೇಕಂತ ನಿಮ್ಮಲ್ಲಿ ಆಸೆ ಇರೋದಾಗಿದ್ದರೆ ಇದನ್ನು ಧ್ಯಾನ ಕೊಟ್ಟು ಕೇಳಿ. ಒಂದು ದಿನ ನನಗೆ ಸೌಂಡ್ ಸಿಸ್ಟಮ್ ಭಾಳ ಅಂದರೆ ನಾನು ಮುಂಚಿನಿಂದಲೇ ಇನ್ಸ್ಟ್ರೂಮೆಂಟ್ಸಲ್ಲೇ ಬೆಳೆದಿರೋನು. ನನಗೆ ಮ್ಯೂಸಿಕ್ ಸೆನ್ಸ್ ಭಾಳ ಸೆನ್ಸಿಟಿವ್ ಆಗಿದೆ ಸ್ವಲ್ಪ. ಸ್ವಲ್ಪ ಏರ್ಪೇರ್ ಆದರೆ, ಸ್ವಲ್ಪ ಪಾರ್ಟ್ಸ್ಗಳು ಮ್ಯೂಸಿಕ್ಗಳು ಏನಾದರೂ ಸ್ವಲ್ಪ ಏರ್ಪೇರ್ ಆದರೆ ನನಗೆ ತುಂಬ ಕಷ್ಟ ಆಗಿಬಿಡ್ತದೆ, ಡಿಸ್ಟರ್ಬ್ ಆಗಿಬಿಡ್ತದೆ. ಭಾಳ ಸೆನ್ಸಿಟಿವ್ ಆಗಿ ಬೆಳೆದಿದೆ, ಟ್ರೈನ್ಡ್ ಇಯರ್ಸ್ ಅಂತಾರೆ ಅದಕ್ಕೆ. ಸೊ ನನಗೆ ಸಭೆಗೆ ಒಳ್ಳೆಯ ಒಂದು ಮ್ಯೂಸಿಕ್ ಸಿಸ್ಟಮ್, ನನಗೆ 1,000 ಜನರಾದರೂ ಕೂತ್ಕೊಳ್ಳಿಕ್ಕೆ ಮೀಟಿಂಗ್ಸ್ಗಳಿಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ತೊಗೊಳ್ಬೇಕು. ಆದರೆ ನನ್ನ ಒಂದು ಕಷ್ಟ ಏನಂದರೆ ನನಗೆ ಬಾಯಿ ಬರೋದಿಲ್ಲ, ಕೇಳೋದಕ್ಕೆ ಬರೋದಿಲ್ಲ. ಕೇಳ್ತಾ ಇದ್ದಾರೆ, ನನಗೆ ಕೇಳೋದಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೆ ಈಗೋ ಅಂತ ಅಂದ್ಕೊಳ್ಬೋದು. ಅದು ಈಗೋ ಅಲ್ಲ. ಆದರೆ ಈಗ ನೋಡಿ, ಈಗ ನಮ್ಮ ದೇವರು ಕೂಲಿ ಕಾರ್ಮಿಕನು ಅಲ್ವಾ? ಯಾರಾದ್ರೂ ಹೇಳಿ ದೂಷಣೆ ಮಾಡಬೇಕಂತ ಬಾಯಿ ಬದಲಿಸ್ಬೇಕು ನೀವು. ನಮ್ಮ ದೇವರು ಯಾರು? ರಾಜ ಹೇಗಿಟ್ಟವ್ ನೋಡುತ್ತ ಮಕ್ಕಳನ್ನ ಚೆನ್ನಾಗೇ ಇಟ್ಟಿದ್ದಾನೆ. ನೋಡೋಣ ಸ್ವಲ್ಪ ಹೊರಗಡೆ ಎಲ್ಲರೂ ಬೇರೆ ರಾಜರ ಮಕ್ಕಳು ನೋಡೋಣ ಹೇಗಿದ್ದಾರೆ. ಒಂದು ಅವನು ತಪ್ಪಿರಬೇಕು, ಇಲ್ಲಾಂದ್ರೆ ನಾವು ಸುಳ್ಳು ಹೇಳಿರ್ಬೇಕು, ಇಲ್ಲಾಂದ್ರೆ ನಾವು ತಪ್ಪಿರ್ಬೇಕು. ಏನಂತೀರ?
ಒಂದು, ಅವನು ರಾಜನಿರ್ಲಿಕ್ಕಿಲ್ಲ. 2, ಅವನು ಸುಳ್ಳು ಹೇಳಿರ್ಬೇಕು. ಇಲ್ಲಿ ಹೋದರೆ ನಾನು ತಪ್ಪಿರ್ಬೇಕು. ನನಗೆ ಗೊತ್ತು ನಿಮ್ಗೆ ಬೇಸರ ಆಗ್ತಾ ಇದೆ, ನನಗೆ ಗೊತ್ತು. ಆದರೆ ಕೆಲವೊಂದು ಸಂಗತಿಗಳು ಖಂಡಿಸಲೇಬೇಕು, ನಾವು ಮಾತಾಡಲೇಬೇಕು. ದಯವಿಟ್ಟು ಕ್ಷಮಿಸಿ. ತ್ಯಾಗದಿಂದ ಪಾಸ್ಟರ್ ಬಗ್ಗೆ ಬಹಳ ಸುಂದರವಾದ ಮಾತು ಕೇಳಿದೆ. ಪಾಸ್ಟರ್ ತಮಗೋಸ್ಕರ ಏನು ಇಟ್ಕೊಂಡಿಲ್ಲ, ಎಲ್ಲವನ್ನ ಸೇವೆಗೆ ಹಾಕಿ ಮಿನಿಮಮ್ ಸ್ವಲ್ಪದರಲ್ಲೇ ಜೀವಿಸ್ತಾ ಎಲ್ಲವನ್ನು ಸೇವೆಗೆ ಸುರಿತಾ ಇದ್ದಾರೆ. ಅದನ್ನು ಕೇಳುವಾಗ ಏನೋ ಹೆಮ್ಮೆ, ಒಂದು ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಬೆಳೀತದೆ. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಅದಷ್ಟಕ್ಕೆ ನಿಲ್ತದ, ಇನ್ನು ಮುಂದಿದೆಯಾ, ನಮ್ಮ ಬಗ್ಗೆ ಏನು? ಸೊ ಮೊದಲೇ ಹೆಜ್ಜೆ ಏನಂದರೆ, ಅವತ್ತೇನಾಯ್ತು ಅಂದರೆ, ನನಗೆ ಸ್ಟೇಜ್ ಮೇಲೆ ಭಾಳಷ್ಟು ನೋಡಿ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಅನೌನ್ಸ್ ಮಾಡೋದು, ಕಾಣಿಕೆ ಹೇಳೋದು ತಪ್ಪಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಮನವರಿಕೆ ಇರ್ತದೆ, ಕನ್ವಿಕ್ಷನ್ ಅಂತ ಹೇಳ್ತೀವಿ. ಮನವರಿಕೆ ಇರ್ತದಲ್ಲ, ಕನ್ವಿಕ್ಷನ್ ಇರ್ತದೆ. ಈಗ ಒಂದೇ ವಿಷಯ ನೋಡ್ಕೊಳ್ಳೋಣ, ಆ ನಂತರ ಎಕ್ಸಾಂಪಲ್ ಬರ್ತೀನಿ. ಹಾಲು ಜೇನು ಹರಿಯುವ ದೇಶವನ್ನ ಕೊಡ್ತೀನಂತ ದೇವ್ರು ಹೇಳಿದ್ನ, ಅಥವಾ ಇಸ್ರಾಯೇಲ್ ಅಂತ ದೇಶ ಬೇಕಂತ ಕೇಳ್ಕೊಂಡಿದ್ರ? ಒಪ್ಕೊಳ್ತೀರಾ? ಅವನೇ ಹೇಳಿದ್ನ? ಮತ್ತು ನಾವೇನು ಕೇಳಿದ್ವ ಅವನಿಗೆ? ಅವ್ರೇನು ಹರಿಬಿದ್ದಿದ್ರ? ನಮ್ಗೆ ಹಾಲು ಜೇನು ಹರಿ ದೇಶ ಕೊಟ್ಟರೆ ಬರ್ತೀವಿ ಅಂದಿದ್ರ? ಇಲ್ಲ ತಾನೇ. ತಾನಾಗಿಯೇ ಮೇಲ್ಬಿದ್ದು ಅಬ್ರಾಹ್ಮನಿಗೆ, ನೀನು ಎದ್ದು ನಿನ್ನ ದೇಶದಿಂದ ಹೊರಗಡೆ ಬಾ, ನಾನು ನಿನಗೆ ಹಾಲು ಜೇನು ಹರಿಯುವ ದೇಶ ಕೊಡ್ತೀನಂತೆ ತಾನಾಗಿ ಹೇಳಿದ ತಾನೆ. ನೆರವೇರಿಸಿದ್ನ? ಎಸ್, ನೆರವೇರಿಸಿದ. ಎಲ್ಲರೂ ಚೆನ್ನಾಗಿರ್ತದೆ. ನೆರವೇರಿಸಿದ್ನ? ನೆರವೇರಿಸಿದ ತಾನೆ. ಸಂತೋಷ. ಈಗ ಹಾಲು ಜೇನು ಹರಿಯುವ ದೇಶ ಕೊಡುವ ಆಸೆ ಯಾರ್ದಾಗಿತ್ತು? ದೇವರಾಗಿತ್ತು. ಅಂದ್ರೆ ಉತ್ತಮ ಜೀವಿತವನ್ನ ಇಸ್ರಾಯೇಲರಿಗೆ, ಉತ್ತಮವಾದ ಜೀವಿತವನ್ನು ಕೊಡ್ಬೇಕಂತ ಆಸೆ ಇಟ್ಕೊಂಡವನೇ ದೇವರು. ನಂಬರ್ 2, ಎರಡನೇದಾಗಿ, ದೇವರು ಪಕ್ಷಪಾತಿನ ಅಲ್ಲ. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಾನೆ ಇಲ್ಲ. ನಿನ್ನೆ ಹೇಳಿದ್ದನ್ನೇ ನಾನು ತಿರುಗಿ ಪುನರಾವರ್ತಿಸ್ತೇನೆ. ನಿನ್ನೆ ನನಗೆ ಸಮಯ ಇರಲಿಲ್ಲ, ಇವತ್ತು ಅದನ್ನು ವಿಸ್ತಾರವಾಗಿ ಸ್ವಲ್ಪ ಹಂಚ್ಕೊಳ್ತೀನಿ ಕೇಳಿ. ಒಂದು ವೇಳೆ ದೇವರು ಪಕ್ಷಪಾತಿ ಅಲ್ಲ ಅಂದರೆ, ಯಹೂದ್ಯರಿಗೆ ಹಾಲು ಜೇನು ಇಟ್ಟು ಅನ್ಯರಿಂದ ರಕ್ಷಣೆ ಹೊಂದಿ ಬರುವಂತ ನಮ್ಮಂತರಿಗೆ ಕಷ್ಟ ಇಟ್ನ? ಏನು ಅನಿಸ್ತದೆ ನಿಮ್ಗೇನಂತೀರ? ನಾವು ಅನ್ಯ ಮತದಿಂದ ಬಂದವರಲ್ವಾ? ನಾವು ಅನ್ಯ ಮತದಿಂದ ಬಂದವ್ರು ತಾನೆ. ಹಾಗಾದ್ರೆ ಯಹೂದ್ಯರನ್ನ, ಅಬ್ರಹಾಮನ ಶಾರೀರಿಕವಾದ ಸಂತಾನವಾದ ಇಸ್ರಾಯೇಲರಿಗೆ ಉತ್ತಮವಾದ ಹಾಲು ಜೇನು ಹರಿಯುವ ದೇಶವನ್ನ, ಇನ್ನೂ ಸರಳವಾಗಿ ಹೇಳೋಣ, ಯಹೂದ್ಯರಲ್ಲಿ ಒಂದು ಸಭಾಮಂದಿರ ನೋಡಿ. ನಾನು ಯಾರು ಇನ್ನು ಪಾಸ್ಟರ್ ಹೇಳ್ತಾ ಇದ್ರು, ಇನ್ನೂ ನಾವು ಅನೇಕ ಆಲಯಗಳನ್ನು ಕಟ್ಟಬೇಕಾಗಿದೆ. ಇನ್ನು ದೇವರು ಮಾಡಲಿ, ಖಂಡಿತ ಮಾಡೇ ಮಾಡ್ತಾನೆ. ಈಗ ಯಹೂದ್ಯರಿಗೆ ಒಂದು ಏನಾದರೂ ಸಭಾಮಂದಿರ ಇಸ್ರಾಯೇಲ್ ದೇಶದಲ್ಲಿ ಯಾವುದೋ ಒಂದು ಪಟ್ಟಣದಲ್ಲಿ ಸಭಾಮಂದಿರ ಕಟ್ಕೊಳ್ಬೇಕಂದ್ರೆ ನಿಮಗೇನು ಅನಿಸ್ತದೆ? ಅದು ಬಹಳ ಕಷ್ಟ ಆಗ್ತಾ ಇತ್ತಾ ಅಥವಾ ಸರಳವಾಗಿ ಕಟ್ಕೊಳ್ತಾ ಇದ್ರ? ಕಷ್ಟ ಆಗ್ತಾ ಇತ್ತಾ? ನಮ್ಮ ಮೂಲ ನಂಬಿಕೆನೇ ಕಷ್ಟದಲ್ಲಿ ಬಂದ್ಬಿಟ್ಟಿದೆ, ಅದಕ್ಕೆ ಕಷ್ಟ ಆಗ್ತಾ ಇದೆ. ಈಗ ಕೇಳಿ, ನಾನು ಹೇಳಿರೋ ಪ್ರಶ್ನೆ ನಿಮ್ಗೆ ಅರ್ಥ ಆಗಲಿಲ್ಲವೇನೋ, ತಿಳಿಲಿಲ್ಲ. ಯಹೂದ್ಯರು ಇಸ್ರಾಯೇಲ್ ದೇಶದಲ್ಲಿ, ಅಂದರೆ ದೇವರು ಕೊಟ್ಟಂತ ಕಾನಾನ್ ದೇಶದಲ್ಲಿ, ಇನ್ನೂ ಸ್ವಲ್ಪ ಬಿಡಿಸಿ ನೋಡ್ಕೊಳ್ಳೋಣ, ಇನ್ನೊಂದು ಹೆಜ್ಜೆ ಬಿಡಿಸಿ ನೋಡ್ಕೊಳ್ಳೋಣ. ಇಸ್ರಾಯೇಲ್ ದೇಶದಲ್ಲಿ ಸೊಲೊಮೋನನಿಂದಲೇ ಪ್ರಾರಂಭ ಮಾಡೋಣ. ಸೊಲೊಮೋನನಿಗೆ ಆಲಯವನ್ನು ಕಟ್ಟಲಿಕ್ಕೆ ಕಷ್ಟ ಆಯ್ತಾ ಅಥವಾ ಸುಲಭವಾಯ್ತಾ? ಗ್ಯಾರಂಟಿನ? ಹೌದು. ಓಕೆ. ಹಾಗಾದ್ರೆ ಅದೇ ರೀತಿ ಎಲ್ಲರೂ ಯೆರೂಸಲೇಮಿಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ತಮ್ಮ ತಮ್ಮ ಪಟ್ಟಣಗಳಲ್ಲಿ ಆರಾಧನೆ ಮಾಡ್ತಾ ಇದ್ರು. ವರ್ಷಕ್ಕೊಂದು ಸಾರಿ ಯೆರೂಸಲೇಮಿಗೆ ಬಂದು ಸೊಲೊಮೋನನ ಆಲಯದಲ್ಲಿ ಆರಾಧನೆ ಮಾಡ್ತಾ ಇದ್ರು. ಅವರು ತಮ್ಮ ತಮ್ಮ ಪಟ್ಟಣಗಳಲ್ಲಿ ಪ್ರಾರ್ಥನೆಗೆ ಸಭಾಮಂದಿರಗಳಲ್ಲಿ ಕೂಡ್ತಾ ಇದ್ರು. ಸೊ ಆ ಸಭಾಮಂದಿರಗಳನ್ನು ಕಟ್ಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಅಂದ್ಕೊಳ್ತೀರಾ ಅಥವಾ ಸುಲಭ ಆಗ್ತಾ ಇತ್ತು ಅಂತೀರಾ? ಸುಲಭ ಆಗ್ತಾ ಇತ್ತು ಅಂತೀರಾ? ಯಾಕೆಂದ್ರೆ ದೇವರು ಆ ದೇಶವನ್ನ ಹಾಲು ಜೇನು ಹರಿಯುವ ದೇಶವನ್ನಾಗಿ ಮಾಡಿ ಎಲ್ಲ ಆಶೀರ್ವಾದಗಳನ್ನು ತುಂಬಿಸಿ ಸಭೆಯಲ್ಲಿ ಕೊರತೆ ಇರಬಾರದೆಂಬುದಕ್ಕಾಗಿ ದಶಮಾಂಶಗಳನ್ನು, ಕಾಣಿಕೆಗಳನ್ನು ನೇಮಿಸಿದ.
ಅವುಗಳನ್ನು ನೀವು ತರುವಾಗ ನನ್ನ ಆಲಯದಲ್ಲಿ ಭಂಡಾರ ತುಂಬಿರ್ಬೇಕೆಂಬುದಾಗಿ ತಗೊಂಡು ಬರ್ರಿ ಅಂತ ಹೇಳಿದ. ಮತ್ತು ಅದನ್ನು ತರುವಾಗ ನಾನು ನಿಮ್ಮ ಬೆಳೆಯನ್ನು ಆಶೀರ್ವದಿಸಿ, ನಾನು ನಿಮಗೆ ಏಳಿಗೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವುದು, ನಾನು ಆಶೀರ್ವದಿಸಿದಂಥ ಆಶೀರ್ವಾದದಿಂದ ನೀವು ದಶಮಾಂಶವನ್ನು ಸಭೆಗೆ ತಗೊಂಡು ಬಂದ್ರಿ ಅಂತ ಹೇಳಿದ. ಹಾಗಾಗಿ ಅವ್ರಿಗೆ ಯಾವುದು ಕಷ್ಟ ಆಗಲಿಲ್ಲ, ಸರಳವಾಗಿ ಬೆಳೀತಾ ಇತ್ತು. ಇದು ಕನೆಕ್ಷನ್ ನೋಡ್ಕೊಳ್ಳೋಣ, ಎಲ್ಲಿಗೆ ಹೋಗ್ತದೆ ನೋಡಿ. ಮೊದಲನೇದಾಗಿ ದಶಮಾಂಶ ಕೊಡಬೇಕಂದ್ರೆ ಅವರಿಗೆ ಅವರ ಹೊಲಗಳು ಬೆಳಿಬೇಕು. ಅವರ ಹೊಲಗಳಲ್ಲಿ ಅವರ ಆದಾಯದಲ್ಲಿ ಶ್ರೇಷ್ಠವಾದ ಆಶೀರ್ವಾದ ಬರಬೇಕು. ಕರೆಕ್ಟಾ? ಅವರಿಗೆ ಒಳ್ಳೆ ಆಶೀರ್ವಾದ, ಹೇರಳವಾದ ಆಶೀರ್ವಾದ ಆದಾಯ ಬಂತಂದ್ರೆ ಅವರಿಗೆ ದಶಮಾಂಶ ತರುವುದರಲ್ಲಿ ಕಷ್ಟ ಆಗೋದಿಲ್ಲ. ಸೊ ಎಷ್ಟು ಉತ್ತಮವಾದ ಬೆಳೆಯೋ ಅಷ್ಟು ಶ್ರೇಷ್ಠವಾದ ದಶಮ ಭಾಗ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ದಶಮ ಭಾಗ ಶ್ರೇಷ್ಠವಾಗಿ ಬಂದಾಗ ಅವರಿಗೆ ಸಭಾಮಂದಿರಗಳನ್ನು ಕಟ್ಟಿಕೊಳ್ಳಿಕ್ಕೆ, ವಿಧವೆಯರನ್ನು ನೋಡಿಕೊಳ್ಳೋದಕ್ಕೆ, ಎಲ್ಲ ಸೇವೆ ಮಾಡಿಕೊಳ್ಳೋದಕ್ಕೆ, ರೋಮನ್ನರಿಗೆ ಕೊಡಬೇಕಾದಂಥ ಕರವನ್ನು ಕೊಡಲಿಕ್ಕೆ ಯಾವುದು ಕಷ್ಟ ಆಗಲಿಲ್ಲ. ಯಾಕೆ? ಆಶೀರ್ವಾದದ ಪ್ರಾರಂಭ ಎಲ್ಲಿಂದ ಆಯಿತು? ಸಭೆಯಿಂದ ಪ್ರಾರಂಭವಾಗಲಿಲ್ಲ. ಆಶೀರ್ವಾದದ ಪ್ರಾರಂಭ ಅವರ ಆದಾಯಗಳಿಂದ ಪ್ರಾರಂಭವಾಯಿತು. ಯಾಕೆ? ದೇವರು ವಾಗ್ದಾನ ಮಾಡಿದ ಹಾಗೆ ಅವರನ್ನು ಹಾಲು ಜೇನು ಹರಿಯುವ ದೇಶದಲ್ಲಿ ಶ್ರೇಷ್ಠವಾಗಿ ಅವರನ್ನ ಬೆಳೆಸ್ತಾರೆ. ಇಲ್ಲಿವರೆಗೂ ಒಪ್ಕೊಳ್ತೀರ? ಹಾಗಾದ್ರೆ ಇದರ ಮತ್ತದಕ್ಕೆ ಹೋಗೋಣ, ಮೂಲಕ್ಕೆ ಹೋಗೋಣ. ಆಶೀರ್ವಾದದ ಮೂಲ ಅಲ್ಲಿಂದ ಪ್ರಾರಂಭ ಆಯ್ತು ಅಂತಂದ್ರೆ, ಅಲ್ಲಿ ಯಾಕೆ ಪ್ರಾರಂಭವಾಯ್ತು ಅಂತಂದ್ರೆ ಅವರು ದೇವರ ಜೊತೆಗೆ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ್ದಕ್ಕಾಗಿ. ಒಂದೊಂದು ಕುಟುಂಬ ನಾವು ಪ್ರಾರ್ಥನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡುವಾಗ, ಒಂದೊಂದು ಕುಟುಂಬ ಪ್ರಾರ್ಥನಾ ಜೀವಿತವನ್ನು ನಾವು ಅಂಟಿಕೊಳ್ಳುವಾಗ, ನಮ್ಮ ಮನೆಯಲ್ಲಿರುವಂಥ ಮೊದಲನೆಯ ದುರಾತ್ಮ, ನಮ್ಮ ಮನೆಯಲ್ಲಿರುವಂಥ ಮೊದಲನೆಯ ಕಷ್ಟದ ದುರಾತ್ಮವನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯವಿರೋದಾಗಿದ್ರೆ ವಿಚಾರ ಮಾಡಿ. ಸಭೆಗೆ ಬರುವಾಗ ಸಭೆಗೆ ಸಾಧಾರಣವಾದ ಕುರಿಗಳು ಬರ್ತಾ ಇಲ್ಲ, ಯೋಧರು ಬರ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಬೆಂಕಿ ಇಳಿದು ಬರಬಾರ್ದು, ಯಾವ ರೀತಿಯಲ್ಲಿ ಅಭಿಷೇಕ ಇಳಿದು ಬರಲಿಕ್ಕೆ ಸಾಧ್ಯ, ಇದು ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ನನ್ಗೆ ಗೊತ್ತಿದೆ. ನಾನು ಮುಖ್ಯವಾದ ಭಾಗಕ್ಕೆ ಬಂದ್ಬಿಡ್ತೀನಿ, ಬೇಗ ಹೇಳಿ ಮುಗಿಸ್ಕೊಂಡ್ಬಿಡೋಣ. ನೋಡಿ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಅರಿವಿದೆ, ಪ್ರಾರ್ಥನೆಯಿಂದ ಮಾತ್ರ ನಮ್ಮ ಏಳಿಗೆ ಅಂತ. ಆದ್ರೂ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದನ್ನು ಬಿಟ್ಟು ಬೇರೆದನ್ನ ಬೋಧಿಸ್ಲಿಕ್ಕೆ ಏನ್ ಹೇಳ್ಬೇಕಂತ ನಮಗೆ ತಿಳಿಯೋದಿಲ್ಲ. ಯಾಕಂತಂದ್ರೆ ABCD ಮಾಡಲಿಲ್ಲ ಅಂದ್ರೆ ಈಗ XYZ ಕಲಿಸಿ ನಾವು ಏನ್ ಮಾಡ್ಕೊಳ್ಳೋಣ, ಏನ್ ಸಾಧಿಸ್ಕೊಳ್ಳೋಣ? ದಯವಿಟ್ಟು ಮನಸ್ಸು ಮಾಡ್ಕೊಳ್ಳಿ ಬ್ರದರ್, ದಯವಿಟ್ಟು ಮನಸ್ಸನ್ನು ಸಿದ್ಧ ಮಾಡ್ಕೊಳ್ಳಿ. ಮೊದಲು ಪ್ರಾರ್ಥನೆಗೆ ಒತ್ತು ಕೊಡ್ಲಿಕ್ಕೆ, ಪ್ರಾರ್ಥನೆಗೆ ಸಮಯ ಕಳಲಿಕ್ಕೆ ಮೊದಲು ನೀವು ಅದನ್ನ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳಿ. ಪಾಸ್ಟರ್ ಸೇವೆ ಮಾಡ್ಬೇಕಲ್ಲ, ನಾನು ಇಲ್ಲ ಅನ್ನ. ಈಗ ಅದನ್ನ ಹೇಳ್ತಾ ಇದ್ದೀನಿ ಕೇಳಿ, ಅದಕ್ಕೆ ಬರ್ತೀನಿ ಕೇಳಿ, ಮೆಲ್ಲಿಗೆ ಅದಕ್ಕೆ ಬರ್ತೀನಿ ಕೇಳಿ. ಒಂದು ಊಟ ಸಿದ್ಧ ಆಗ್ಬೇಕಂದ್ರೆ ಎಷ್ಟು ಸಮಯ ಹಿಡಿಯುತ್ತೆ? ನಾನು ಎದಕ್ಕೆ ಕೇಳ್ತಾ ಇದ್ದೇನೆ ಅಂದ್ರೆ ನೀವು ಸ್ವಲ್ಪ ಯೋಚಿಸ್ಲಿ ನಾನು ಹೇಳೋದ್ರ ಬಗ್ಗೆ ಅಂತ ನಾನು ಕೇಳ್ತಾ ಇದ್ದೇನೆ. ಒಂದು ಊಟ ಸಿದ್ಧ ಆಗ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಇಲ್ಲ, ಅದಕ್ಕಿಂತ ಹಿಂದೆ ಹೋಗೋಣ. ಅನ್ನ ಮಾಡೋ ಯಾವ ಊಟ ವಿಚಾರ ಮಾಡ್ಕೊಂಡ್ಬಿಟ್ರಿ? ಚಪಾತಿನ ಏನ್ ಮಾಡೋಣ? ಈಗ ಚಪಾತಿ ಮಾಡೋಣ, ಅನ್ನ ಮಾಡೋಣ? ಅನ್ನನೇ ಮಾಡೋಣ, ಈಸಿ ಆಗುತ್ತಲ್ಲ. ಓಕೆ, ಅನ್ನ ಎಷ್ಟು ನಿಮಿಷ? ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತದೆ. ಎಷ್ಟು ನಿಮಿಷ ಆಗುತ್ತೋ ಅನ್ನ ಕುದಿಲಿಕ್ಕೆ? 10ರಿಂದ ಯಾವ್ದು ಗಟ್ಟಿ ಕುಕ್ಕರಲ್ಲಿ ಇಟ್ಟರೆ ಬೇಗನೆ ಮಾಡ್ಬೋದು. ಬ್ಯಾಚುಲರ್ ಎಕ್ಸ್ಪೀರಿಯನ್ಸ್, ಮದುವೆ ಹಾಕಿ ಮುಂಚೆ ಬ್ಯಾಚುಲರ್ ಎಕ್ಸ್ಪೀರಿಯನ್ಸ್. ಹೇಳಿ ಮಾ. ಅನ್ನ ಸಾರು ಮಾಡಿ ಎಲ್ಲರೂ ಮಾಡ್ಲಿಕ್ಕೆ 20 ನಿಮಿಷ, ಪಲ್ಯ ಮಾಡ್ಲಿಕ್ಕೆ ಈಗ ಇನ್ನು ಸ್ವಲ್ಪ ಹಿಂದೆ ಹೋಗೋಣ. ಅಕ್ಕಿನೇ ಇಲ್ಲ ಅಂದ್ರೆ ಅನ್ನ ಎಲ್ಲಿ ಮಾಡ್ತೀರಾ? ಹೌದಾ? ಅಕ್ಕಿ ಬೆಳಿಲಿಕ್ಕೆ ಎಷ್ಟು ಬೇಕು? 3 ತಿಂಗಳು. ಒಕ್ಕಲಿಗರು ಯಾರು ಇಲ್ಲ. ಅಕ್ಕಿ ಬೆಳಿಲಿಕ್ಕೆ ಎಷ್ಟು ತಿಂಗಳು ಬೇಕು? 6 ತಿಂಗಳು, 3 ತಿಂಗಳು. ಓಕೆ, 3 ಅನ್ಕೊಳ್ಳೋಣ. ನೋಡಿ, ಒಂದು ಊಟಕ್ಕೆ ಬೇಕಾಗಿರುವಂತ ಅಕ್ಕಿ ಬೆಳಿಲಿಕ್ಕೆ ನಿಮಗೆ ಅಲ್ಲಿ 3 ತಿಂಗಳು ಬೇಕು. 3 ತಿಂಗಳು ಅಕ್ಕಿ ಬೆಳೆದ್ರಿ, ಕರೆಕ್ಟಾ? ಇದೇನು ಅರ್ಥ ಆಗ್ತದೆ? 3 ತಿಂಗಳು ಬೆಳಿಲಿಕ್ಕೆ ಹೋಯ್ತು. ಅದಾದ್ಮೇಲೆ 20 ನಿಮಿಷ 15 ನಿಮಿಷ ಕುದಿಲಿಕ್ಕೆ ಹೋಯ್ತು. ಮತ್ತೆ ಬೇಳೆ ಬೆಳಿಲಿಕ್ಕೆ ಒಂದು 2 ತಿಂಗಳನ್ನ 3 ತಿಂಗಳನ್ನ, ಅದನ್ನು ಕುದಿಸ್ಲಿಕ್ಕೆ ನಿಮಗೆ 20 ನಿಮಿಷ. ಸರಾಸರಿ ಒಂದು ಊಟ ನಿಮಗೆ ಸಿದ್ಧ ಆಗ್ಬೇಕಂದ್ರೆ ಬೆಳೆಯೋದ ಸಮಯದಿಂದ ಹಿಡ್ಕೊಂಡು, ಅದನ್ನೆಲ್ಲ ಯಾಕೆ ಹಿಡಿತೀರಿ ಪಾಸ್ಟ್ರೆ? ಅದು ಮತ್ತೆ ಎಲ್ಲಿಂದ ತರ್ತೀರಾ? ಅದನ್ನ ಲೆಕ್ಕಕ್ಕೆ ಹಿಡಿಲಾರ್ದೆ ಹೋದ್ರೆ ಬೇಳೆ ಎಲ್ಲಿಂದ ತರ್ತೀರಾ? ಆಕಾಶದಿಂದ ಬೀಳ್ತದ?
ಅಕ್ಕಿ ಬೆಳೆದ ಸಮಯ ಹಿಡಿದು ಹೋದ್ರೆ ಅಲ್ಲಿಂದ ತರ್ತೀರ, ಅಂದ್ಮೇಲೆ ಅದನ್ನ ಲೆಕ್ಕಕ್ಕೆ ಹಿಡಿಬೇಕು ತಾನೆ. ಅಲ್ಲಿಂದನೇ ಶುರು ಮಾಡಿ, ಬೇಕಿದ್ರೆ ಇನ್ನೂ ಹಿಂದೆ ಹೋಗ್ಬೇಕಾಗ್ಬೋದು, ಆದ್ರೆ ಇದಕ್ಕೆ ಅಲ್ಲಿ ಅದನ್ನ ನಾವು ಇಟ್ಕೊಳ್ಳೋಣ, ಬೆಳವಣಿಗೆ ಅಲ್ಲಿಂದ ಇಟ್ಕೊಳ್ಳೋಣ. ಒಂದು ಊಟ ಸಿದ್ಧ ಆಗ್ಬೇಕಂದ್ರೆ ನಿಮಗೆ 3 ತಿಂಗಳ ತಿನ್ಲಿಕ್ಕೆ ಉಣ್ಲಿಕ್ಕೆ ಇಲ್ರಿ, ಉಣ್ಲಿಕ್ಕೆ ಎಷ್ಟು ಸಮಯ ಬೇಕು? 10-20 ನಿಮಿಷ. ಅಲ್ಲ, ನೀವು ಕೂತ್ಕೊಂಡಿದ್ದು ನೋಡಿದ್ರೆ ಯಾರು ಊಟ 3 ಅರ್ಥ ಆಗಲಿಲ್ಲ. ಓಕೆ ಸಾರಿ, ನನ್ನ ಧಾಟಿ ನಿಮ್ಗೆ ಅರ್ಥ ಆಗ್ತದೆ, ಹೇಳೋ ರೀತಿ ನಿಮ್ಗೆ ಅರ್ಥ ಆಗ್ತದೆ. ಒಂದು ಊಟ ಸಿದ್ಧ ಮಾಡ್ಕೊಳ್ಳಿಕ್ಕೆ 3 ತಿಂಗಳು 20 ನಿಮಿಷ ಹೋಗುತ್ತೆ. ಅದು ಸಿದ್ಧ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಎಷ್ಟು ಸಮಯ ಹೋಗುತ್ತೆ? 10 ನಿಮಿಷ, 15 ನಿಮಿಷ, ಕೆಲವು ಕಡೆ 5 ನಿಮಿಷದಲ್ಲಿ ಮುಗಿದವ್ರೆ. 15 ನಿಮಿಷ ಊಟಕ್ಕೆ 3 ತಿಂಗಳು ಪರಿಶ್ರಮ ಇದೆ. ದೊಡ್ಡ ಉಜ್ಜೀವನಕ್ಕೆ ಎಷ್ಟು ಪರಿಶ್ರಮ ಇರಬಾರ್ದು? ಮತ್ತೆ ಯಾಕೆ ಎಷ್ಟು ಪ್ರಾರ್ಥನೆ ಅಸಾಧ್ಯ ಮಾಡ್ತೀರಾ? ಒಂದು ಊಟಕ್ಕಮ್ಮ, ಒಂದು ಊಟಕ್ಕೆ 3 ತಿಂಗಳು ಕಷ್ಟಪಡ್ತೀವಿ. ಒಕ್ಕಲಿಗನು ಹಗಲು ರಾತ್ರಿ ದುಡಿಬೇಕಾಗುತ್ತೆ ಒಂದು ಊಟಕ್ಕೆ. ಅಂದಮೇಲೆ ಒಂದು ಬಿಡುಗಡೆಗೆ ಎಷ್ಟು ತಿಂಗಳು ಪ್ರಾರ್ಥನೆ ಬೇಕಾಗ್ಬೋದು? ಅರ್ಥ ಆಯ್ತಾ? ಪ್ರಾರ್ಥನೆ ರಹಸ್ಯ ಅರ್ಥ ಆಗ್ತದೆ ನಿಮಗೆ? ಪ್ರಾರ್ಥನೆ ರಹಸ್ಯ ಅಷ್ಟು ಸರಳವಾಗಿಲ್ಲ. ನಮ್ಮ ಜೀವನ, ಒಬ್ರು ದೇವ ಸೇವಕರು, ಇವ್ಯಾನ್ ರಾಬರ್ಟ್ಸ್ ಅಂತ ಒಬ್ಬ ದೇವ ಸೇವಕರು, ಇವ್ಯಾನ್ ರಾಬರ್ಟ್ಸ್ ಹೇಳ್ತಾರೆ, ಆ ಯವ್ವನ ಪ್ರಾಯದವನು ಅಲ್ಲ, ಈ ಜನ ಪಾಪ ಯಾರು ನೋಡೋದೇ ಅಲ್ಲ, ನಾವು ಎಷ್ಟು ಚಿರಾಡ್ತಾ ಇರ್ತೀವಿ. ಸುಮ್ಮನೆ ಒಂದು ಸ್ವಲ್ಪ ಕುರ್ಚಿ ಸಪ್ಲಾದ್ರೆ ಅಲ್ಲಿ ನೋಡ್ತಾರೆ, ಅದಕ್ಕೆ ತಾಳ್ತೀನಿ. ತಿರುಗಿ ಬಂದ್ರ ವೆಲ್ಕಮ್ ಬ್ಯಾಕ್, ಗಾಡ್ ಬ್ಲೆಸ್ ಯು. ಆಶೀರ್ವಾದ ಮಾಡಿ, ಸ್ವಾಗತ ನಿಮಗೆ. ಎಲ್ಲರೂ ಬಂದ್ರ? ಓಕೆ. ಇವ್ಯಾನ್ ರಾಬರ್ಟ್ಸ್ ಅಂತ ಒಬ್ಬ ದೇವ ಸೇವಕ, ಅವನು ಸತ್ತಿದ್ದು ಬರೀ 30 ವಯಸ್ಸಿನಲ್ಲಿ ಸತ್ಬಿಟ್ಟ. ಯಾಕೆ ಹಂಗಾಯ್ತು ಅಂತ ಕೇಳಿ ಅವನು ಹೇಳ್ತಾನೆ, ಪ್ರಾರ್ಥನೆ ವೆಲ್ಶ್ ಅಂದ್ರೆ ವೆಲ್ಲಿಶ್ ದೇಶಕ್ಕೆ, ಅಂದ್ರೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಏನಂತಾರೆ ಗೊತ್ತಾ, ದಯವಿಟ್ಟು ಕ್ಷಮಿಸಿ. ದೇಶದಲ್ಲಿ ಉಜ್ಜೀವನವನ್ನ ತಂದಂತ ಯವ್ವನಸ್ಥ ಅವನು ಬರೀತಾನೆ. ಅವನೊಂದು ಹೇಳಿಕೆ, ಅವನ ಬಗ್ಗೆ ಬಯೋಗ್ರಫಿಯಲ್ಲಿ ಬರೆಯಲ್ಪಡ್ತದೆ. ಏನಪ್ಪಾ ಅಂದ್ರೆ, ಅವನು ಪ್ರಾರ್ಥನೆಗೆ ಕೂತ್ಕೊಂಡಂದ್ರೆ ಹೇಳುವಾಗ ಅವನನ್ನ ಯಾರಾದ್ರೂ ಎಬ್ಬಿಸ್ಬೇಕಂತಂದ್ರೆ ಮೊಣಕಾಲು ಜಾಮ್ ಆಗೋವರೆಗೂ, ಹೇಳಿಕಾಗದಂಗೆ ಮೊಣಕಾಲು ಜಾಮ್ ಆಗೋವರೆಗೂ ಅವನು ಅಲ್ಲೇ ಬಿದ್ಕೊಂಡಿರ್ತದಂತೆ ಮೊಣಕಾಲ ಪ್ರಾರ್ಥನೆ. ಒಂದು ಊಟಕ್ಕೆ ನಿಮಗೆ 3 ತಿಂಗಳು ತಾಳ್ಮೆ ಇದೆ. 15 ನಿಮಿಷದಲ್ಲಿ ಊಟ ಮಾಡಿ ಮುಗಿಸೋ ಒಂದು ಊಟಕ್ಕೆ 3 ತಿಂಗಳು ಪರಿಶ್ರಮ ಪಡುವಂತ 20 ನಿಮಿಷ, 3 ತಿಂಗಳು 20 ನಿಮಿಷ ಪರಿಶ್ರಮ ನಿಮಗೆ ಓಕೆ. ಆದ್ರೆ ಒಂದು ಆಶೀರ್ವಾದಕ್ಕೆ 3 ತಿಂಗಳು ಪ್ರಾರ್ಥನೆ ನಿಮಗೆ ಭಾರ ಅಲ್ಲ. 1 ಗಂಟೆ ಅಂತ ಕೇಳಿದ್ರೆ ಕೈ ಮೇಲೆ ಬರ್ತದೆ, 2 ಅಂತ ಹೇಳ್ಬಿಟ್ರೆ 1 ಕೈ ಮೇಲೆ ಬರ್ತಾ ಇಲ್ಲ. ಕ್ರೈಸ್ತರ ನಾವು. ಪ್ರಾರ್ಥನೆ ನಮ್ಮ ಎಲ್ಲಿವರೆಗೂ ಪ್ರಾರ್ಥನೆ ನಮಗೆ ಶ್ವಾಸ ಆಗಲ್ವೋ, ಮೊಬೈಲ್, ಗೆಳೆಯರು, ಜನ ಅಂತ ಇದೆಲ್ಲ ವಿಪರೀತ ಪಾಸ್ಟ್ರೆ. ಎಲ್ಲವನ್ನ ಅನುಭವಿಸ್ಬೇಕು. ದೇವರು ಅನುಭವಿಸ್ಕೊಟ್ಟಿದ್ದಾನೆ. ಯಾವುದು? ನನಗೆ ಒಂದು ಉತ್ತರ ಹೇಳಿ, ಸ್ವಾಮಿ ಏನು ಅನುಭವಿಸ್ದ? ಹೆಣ್ಣು ಅನುಭವಿಸಿದ್ನ? ಶ್ರೇಷ್ಠ ಊಟ ಅನುಭವಿಸಿದ್ನ? ಶ್ರೇಷ್ಠ ನಿದ್ದೆ ಅನುಭವಿಸಿದ್ನ? ಯಾರನ್ನ ಹಿಂಬಾಲಿಸ್ಲಿಕ್ಕೆ ನೀವು ಯಾರನ್ನ ಹಿಂಬಾಲಿಸುವುದನ್ನು ಆರಿಸಿಕೊಂಡಿದ್ದೀರಾ? ಐಶ್ವರ್ಯದಲ್ಲಿ ಜೀವಿಸಿ ಮೋಸ ಮಾಡಿ ಹೋದವನನ್ನು ಹಿಂಬಾಲಿಸ್ಲಿಕ್ಕೆ ಆರಿಸಿಕೊಂಡಿದ್ದೀರೋ, ಅಥವಾ ತನ್ನ ಜೀವಿತದಲ್ಲಿ ಒಂದು ರಾತ್ರಿ ಸುಖ ನಿದ್ರೆ ಕಾಣದಂತ ಕರ್ತನ ಹಿಂದೆ ಹೋಗ್ಲಿಕ್ಕೆ ಆರಿಸಿಕೊಂಡಿದ್ದೀರೋ? ಅವನಲ್ಲಿ ಇರಬೇಕಾದಂತ ಗುಣಗಳಲ್ಲಿ ನಮ್ಮಲ್ಲಿ ಕಾಣಬೇಕಾಗಿಲ್ವಾ? ಇನ್ನು ಕೆಲವರು ಬೋಧನೆ ತಂದಿದ್ದಾರೆ, ನಾವು ಸುಖವಾಗಿರ್ಬೇಕಂದಾಗ ಆತನ ಸತ್ತನು. ಸಾರ್, ಹಾಗಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಆತ್ಮಗಳನ್ನು ಕರ್ತನ ಕಡೆ ತಂದಿದ್ದೀವಿ ಹಾಗಿದ್ರೆ ನಾವು ಅಲ್ವಾ? ದಯವಿಟ್ಟು ಪ್ರಾರ್ಥನೆ ಕಟ್ಕೊಳ್ಳಿ. ಪ್ರೇಯರ್, ಇಂಗ್ಲಿಷ್ ಕ್ಷಮಿಸಿ, ಪ್ರೇಯರ್ ಇಸ್ ನಾಟ್ ಅನ್ ಆಪ್ಷನ್. ಪ್ರಾರ್ಥನೆ ಅನ್ನೋದು ಆಯ್ಕೆ ಅಲ್ಲ, ಪ್ರಾರ್ಥನೆನೇ ಜೀವಿತ. ಪ್ರಾರ್ಥನೆ ಆಯ್ಕೆ ಅಲ್ಲ. ದೇವರ ಆತ್ಮ ನಂಬ್ಕೊಂಡು ಹೇಳ್ತಾನೆ. ಅವನಿಗೆ ಕೇಳಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾನಂತ. ನೀವು ಕ್ರೂಸೈಡ್ ಅರೇಂಜ್ ಮಾಡಿ ಕರೆದಿದ್ದಾನಲ್ಲ, ಅವ್ರು ಕೇಳಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾರೆ, ಎಷ್ಟೊತ್ತು ನನ್ನ ಜೊತೆ ಕೂತ್ಕೊಳ್ತಾನಂತ. ನಾನು ಅವ್ರು ಫಸ್ಟ್ ಜಾಬ್ ಕಿತ್ತಿದ್ದೆ ಪ್ರಾರ್ಥನೆ ಕರ್ತೇನೆ, ಪಂಜಾಬ್ ಹೋಗಿದ್ದೆ, ಹಿಂದಿಯಲ್ಲಿ ಮಾತಾಡಿದೆ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರ? ಅರ್ಧ ಗಂಟೆ ಅಂತಾನೆ. ದೇವರ ಆತ್ಮ ಆಡ್ತಾ ಇದ್ದಾನೆ. ಮತ್ತಿನ್ನು ಕೈ ಹೊಡೆದೆ ಮತ್ತೇನು ಮಾಡೇವು ನಾವು?
ಅದಕ್ಕೆ ಕೇಳಿದೆ ಪ್ರಾರಂಭದಲ್ಲಿ, ಇದು ಅರಸನ ಮಕ್ಕಳನ್ನ ಅವನ ಆಕಾರ ನೋಡಿ ಹೆಂಗಿದೆ ಅರಸನ ಮಕ್ಕಳದಂತ. ನೋಯಿಸ್ಲಿಕ್ಕಲ್ಲ, ನಿಂದೆ ಮಾಡಲಿಕ್ಕಲ್ಲ. ಹೊಲ ಇದೆಯಾ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ. ಬಿಸ್ನೆಸ್ ಇದೆಯಾ, ಹಗಲೆಲ್ಲ ಪ್ರಾರ್ಥನೆ ಮಾಡಿ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ. ದೇವರೇ ನೀರು ಬಳಸದೆ ಹೋದ್ರೆ ಇನ್ಯಾರ ಬಳಿಗೆ ಹೋಗೋಣ ನಾವು? ನಾನು ಕೇಳಿದ್ನ ಹಾಲು ಜೇನು ಹರಿಯೋ ದೇಶವನ್ನ ನೀನ್ ಹೇಳಿದೆಲ್ಲ ಕೊಡ್ತೀನಿ ಅಂತ. ಈಗ ಬಂದಿದ್ದೀನಿ, ನನಗೆ ಬೇಕು, ನೀನು ಕೊಡದೆ ಹೋದ್ರೆ ನಾನು ಇಲ್ಲಿಂದ ಹೇಳೋದಿಲ್ಲ. ಮಕ್ಕಳು ಈ ಸಭೆಗೆ ಪ್ರಾರ್ಥನೆ ಕಟ್ಟಿ, ದಯವಿಟ್ಟು ಬೆಳೀಲಿ ಬೆಳೆದೇ ಇರಲಿ, ಮಕ್ಕಳು ಪ್ರಾರ್ಥನೆ ಕಟ್ಟಿ. ನೋಡಿ, ನೀರಾವರಿ ಇದ್ರೆ ಎಲ್ಲ ಗಿಡ ಬೆಳೆದೇ ಬೆಳೀತೆ, ನಿಲ್ಲಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಪ್ರಾರ್ಥನೆ ಅಭಿಷೇಕ ಇದ್ರೆ ಎಲ್ಲ ಬೆಳೆದೇ ಬೆಳೀತೆ, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಕಟ್ಟಿ, ಕಟ್ಕೊಳ್ತೀರಾ? ಒಂದು ವೇಳೆ ದೇವರ ಚಿತ್ರದಲ್ಲಿ ಮುಂದಿನ ಸಾರಿ ಬಂದ್ರೆ 2 ಗಂಟೆ ಪ್ರಾರ್ಥನೆಗೆ ಕೈಗಳು ಮೇಲೆ ಬರಲಿಲ್ಲ ಅಂದ್ರೆ ನಾನು ಹಂಗೆ ಒಂದು ಪ್ರಾರ್ಥನೆ ಮಾಡಿ ಹೊರಟೋಗ್ಬಿಡ್ತೀನಿ. ಪ್ರಾಮಾಣಿಕವಾಗಿ ಹೇಳ್ತೀನಿ. ಇದನ್ನು ಹೇಳಿದ್ಮೇಲೆ ನೀವು ಕರೆಯೋದಿಲ್ಲ ನನಗೆ ಗೊತ್ತು, ಆದ್ರೆ ವಿಚಾರಿಸ್ಕೊಂಡು ನೋಡಿ, ಇದರಲ್ಲಿ ಏನಾದ್ರೂ ಅರ್ಥ ಇದೆಯಲ್ಲ ನೋಡಿ. ಇವ್ಯಾನ್ ರಾಬರ್ಟ್ಸ್ ಅವನಿಗೆ 30 ವಯಸ್ಸಲ್ಲಿ 30 ವಯಸ್ಸು ಹೇಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು 80 ವೈದ್ಯರ ಬಳಿಗೆ ಹೋಗ್ತಾರೆ. ಆತನ ವೈದ್ಯರ ಬಳಿಗೆ ಒಯ್ದು ಅವನಿಗೆ ಸೌಖ್ಯ ಇಲ್ಲ ಅಂತ ವೈದ್ಯರ ಬಳಿಗೆ ಒಯ್ದ್ರೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡಿ ಹೇಳಿದ್ರಂತೆ, 80 ವರ್ಷ ವಯಸ್ಸಾದವರ ಶರೀರ ಹೇಗಿರ್ತದೋ ಹಾಗೆ ಒಂದು ಶರೀರ ಆಗಿದೆ ಅಂತ. ಅಂದ್ರೆ ಅಷ್ಟು ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಕಣ್ಣೀರು ಪ್ರಾರ್ಥನೆ. ನಾನು ಹೇಳಿದ್ನಲ್ಲ, ಕೇಳೋದ್ರೆ ತುಂಬಾ ಕಷ್ಟ ಆಗುತ್ತೆ. ನನಗೆ ಸಬ್ವೂಫರ್ ಮತ್ತೆ ಟವರ್ಸ್ ತಗೊಳ್ಬೇಕಿತ್ತು. ಒಂದು 1.5 ಲಕ್ಷ 2 ಲಕ್ಷ ಖರ್ಚಾಗುತ್ತೆ. ಅದನ್ನು ಗೋವಾದಲ್ಲಿ ತೆಗೆದ್ರೆ ಯಾರೋ ಮಾರೋದಕ್ಕೆ. ನಾನು ಪ್ರಾರ್ಥನೆ ಮಾಡಿ ನನಗೆ ಒಂದೇ ಒಂದು ಹಠ, ದೇವರೇ ನೀನು ಕೊಡ್ಬೇಕು, ನೀನು ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ. ಬಹಳ ಯೋಚನೆ ಬರ್ತದೆ. ಸಭೆಯಲ್ಲಿ ಮುಂದೆ ನಿಂತ್ಕೊಂಡು ಎಲ್ಲರಿಗೂ ಹೇಳೋಣ, ಏನಾದರೂ ಮಾಡಿ ಕೂಡಿಸೋಣ ಅಂತ. ಏನು ಸಭೆ ಆರಾಧನೆ ಮುಗೀತು, ರವಿವಾರ ಬೆಳಿಗ್ಗೆ ಆರಾಧನೆ ಮುಗೀತು, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯೋಚಿಸ್ತಾ ಇದ್ದೀನಿ. ದೇವ್ರ ಈಗ ಅನೌನ್ಸ್ ಮಾಡೋಣ, ಒಂದು ಹಾಡು ಮುಗೀತು, ಕಾಣಿಕೆಗಿಂತ ಮುಂಚೆ ಅನೌನ್ಸ್ ಮಾಡೋಣ, ಇವತ್ತಿನ ಕಾಣಿಕೆಯನ್ನು ನಾವು ಸೌಂಡ್ ಸಿಸ್ಟಮ್ಗೋಸ್ಕರ ಅಂತ ಹೇಳಿ ಎಬ್ಬಿಸೋಣ ಏನೋ. ಆದರೆ ಬಾಯಿ ತೆಗಿತೀನಿ, ಮನಸ್ಸಾಗ್ತಾ ಇಲ್ಲ, ಏನೋ ಕಿರಿಕಿರಿ ಆಗುತ್ತೆ, ಇನ್ನೊಂದು ಚರಣ ಹಾಡ್ರಿ ಅಂತ ಹೇಳ್ತೀನಿ. 15 ನಿಮಿಷ ಕಳೆದೆ, ಇನ್ನೇನು ಸಭೆ ಮುಗಿದ ಸಮಯ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಮುಂದಿನ ವಾರ ನೋಡೋಣ. ಯಾಕೋ ಮನಸ್ಸಾಗ್ತಾ ಇಲ್ಲ, ಯಾಕೋ ದೇವರ ಆತ್ಮನಿಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಸಂದೇಶ ಕೇಳಿದ್ಬಿಟ್ಟೆ, ಸಂದೇಶ ಮಾಡಿದೆ, ಮುಗಿಸಿದೆ. ಮನೆಗೆ ಹೋಗಿ ಹೇಳಿದೆ ನನ್ನ ಹೆಂಡತಿಗೆ. 2 ಸಾರಿ ಮೈಕ್ ತೊಗೊಂಡು 3-4 ಸಾರಿ ಮೈಕ್ ತೊಗೊಂಡೆ ನಾನು, ನನಗೆ ಸೌಂಡ್ ಸಿಸ್ಟಮ್ಗೆ ಆ ಕಾಣಿಕೆಯನ್ನು ಕೇಳೋಣ ಅಂತ. ಆದರೆ ನನಗೆ ಏನೋ ಬಲನೇ ಬರ್ತಾ ಇಲ್ಲ, ಮನಸ್ಸೇ ಬರ್ತಾ ಇಲ್ಲ. ಏನು ಮಾಡೋಣ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಿದ್ಲು. ಅವಳು ನೀನು ಬ್ಯಾಲೆನ್ಸ್, ನನ್ನ ಹೆಂಡ್ತಿನೇ ಟ್ರೆಷರರ್ ನನ್ನ ಸಭೆಗೆ. ಯಾಕಂದ್ರೆ ಅವಳು ಅಕೌಂಟ್ಸ್ ಮಾಡಿದ್ದಾಳೆ, ಅವಳು ಕಂಪನಿಯಲ್ಲಿ 4 ವರ್ಷ ಅಕೌಂಟ್ ಕೆಲಸ ಮಾಡಿದ್ದಾಳೆ, ಎಲ್ಲ ಅವಳಿಗೆ ಅನುಭವ ಇದೆ, ಅವಳೇ ನೋಡ್ಕೊಳ್ತಾಳೆ. ಅವಳು ಹೇಳ್ತಾಳೆ, ನನಗೆ ಮಾತ್ರ ಕೇಳಿಕ್ಕೆ ಹೋಗ್ಬೇಡ, ನಾನು ಸಭೆ ಖರ್ಚಿನಿಂದ ಒಂದಿಷ್ಟು ಕೊಡೋದಿಲ್ಲ ನಿನಗೆ. ಯಾಕಂದ್ರೆ ಅವಳು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ, ಮನೆಗಂತಲ್ಲ. ನಮಗಂತ ಸ್ತ್ರೀಯರ ಕೈಲಿ ಕೊಡಬಾರ್ದು ಅಂತ. ಅದ್ರ ನಾನು ಹೇಳ್ತೀನಿ, ನಮಗಿಂತ ಚೆನ್ನಾಗಿ ಮನೆ ಅವ್ರು ನಡೆಸ್ತಾರೆ. ಹೌದಾ? ನಾವು ಒಪ್ಕೊಳ್ಳೋದಿಲ್ಲ ಬಿಟ್ಟು, ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಕೊಟ್ಟಿರೋ 100 ರೂಪಾಯಿಯಲ್ಲಿ ಅವರು ಡಬ್ಬದಲ್ಲಿ ಎಲ್ಲ ಚಿಲ್ಲರೆ ಮಾಡಿ ಅದನ್ನು ರೆಡಿ ಮಾಡಿ, ಗಂಡನಿಗೆ ಮತ್ತೆ ಏನೋ ಕಡಿಮೆ ಬಿದ್ದಾಗ ಏನಾಗ್ತದಿಲ್ಲ, ಸ್ವಲ್ಪ ಬುದ್ಧಿಲ್ಲ ಅಂತ ಕಾಯ್ತಾ ಇದೆ ಅಂತ ಹೇಳಿದ್ರೆ ಎಲ್ಲದೋ ಒಂದು ಡಬ್ಬ ತೆಗೆದು ಯಾವಾಗಿನ ಒಂದು ಟ್ರೆಷರ್ ತೆಗೆದು ರನ್ ಇಟ್ ವೆರಿ ವೆಲ್. ಅದು ತುಂಬ ಉತ್ತಮ ನಡೆಸ್ತಾರೆ. ಕೊಡೋದಿಲ್ಲ ಅಂದ್ರೆ ನಾನು ನೇರ ನಮ್ಮ ಸಭೆ ಆಫೀಸ್ಗೆ ಹೋದೆ. ನಾನು ಹೇಳ್ತೀನಿ, ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಅಸೋಸಿಯೇಟ್ ಪಾಸ್ಟರ್ ಹೇಳಿದೆ, ದಯವಿಟ್ಟು ಯಾರು ಬಂದರೂ ನಾನು ಬೆಟ್ಟ ಮಾಡಿಸ್ಕೊಡ್ಲಿಕ್ಕೆ ಹೋಗ್ಬೇಡಪ್ಪ, ನಾನು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೀನಿ ಅಂತ. ಬೆಳಿಗ್ಗೆ 8 ಗಂಟೆಗೆಲ್ಲ ಒಳಗಡೆ ಹೋದೆ. ನೆನ್ಪಿಟ್ಕೊಳ್ಳಿ, 1 ನೀರಿನ ಬಾಟ್ಲ್ ತಗೊಂಡು ಬೆಳಗ್ಗೆ 8 ಗಂಟೆಗೆ ನಾನು ಕೋಣೆಯಲ್ಲಿ ಹೋದೆ. 1 ಗಂಟೆ ಮಧ್ಯಾಹ್ನ 1 ಗಂಟೆ. ಅವತ್ತು ನಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ, ಬೋಧಿಸೋದಕ್ಕೆ ಮಧ್ಯಾಹ್ನ ಬರೀ 1 ಗಂಟೆ ಹೊರಗಡೆ ಬರ್ತೀನಿ ಅಂತ ಆತನಿಗೆ ಹೇಳಿದ್ದೆ. ಸೊ ಅಲ್ಲಿ ಆರಾಧನೆ ಕೇಳಿಸ್ತಾ ಇದೆ, ನಾನು ಪ್ರಾರ್ಥನೆ ಬಿಡ್ತಾ ಇಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಎಷ್ಟಾಯ್ತು, 8ರಿಂದ 1 ಎಷ್ಟು ಗಂಟೆ ಆಯ್ತು? 8ರಿಂದ 1 ಅಂದ್ರೆ ಎಷ್ಟು ಗಂಟೆಗಳಾಗ್ಬೋದು? 5 hours, 5 ಗಂಟೆಗಳು ಸತತವಾಗಿ ಪ್ರಾರ್ಥಿಸ್ತಾ ಇದ್ದೀನಿ, ಆರಾಧಿಸ್ತಾ ಇದ್ದೀನಿ. ದೇವರೇ, ನನಗೆ ಬಾಯಿ ಬರ್ತಾ ಇಲ್ಲಪ್ಪ, ನೀನು ಸಹಾಯ ಮಾಡಬೇಕು, ನೀನೇನಾದರೂ ಮಾಡಬೇಕು, ನೀನು ಒದಗಿಸ್ಬೇಕಪ್ಪ, ಬೇಡ್ಕೊಳ್ತಾ ಇದ್ದೀನಿ. 1 ಗಂಟೆಗೆ ಮೆಲ್ಲಗೆ ನೆನಪಾಯ್ತು, ನಾನೇನು ಮಾಡ್ತೀನಿ, ಕೆಲವು ಸಾರಿ ಪ್ರಾರ್ಥನೆಯಲ್ಲಿ ಧ್ಯಾನ ಕೊಡ್ಲಿಕ್ಕೆ ಆಗ್ಬೇಕಂತ ಉದ್ದೇಶದಿಂದ ವಾಚನ್ನು ಒಯ್ಯೋದಿಲ್ಲ. ಅದ್ರ ಬದಲು ನಾನು ಏನು ಮಾಡ್ತೀನಿ, ಮೊಬೈಲಲ್ಲಿ ಪ್ರಾರ್ಥನೆ ಎಷ್ಟು ಗಂಟೆಗೆ ಮುಗಿಸ್ಬೇಕಂತ ಯೋಚನೆ ಮಾಡ್ಕೊಂಡಿರ್ತೀನಿ ನೋಡಿ.
ಉದಾಹರಣೆಗೆ ಇವತ್ತು 8 ಗಂಟೆಗೆ ಪ್ರಾರ್ಥನೆ ಮಾಡಿದ್ದೀನಿ. ಈಗ ನಾನು 2 ಗಂಟೆಗೆ ಬೋಧಿಸ್ಲಿಕ್ಕೆ ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಕು. ಈ 5 ಗಂಟೆ 1 ಗಂಟೆ ಈ 2 ಗಂಟೆ ಒಳಗಡೆ ನನ್ನ ಪರಿಸ್ಥಿತಿ ಏನಾಗಿರ್ತದೆ ಗೊತ್ತಿಲ್ಲ. ಯಾಕಂದ್ರೆ ಸಾಷ್ಟಾಂಗ ಬೀಳ್ತೀವಿ, ಏನೋ ಕಣ್ಣೀರಿಡ್ತೀವಿ. ಸೊ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಮುಖ ತಕ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ 1 ಗಂಟೆಗೆ ನಾನು ಏನು ಮಾಡಿದ್ದೆ ಅಂದರೆ ಅಲಾರ್ಮ್ ಇಟ್ಟಿದ್ದೆ. ಅಲಾರ್ಮ್ ಇಡ್ತೀರಲ್ಲ, ಅಲಾರ್ಮ್ ಇಟ್ಟಿದ್ದೆ. 1 ಗಂಟೆಗೆ ಅಲಾರ್ಮ್ ಇಟ್ಟಿದ್ದೆ. ಯಾಕೆ? ಒಂದು ವೇಳೆ 1 ಗಂಟೆಗೆ ನಾನು ಹೋಗ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಕೂತ್ಕೊಂಡ್ರೆ ಲಕ್ಷ್ಯ ಎಲ್ಲ ಅಲ್ಲಿನೇ, ಕರ್ತನ ಮೇಲೆ ಮನಸ್ಸು ಹೋಗೋದಿಲ್ಲ. ಮೊದಲು ಚಂಚಲತ್ವವನ್ನು ನಮ್ಮಿಂದ ತೆಗೆದು ಹಾಕಿ ಕರ್ತನ ಕಡೆಗೆ ಧ್ಯಾನ ಪಡಬೇಕು. ಬಲವಾಗಿ ಕೇಳಿ, ಸ್ತ್ರೀಯರು ಕೇಳಿ, ನೀವು ಕೇಳಿ, ಹೇಗೆ ದೇವರು ಒದಗಿಸ್ತಾನಂತ, ದೇವರು ಹೇಗೆ ಮಾಕಾರ್ಯ ಮಾಡಲಿಕ್ಕೆ ಸಾಧ್ಯ ಅಂತ. ಸೊ ನಾನು 1 ಗಂಟೆಗೆ ಅಲಾರ್ಮ್ ಆಯಿತು. ಅಲಾರ್ಮ್ ಆದಮೇಲೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಹೋಗ್ಲಿಕ್ಕೆ 2 ರಿಂದ 3 ಗಂಟೆ 1 ತಾಸು ಬೋಧಿಸಿದೆ. 3 ಗಂಟೆಗೆ ಬಂದ ಮೇಲೆ ಮತ್ತೆ 1 ತಾಸು ಪ್ರಾರ್ಥನೆ ನಡೀತದೆ. 4 ಗಂಟೆಗೆ ಅವನಿಗೆ ನಾನು ಅಸೋಸಿಯೇಟ್ ಪಾಸ್ಟರ್ಗಳಿಗೆ ಅದನ್ನೆಲ್ಲ ನೀನೇ ನೋಡ್ಕೊಳ್ಬೇಕು, ನಾನು 1 ಗಂಟೆ ಬೋಧಿಸಿ ಮತ್ತೆ ಪ್ರಾರ್ಥನೆ ಕೂತ್ಕೊಳ್ತೀನಿ, ನಾನು ಕರ್ತನ ಏನೋ ಕಾದ್ಕೊಂಡಿದ್ದೀನಿ. ಸೊ 3 ಗಂಟೆಗೆ ಬಂದು ಮತ್ತೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದೆ. ಮತ್ತೆ 1 ಗಂಟೆ. ಸೊ 6 ಗಂಟೆ ಪ್ರಾರ್ಥನೆ, ಸತತವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇದು ಅವತ್ತಿನ ದಿನ ಆಯಿತು. ಆದರೆ ಈ ಪ್ರಾರ್ಥನೆ ಹಿಂದಿನ ದಿನದಲ್ಲೇ ಪ್ರಾರಂಭವಾಗಿತ್ತು. ಹಿಂದಿನ ದಿನ 8 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ಪ್ರಾರ್ಥನೆ. ಎಷ್ಟಾಯ್ತು? 8 ರಿಂದ 6 ಅಂದರೆ ಎಷ್ಟು ಗಂಟೆ ಆಯ್ತು? 8 ರಿಂದ 6 ಅಂದರೆ ಎಷ್ಟು ಗಂಟೆ ಆಯ್ತು? ಬೆಳಿಗ್ಗೆ 8 ರಿಂದ ಸಾಯಂಕಾಲ 6 ಗಂಟೆ ಅಂದ್ರೆ ಎಷ್ಟು ಗಂಟೆ ಆಯ್ತು? ದುಡ್ಡು ಬೇಗ ಎಣಿಸ್ತೀವಿ ನಾವು, ಇದಕ್ಕಿಂತ ಫಾಸ್ಟ್ ಎಣಿಸ್ತೀವಿ ನಾವು ದುಡ್ಡನ್ನ. ಎಷ್ಟು ಗಂಟೆ ಆಯ್ತು? 10 ತಾಸು. ಬೆಳಗ್ಗೆ 8 ರಿಂದ ಸಾಯಂಕಾಲ 6 ಅಂದ್ರೆ 10 ತಾಸು, 10 ಗಂಟೆ. 10 ಗಂಟೆ ಪ್ರಾರ್ಥನೆ ಮಾಡಿದ್ವಿ ನಾವು. ಮಧ್ಯಾಹ್ನ 4 ಗಂಟೆಗೆ ಪ್ರಾರ್ಥನೆ ಮುಗಿಯಿತು. ನನಗಿನ್ನೂ ಗೌಡಾರ್ಥ ದೇವಸ್ಥಾನದಲ್ಲಿ ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ನೀನೇ ನನ್ನನ್ನು ತಡೆದೆ, ನನಗೆ ಬಾಯಿ ಬರ್ತಾ ಇಲ್ಲ ಹೇಳೋದಕ್ಕೆ. ಹೇಳಿದ್ರು ಜನಕ್ಕೆ ಕೊಡ್ಬೇಕಂದ್ರೆ ಇನ್ನು ಆಶೀರ್ವಾದ ಇಲ್ಲದೆ ಕೊಡ್ಲಿಕ್ಕೆ ಆಗೋದಿಲ್ಲ. ನೀನು ಮಾತು ಕಾರ್ಯ ಮಾಡಬೇಕಪ್ಪ, ನೀನು ನಡೆಸದೆ ಹೋದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. 4 ಗಂಟೆಗೆ ಪ್ರಾರ್ಥನೆ ಮುಗೀತು. ಜನ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಒಳಗಡೆ ನನ್ನ ಕ್ಯಾಬಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಚಿಂತನೆ ಇಲ್ಲ. ಬಾಗಿಲು ಬಾರಿಸಿದ್ರು, ಮನೆಗೆ ಸಿಗಿ ಭಯಂಕರ ಕಿರಿಕಿರಿ ಆಯ್ತು. ನಾನು ಮತ್ತೆ ಹೇಳಿದ್ದೀನಿ ಪ್ರಾರ್ಥನೆ ಇದ್ದೀನಿ ಅಂತ, ಮತ್ತೆ ಯಾರು ಬಾಗಿಲು ಬಾರಿಸ್ತಾ ಇದ್ದಾರೆ ಅಂತ ಲಾಕ್ ಓಪನ್ ಮಾಡಿದೆ. ನಾನು ಅಸೋಸಿಯೇಟ್ ಪಾಸ್ಟರ್ ಅಣ್ಣ, ಒಬ್ರು ಆಂಟಿ ದಯವಿಟ್ಟು ನಿಮಗೆ 1 ನಿಮಿಷ ಭೇಟಿ ಆಗ್ಬೇಕಂತ ಇದ್ದಾರೆ. ನಾನು ಹೇಳಿದೆ, ಅವ್ನಿಗೆ ಸಿಟ್ಟು ಮಾಡಿದ್ದೀನಿ, ಹೇಳ್ತೀನಲ್ಲ ನಾನು ಪ್ರಾರ್ಥನೆಯಲ್ಲಿದ್ದೀನಿ ಅಂತ. ಅಣ್ಣ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಣ್ಣ, 1 ನಿಮಿಷ ಒಂದು 2 ನಿಮಿಷ ಬೆಟ್ಟಾಗ್ತಾರಂತೆ. ಆಯ್ತು ಕರ್ಸ್ ಅಂತ ಹೇಳ್ಬಿಟ್ಟು ನಾನು ಮೀಟ್ ಮಾಡ್ಕೊಂಡು ಬಂದು ಆಂಟಿ ಬಂದು ಕೂತ್ಕೊಂಡು ಪಾಸ್ಟರ್ ನಾನು ಸಮಯ ತಗೊಳ್ಳೋದಿಲ್ಲ, ನನಗೆ ಅವ್ರು ಹೇಳಿದ್ದಾರೆ, ಪಾಸ್ಟರ್ ಪ್ರಕಾಶ್ ಹೇಳಿದ್ದಾರೆ ನೀವು ಪ್ರಾರ್ಥನೆಯಲ್ಲಿ ಇದ್ದೀರಂತೆ, ನಿನ್ನೆಯಿಂದಲೇ ಪ್ರಾರ್ಥನೆ ಇದ್ದೀರಂತ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಒಂದೇ ಒಂದು ವಿಷಯ ಇತ್ತು ನಿಮಗೆ ಹೇಳಿಬಿಟ್ಟು ಹೋಗ್ತೀನಿ. ಸೊ ಅವರು ಹೇಳಿ ಅಂತ ನಾನು ಅನ್ಕೊಳ್ತದ್ದು, ನಾನೇ ಓಡಾಡ್ತಾ ಇದ್ದೀನಿ, ಇವ್ರ ವಿಷಯ ಏನೋ ಅಂತ. ಸೊ ಮೆಲ್ಲಗೆ ಅವ್ರು ಏನು ಮಾಡಿದ್ರು, ಬ್ಯಾಗ್ ತೆಗೆದು ಯೂಶ್ವಲಿ ನಮ್ಮ ಜನ ಪ್ರೇಯರ್ ರಿಕ್ವೆಸ್ಟ್ ಬರ್ಕೊಂಡು ಬರ್ತಾರೆ. ನಾನು ಅಂದರೆ ದೇವರೇ ಇನ್ನೊಂದು ಪ್ರೇಯರ್ ರಿಕ್ವೆಸ್ಟ್ ಬರ್ತಾ ಇದೆಯಪ್ಪ, ದಯವಿಟ್ಟು ನನಗೆ ಸಹಾಯ ಮಾಡುವಂತ. ಆದರೆ ಈ ಅಮ್ಮ ಬ್ಯಾಗ್ ತೆಗೆದುಬಿಟ್ಟು ಎನ್ವೆಲಪ್ ತೆಗೆದು ಟೇಬಲ್ ಮೇಲೆ ಇಟ್ಟರು. ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ನನ್ನ ಅಸೋಸಿಯೇಟ್ ಪಾಸ್ಟರ್ ಒಬ್ಬನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಸಭೆಯಲ್ಲಿ ನಾನು ಸೌಂಡ್ ಸಿಸ್ಟಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ಯಾರಿಗೂ ಗೊತ್ತಿಲ್ಲ. ಮತ್ತು ಅವ್ನಿಗೆ ಹೇಳಿದ್ದೀನಿ, ನೀವು ಯಾರಿಗೂ ಹೇಳ್ತಕ್ಕದ್ದಲ್ಲ, ನಾನು ಹೇಳಿದ್ದೀನಿ ಯಾರಿಗೂ ಹೇಳ್ತಕ್ಕದ್ದಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ಕಾದ್ಕೊಂಡಿದ್ದೀನಿ. ಯಾಕಂದ್ರೆ ಜನರಲ್ಲಿ ಯಾವುದೇ ಕಲ್ಪನೆ ಬರೋದು ಬೇಡ. ಸೊ ಇವರು ಬಂದು ನೋಡಿ, ಮಾತುಗಳನ್ನು ನೋಡಿ ಎಷ್ಟು ಸ್ಪಷ್ಟವಾಗಿರ್ತದೆ. ಬಂದು ಕೂತ್ಕೊಂಡ್ಬಿಟ್ಟು ಪಾಸ್ಟ್ರೇ ನಾನು ಕಾಣಿಕೆ ಕೊಡಲಿಕ್ಕೆ ಬಂದೆ. ನನ್ನ ಬಾಯಿಂದ ಬಂದಂಥ ಮೊದಲನೇ ಪ್ರಶ್ನೆ, ನಾನು ಯೂಶ್ವಲಿ ಎಲ್ಲರೂ ಕೇಳ್ತೀನಿ, ಏನಕ್ಕಮ್ಮ ಈ ಕಾಣಿಕೆ? ಯಾಕಂದರೆ ಬಿಲ್ಡಿಂಗ್ ಲ್ಯಾಂಡ್ ತೊಗೊಳ್ಬೇಕು, ಬೇರೆ ಎಲ್ಲ ಇರ್ತದಲ್ಲ, ಏನಕ್ಕಮ್ಮ ಈ ಕಾಣಿಕೆ? ಏನು ಹೇಳ್ತಾರೆ ಗೊತ್ತಾ? ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಏನು ಗೊತ್ತಿಲ್ಲ ಅವ್ರಿಗೆ, ಸ್ಪಷ್ಟವಾಗಿ ಹೇಳ್ತಾರೆ, ಪಾಸ್ಟ್ರೇ ನಿನ್ನೆ ನಾನು ಈ ಕಾಣಿಕೆಯನ್ನು ತೆಗೆಯುವಾಗ ದೇವರ ಆತ್ಮನ ನನ್ನ ಜೊತೆ ಮಾತಾಡ್ದ. ನೀವು ಯಾವುದೋ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ, ನೀವು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರೋ ಆ ವಿಷಯಕ್ಕೇ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಕೇಳ್ತಾ ಇದ್ದೀರಾ? ಆಯ್ತಮ್ಮ ಅಂತ ಹೇಳಿಬಿಟ್ಟು ಒಬ್ಬ ವಿಧವೆ, ಅಫ್ಕೋರ್ಸ್ ರಿಟೈರ್ಡ್ ಆದವರು ಏನು ಬಿಡು ಪಾಪ ಎಷ್ಟು ಸಹಾಯ ಮಾಡ್ಬೋದಲ್ವಾ. ಸೊ ಎನ್ವಲಪ್ ತೊಗೊಂಡು ಡ್ರಾವರಲ್ಲಿ ಹಾಕಿ ಮತ್ತೆ ನಾನು ಪ್ರಾರ್ಥನೆ ಮಾಡಿಸಿ ಕಳಿಸಿ ಮತ್ತೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡೆ. ಇನ್ನೂ ಪ್ರಾರ್ಥಿಸ್ತಾ ಇದ್ದೀನಿ. ದೇವರ ಆತ್ಮನ ಹೇಳ್ತಾ ಇನ್ನೆಷ್ಟು ಪ್ರಾರ್ಥನೆ ಮಾಡೋ ನೀವು ದೇವರೇ ನೀನು ಹಿಂಗೆ ಯಾಕೆ ಹೇಳ್ತಾ ಇದ್ದೀನಿ? ಉತ್ತರ ಕೊಟ್ಟ ಮೇಲೆ ಕೂತ್ಕೊಳ್ಳೋರಿಗೆ ನೇರ ಹೇಳಿ ಅಂತ. ಎಷ್ಟು ಜನರಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಕೇಳಿ,
ಇಷ್ಟು ಪ್ರಾರ್ಥನೆ ಮಾಡಿದೆ ದೇವರು ಇನ್ನೂ ಕೊಡ್ಲಿಲ್ಲ ಅನ್ನೋರೇ ತುಂಬಿದ್ದಾರೆ ಈ ಲೋಕದಲ್ಲಿ. ಆದ್ರೆ ದೇವರಿಗೆ ಎಂತವ್ರು ಬೇಕಂದ್ರೆ ಉತ್ತರ ಕೊಟ್ಟಾಗಿದೆ ಇನ್ನು ಸಾಕು ಮಾಡು ಅಂತ ಹೇಳ್ಬೇಕು, ಅಷ್ಟು ಓವರ್ ಆಗಿ ಮಾಡಬೇಕು. ಇದು ಅರ್ಥ ಆಗಿದ್ರೆ ಆಮೇಲೆ ಏನ್ ಹೇಳಿದೆ ನಾನು, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಾಸ್ಟರ್ ದೇವರು ಕೇಳ್ತಾ ಇಲ್ಲ ಅನ್ನೋರು ಹೆಜ್ಜೆ ಹೆಜ್ಜೆಗೆ ಸಿಗ್ತಾ ಇದ್ದಾರೆ. ಆದ್ರೆ ದೇವರು ತಾನೇ ನಾನು ಉತ್ತರ ಕೊಟ್ಟಾಗಿದೆ ಕಣ್ಣು ಬಿಟ್ಟಾದ್ರೂ ನೋಡು ಇನ್ನು ಸಾಕು ಅಂತ ಹೇಳಬೇಕು. ಆ ಮಟ್ಟಕ್ಕೆ ಅದನ್ನು ಒಯ್ಬೇಕು. ಅರ್ಥ ಆಗಿದ್ರೆ ಆಮೇಲೆ ಅಂತ ನಾನು ಆ ವಿಚಾರ ಬಂದ ತಕ್ಷಣ ದೇವರ ಆತ್ಮನ ವಿಚಾರದಲ್ಲಿ ಮಾತಾಡ್ತಾನೆ. ಆ ವಿಚಾರ ಭಾಸವಾದ ತಕ್ಷಣ ಹೌದಾ ಸ್ವಾಮಿ ಅದೇನಂತ ತೆಗೆದು ನೋಡಿದೆ. ಆ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ ಚಿಕ್ಕ ಸಭೆ ಏನೋ ತೆಗೆದು ಟೇಬಲ್ ಮೇಲೆ ಇಟ್ಟು ಓಪನ್ ಮಾಡಿದ್ರೆ 1.5 ಲಕ್ಷ. 1.5 ಲಕ್ಷ. ನಾನು ಹೇಳಿದೆ ಆಂಟಿಗೆ ಅವಾಗ ಕರ್ಸೋಣ ತಿರುಗಿ ಕರ್ಸು ಅಂತ ಕೇಳಿದೆ. ಇಲ್ಲ ಅಣ್ಣ ಅವ್ರು ಹೋಗಿದ್ದಾರೆ ಅಂತ ಫೋನ್ ಮಾಡಿದೆ. ಆಂಟಿ ನೀವು ಎಷ್ಟು ಕೊಟ್ಟಿದ್ದೀರಾ, ನಿಮ್ಗೆ ಅರಿವಿದೆ ಅಂತ ಕೇಳಿದೆ. ಅದು ಗೊತ್ತಿದೆ ನಾನು 1.5 ಲಕ್ಷ ಕೊಟ್ಟಿದ್ದೀನಿ ಅಂತಾರೆ. ಹೌದಾ ಹಾಗಿದ್ರೆ ತಪ್ಪಾದಂತ ಎಲ್ಲರ ಕೈ ಬಂದಿಲ್ಲ ತಾನೇ ನನಗಂದೆ. ಇಲ್ಲ ನಿಮ್ದೇ ಅದೇ ನನ್ನಪ್ಪ. ಅವಾಗ ಹೇಳಿದೆ ನಾನು ಎದಕ್ಕೋಸ್ಕರ ಪ್ರಾರ್ಥಿಸ್ತಾನೆ. ಇಮ್ಮಿಡಿಯೇಟ್ಲಿ ಕಾರ್ ತೆಗ್ಸಿದೆ. ಅದೇ ದಿನ ಕಾರ್ ತೆಗೆದೆ ನೇರವಾಗಿ ಗೋವಾಗೆ ಹೋದೆ. ಕಂಪ್ಲೀಟ್ ಕಿಟ್ ಹೊತ್ಕೊಂಡು ಬಂದು ಹಾಕಿದೆ. ಏನ್ ಹೇಳಿಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಲು ಜೇನು ಹರಿಯುವ ದೇಶ ಕೊಡ್ತೀನಿ ಅಂತ ಅವನು ತನ್ನ ಆಸೆಯಿಂದ ಹೇಳಿದಾನೆ. ನಾವು ಕಷ್ಟಪಡುವುದು ಆತನ ಚಿತ್ತವಲ್ಲ. ಸುವಾರ್ತೆ ನಿಮಿತ್ತವಾಗಿ ಹಿಂಸೆ ಬರೋದು ಕಷ್ಟ ಅಲ್ಲ, ಅದು ಸುವಾರ್ತೆಯ ಭಾಗ. ಅದನ್ನು ತಪ್ಪಿಸ್ತಾನಂತ ನಾನು ಹೇಳೋದಿಲ್ಲ. ಅದಕ್ಕಾಗಿ ನಾನು ಸಿದ್ಧನಾಗಿದ್ದೀನಿ. ಆಮೇಲೆ ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ವೈರಿಗಳಿಗೆ ಇವರು ದಿಕ್ಕಿಲ್ಲದವರು ಅನ್ನುವಂತ ಭಾವನೆ ಬರುವಂತ ಜೀವಿತಕ್ಕೆ ಯೇಸುವನ್ನು ಕರೆದಿಲ್ಲ. ಇವತ್ತವರೆಗೂ ಯಾವ ಅಧಿಕಾರಿ ಮುಂದೆ ನಾನು ಹೋಗಿ ನಿಂತ್ಕೊಂಡಿಲ್ಲ. ಇವತ್ತವರೆಗೂ ಯಾರಿಗೂ ನಾನು ಬೆನ್ನು ಹತ್ತಿಲ್ಲ. ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆಯಲ್ಲಿ ಮೊಣಕಾಲೂರುವವನಿಗೆ ಯಾರ ಮುಂದೆನೂ ಕೈ ಚಾಚುವ ಪರಿಸ್ಥಿತಿಯನ್ನ ಯಜಮಾನನು ತರೋದಿಲ್ಲ. ತೊಂದರೆ ಇದೆಯಾ? ಇಡೀ ಪರಲೋಕವನ್ನು ಅಲ್ಲಾಡಿಸಿಡ್ರಿ. ಇದು ನಿಮ್ಗೆ ಚಾಲೆಂಜ್ ಆದ್ರೆ ನಾನು ಹೇಳ್ತೀನಿ, ಐ ಬಿ ವೆರಿ ಹ್ಯಾಪಿ ಪರ್ಸನ್. ಇದು ಬರೀ ಒಂದು ಚಿಕ್ಕ ಉದಾಹರಣೆ. ನಾನು ನಮ್ಮ ಜೀವನದಲ್ಲಿ ಆಗಿರೋ ಒಂದು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ. ಅತಿ ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ. ಭಯಂಕರವಾದಂಥ ಸಂಗತಿಗಳನ್ನು ದೇವರು ಇಟ್ಟಿದ್ದಾನೆ. ನಾನು ಹೇಳೋದ್ರೆಲ್ಲ ಮರ್ಮ ಒಂದರಲ್ಲಿನೇ ಹೇಳ್ತೀನಿ. ಎಲ್ಲ ಬಿಡಿ ತಲೆಯಿಂದ ಮೊದಲು ಪ್ರಾರ್ಥನೆ ಅನ್ನುವಂಥ ಗೋಪುರವನ್ನ ಎಷ್ಟಾಗುತ್ತೋ ಅಷ್ಟು ಬಲವಾಗಿ ಕಟ್ಕೊಳ್ಳಿ. ಒಂದ್ ವೇಳೆ ನೀವು ಕಟ್ಕೊಳ್ಳದೆ ಹೋದ್ರೆ ಎಷ್ಟೇ ನಾವು ಸ್ಟ್ರಾಟಜಿ ಮಾಡೋಣ, ಎಷ್ಟೇ ನಾವು ಪ್ರಯತ್ನ ಮಾಡೋಣ, ಬರಬೇಕಾದಷ್ಟು ಬೆಳವಣಿಗೆ, ಬರಬೇಕಾದಷ್ಟು ಏಳಿಗೆ ನಮಗೆ ಬರೋದಿಲ್ಲ. ಇದು ನಿಮಗೆ ಆಸಕ್ತಿಕರ ಆಗಿದೆ ಇಲ್ಲೋ ಗೊತ್ತಿಲ್ಲ. ನನಗೆ ಮಾತ್ರ ಇದೇ ಜೀವನ. ಇದು ಭಯಂಕರವಾದ ಜೀವನ ನನಗೆ. ಯಾಕಂದ್ರೆ ಅಂತ ಮಹತ್ವಗಳನ್ನ ನಾನು ನೋಡಿದ್ದೀನಿ, ಅಂತ ಸಂಗತಿಗಳನ್ನ ನಾನು ಕಂಡಿದ್ದೀನಿ. ಅದಕ್ಕೆ ನಾನು ನಿಮಗೆ ಅದನ್ನ ತಿರುಗಿ ಒತ್ತಾಯ ಪಡಿಸ್ತಾ ಇದ್ದೀನಿ. ಸಭೆಯಲ್ಲಿ ಒಬ್ಬ ಸ್ತ್ರೀ ಪ್ರಾರ್ಥನಾ ಜೀವಿತದ ಮಹತ್ವ ಅರ್ಥ ಮಾಡ್ಕೊಳ್ಳಿ. ಸಭೆಯಲ್ಲಿ ಒಬ್ಬ ಅಮ್ಮ, ಅವರು ತಮಿಳವರೇ, ಏನೋ ಅವರು ತುಂಬಾ ಪ್ರಾರ್ಥನೆ ಅಂದ್ರೆ ಸೇಮ್ ಅವಳು ಅದು ಅಂಟ್ಕೊಂಡ್ಬಿಟ್ಟಿದೆ ಸಭೆಯಲ್ಲಿ ಜನರಿಗೆ. ಮನೆ ಜಾಗ ಕೊಂಡ್ಕೊಳ್ತಾ ಇದ್ರು. ಅವರು ಚಿಕ್ಕ ಜಾಗ ಕೊಂಡ್ಕೊಳ್ತಾ ಇದ್ರು. ಅವರ ಹಸ್ಬೆಂಡ್ ಕಾಂಟ್ರಾಕ್ಟ್ ಹಿಡಿದು ಬಿಲ್ಡಿಂಗ್ಗಳನ್ನ ಕಟ್ತಾರೆ ಅಷ್ಟೇ. ಒಂದು ಚಿಕ್ಕ ಜಾಗ ಕೊಂಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಆ ಜಾಗ ತಗೊಳ್ಳುವಾಗ ಒಂದು ದಿನ ಅವ್ರು ಮೊದಲು ಏನ್ ಮಾಡಿದ್ರು ಅಂದ್ರೆ 40 ದಿನ ಉಪವಾಸಕ್ಕೆ ಹೋದ್ರು. ಪ್ರಾರ್ಥನೆ ಉಪವಾಸ. ದಿನಕ್ಕೆ ಅಯ್ಯಮ್ಮ ಮನೇಲಿ ವಾಷಿಂಗ್ ಮಷಿನ್ ಇಲ್ಲ, ಬಟ್ಟೆ ಒಗಿತಾವ್ರೆ, ಮಕ್ಕಳಿಗೆ ಅಡಿಗೆ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಕೊಂಡು ದಿನಕ್ಕೆ 4 ರಿಂದ 5 ತಾಸು ಪ್ರಾರ್ಥನೆ. ಸತತವಾಗಿ 4 ರಿಂದ 5 ತಾಸು ಪ್ರಾರ್ಥನೆ. 40ನೇ ದಿನ ಅವ್ರ ಮನೆ ಕಾಂಟ್ರಾಕ್ಟ್ ಮಾಡುವಾಗ ಮನೆಗೆ ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಹೋಗಿದ್ದಾರೆ. ದೇವರ ಆತ್ಮನು ಸ್ಪಷ್ಟವಾಗಿ ತಿಳಿಸ್ತಾನೆ, ನಿನಗೆ ಮೋಸ ಆಗ್ತಾ ಇದೆ, ಅವರ ಪೇಪರ್ ಅನ್ನ ಇನ್ನೊಂದು ಸಾರಿ ಬೇರೆ ಅಡ್ವೊಕೇಟ್ ಬಳಿಯಲ್ಲಿ ಚೆಕ್ ಮಾಡಿಸು. ಮನುಷ್ಯರು ಹೇಳಿಲ್ಲ, ಪ್ರಾರ್ಥನೆಯಲ್ಲಿ ದೇವರ ಆತ್ಮನು ತೋರಿಸ್ಕೊಡ್ತಾ ಇದ್ದಾನೆ. ತಗೊಳ್ತಾಳೆ, ಪೇಪರ್ಸ್ ತಗೊಳ್ತಾಳೆ, ಬೇರೆ ಅಡ್ವೊಕೇಟ್ ಬಳಿಗೆ ಹೋಗ್ತಾಳೆ. ಅವನು ಹೇಳ್ತಾನೆ, ಇದನ್ನ ಯಾವಾಗ ಖರೀದಿ ನೀವು ಇಟ್ಕೊಂಡಿದ್ದೀರಾ? ಸರ್ ಇವತ್ತೇ ಇತ್ತು, ಆದ್ರೆ ಇವತ್ತು ನಾನು ಚೆಕ್ ಮಾಡ್ಕೊಳ್ಳಿಕ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ಬದುಕದಮ್ಮ ನೀನಂತಾರೆ. ಯಾಕೆ ವಕೀಲರೆ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಡೀ ಪೇಪರೇ ಫೇಕ್ ಇದೆ. ಏನಂತೀರ? ನಕಲಿ ಇದೆ. ಕರೆಸ್ರೆ ಮನೆ ಯಜಮಾನ್ರನ್ನ.
ಕರ್ಸಿದ್ರು ನೋಡ್ರಿ, ನಾನು ಹೇಳ್ತೀನಿ, ಅವಳು ಹೇಳ್ತಾಳೆ, ಬಂದು ಹೇಳ್ತಾಳೆ, ಅಯ್ಯ ಥ್ಯಾಂಕ್ ಯು, ನನಗೆ ಪ್ರಾರ್ಥನೆ ಕಲಿಸಿದ್ರಿ ನೀವು. ಬಂದು ಹೇಳ್ತಾಳೆ, ಥ್ಯಾಂಕ್ ಯು, ನನಗೆ ಉಪವಾಸದ ಮಹತ್ವ ಕಲಿಸಿದ್ರಿ. 40 ದಿನ, ದಿನಕ್ಕೆ 5 ಗಂಟೆ ಪ್ರತಿದಿನ ನಾನು ಪ್ರಾರ್ಥಿಸಿದೆ. ಮೊಣಕಾಲು ನೋಯ್ತು, ಕಾಲು ಹರಿಯಿತು, ಆದರೆ 25 ಲಕ್ಷ ಮೋಸದಿಂದ ಬದುಕಿದೆ. ಇವತ್ತು ಮೋಸ ಹೋದ್ಮೇಲೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ, ಹೌದಲ್ಲ? ಮೋಸ ಹೋಗೋಕೆ ಮುಂಚೆ ಪ್ರಾರ್ಥನೆ ಮಾಡ್ಲಿಕ್ಕೆ ಏನಾಗಿತ್ರಿ ನಿಮ್ಗೆ? 24 ಲಕ್ಷ ಹಂಗೆ ಬರ್ತದ? 40 ದಿನ ಉಪವಾಸ ಮಾಡಿದ್ದಾರೆ. ನಾವು ಯಾವಾಗ ಉಪವಾಸ ಮಾಡ್ತೀವಿ ಅಂದ್ರೆ ಖರೀದಿಗೆ ದುಡ್ಡು ಬೇಕಾದಾಗ ಉಪವಾಸ ಮಾಡ್ತೀವಿ. ಈ ಅಮ್ಮ ಹಂಗಲ್ಲ, ಖರೀದಿಗೆ ದುಡ್ಡು ಕೂಡಿದೆ, ಲ್ಯಾಂಡ್ ಇದೆ, ಆದ್ರೆ ದೇವರೇ ನೀನು ಇದನ್ನ ನನಗೆ ಖರೀದಿಸಿ ಕೊಡ್ಬೇಕಪ್ಪ ಅಂತ 40 ದಿನ ಉಪವಾಸ ಮಾಡಿದಾಳೆ, 40 ದಿನ ಪ್ರಾರ್ಥನೆ ಮಾಡಿದಾಳೆ. ಸರಿಯಾದ ಸಮಯಕ್ಕೆ ದೇವರು ಮೋಸವಾದಂಗೆ ಕಾದಿದ್ದಾನೆ. ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆ ಅವಶ್ಯಕತೆ ನಿಮ್ಮನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಯಾಕಂದ್ರೆ ನೀವು ಕೆಲವರು ನೀವು ನೋಡ್ತಾ ಇರೋ ರೀತಿ ನೋಡಿದ್ರೆ ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಬಿಡಿ, ಇದೆಲ್ಲ ಸಾಕು ಹಾಕೊಂಡ್ಕೊಂಡು ಅರಸುಗಳಾಗಿದ್ದೀವಿ, ಇದೇನು ಹೇಳಿ ಬಂದಿದ್ದೀರ ಅನ್ನೋ ರೀತಿಯಲ್ಲಿದೆ. ಅದಕ್ಕೆ ಕಷ್ಟ ಆಗ್ತಾ ಇದೆ, ಕನ್ಫ್ಯೂಸ್ ಆಗ್ತಾ ಇದೆ. ಅರ್ಥ ನಾನು ಹೇಳೋದು ವ್ಯತ್ಯಾಸ ಅರ್ಥ ಆಗ್ತಾ ಇದೆ ನಿಮಗೆ? ದುಡ್ಡಿಗೋಸ್ಕರ ಪಾಸ್ಟ್ರೇ ಪ್ರಾರ್ಥನೆ ಮಾಡಿ ನಾವು ಮನೆಗೆ ತಗೊಳ್ಬೇಕು, ಇನ್ನೂ 10 ಲಕ್ಷ ಬೇಕು ಅಂತ ಬರ್ತಾರೆ ಹೊರತು ದುಡ್ಡು ಕೂಡಿದ ಮೇಲೆ ಯಾರು ಪ್ರಾರ್ಥನೆ ಬರೋದಿಲ್ಲ. ಯಾವ ಕೆಲಸವನ್ನು ಪ್ರಾರ್ಥನೆಯಲ್ಲಿ ಪ್ರಾರಂಭ ಮಾಡಬೇಡ್ರಿ. ಅದು ಸಭಾ ಸೇವೆ ಆಗಿರಲಿ, ಸೆಲ್ ಗ್ರೂಪ್ ಆಗಿರಲಿ, ಜಮೀನು ಕೊಂಡ್ಕೊಳ್ಳೋದಾಗಿರ್ಲಿ, ಏನೇ ಆಗಿರಲಿ, ಮೊದಲು ದೇವರ ಸನ್ನಿಧಿಯಲ್ಲಿ ಆತನ ಜೊತೆ ಸಮಯ ಕಳೆಯಿರಿ. ಸಾಕಷ್ಟು ಹೇಳ್ಬೋದು, ಒಂದಾದ್ಮೇಲೆ ಒಂದು ಹೇಳ್ಬೋದು. ಏನು ಮೊನ್ನೆ ಜನರೇಟರ್ ತಗೊಳ್ಳಿಕ್ಕೆ ನಿರ್ಧರಿಸಿದ್ವಿ ನಾವು. ಜನರೇಟರ್ ಮೊತ್ತ 9 ಲಕ್ಷ. ಯಾಕಂದ್ರೆ ದೊಡ್ಡ ಕೆಪಾಸಿಟಿ. ಯಾಕಂದ್ರೆ ನಮ್ದು ಹಾಲಲ್ಲಿ AC ನಡಿಬೇಕು, ಏನು ಮ್ಯೂಸಿಕ್ ಸಿಸ್ಟಮ್ ನಡಿಬೇಕು, ಏನೋ ಅದೆಲ್ಲ ನಡಿಬೇಕು. ಅದಕ್ಕೆ 9 ಲಕ್ಷ ಜನರೇಟರ್ಗೆ. ನಾನು ಹೆಂಡತಿ ಕೇಳಿದೆ, ಅಷ್ಟು ಬ್ಯಾಲೆನ್ಸ್ ಇದೆಯಾ, ಈ ಜನರೇಟರ್ ತಗೊಳ್ಳಿಕ್ಕೆ ಹೋಗ್ತಾ ಇದೆಯಾ ಅಂದ್ರೆ ಅವಳು ಹೇಳ್ತಾಳೆ, ಅಷ್ಟು ಬ್ಯಾಲೆನ್ಸ್ ಇಲ್ಲ, ನಾನು ಯೋಚನೆ ಮಾಡಿದ್ದೀನಿ ಹೆಂಗೆ ತಗೊಳ್ಳೋದಂತ. ನಾನು ಗೋವಾಕ್ಕೆ ಹೋಗಿ ಬರೋದೊಳಗಡೆ ಜನರೇಟರ್ ಹಾಕ್ಬಿಟ್ಟವಳೆ. ನಾನು ಹೇಳಿದ್ದೀನಿ ಅವಳಿಗೆ, ಗಡಿಬಿಡಿ ಮಾಡಬೇಡ, ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದೀನಿ. ಸಾರಳ ಅಭಿಷೇಕ ಇನ್ನೂ ಮುಗಿದಿಲ್ಲ ಕೆಲವ್ರ ಮೇಲೆ. ಇದು ಅರ್ಥ ಆಗಲಿಲ್ಲ. ಸಾರಳ ಗಡಿಬಿಡಿ ಹಾಕ್ಬಿಟ್ಟವಳೆ. ಏನ್ ಮಾಡೋಳೆ? ತನ್ನೆಲ್ಲ ಗೋಲ್ಡ್ ಒಯ್ದು ಲೋನ್ ಇಟ್ಟು ಅಡುಬಿಟ್ಟು ತಂದು ಹಾಕ್ಬಿಟ್ಟವಳೆ. ಯಾಕೆ? ಲೈವಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ, ನನ್ನ ಮಧ್ಯೆ ಕರೆಂಟ್ ಹೋಗ್ತಾ ಇದೆ. ಮುಂಚೆ ಅದಕ್ಕಿಂತ ಮುಂಚೆ ನಾನು ತಂದಂತ ಜನರೇಟರ್ ಹೇಗಿತ್ತು ನೋಡಿ. ಜನರೇಟರ್ ಬೇಕಿತ್ತು, ಲೈವ್ ಹೋಗಿ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನಾನು 3 ದಿನ ಉಪವಾಸವಿದ್ದೆ, ಪ್ರಾರ್ಥನೆ ಮಾಡಿದೆ. ಮೊದಲೇ ಅಂಟಿದ್ದು ಎಕ್ಸಾಂಪಲ್ ಹೇಳಿದಲ್ಲ, ಸೇಮ್ ಹಂಗೆ ಗೋವಾದಿಂದ ಫೋನ್ ಬಂತು, ಒಂದು ಜನರೇಟರ್ ಇದೆ, ನಿಮಗೇನಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ನಾನು ಕೇಳಿದೆ, ಎಂಥ ಜನರೇಟರು? ಕೇಬಲ್ ಆಪರೇಟರ್ ಯೂಸ್ ಮಾಡೋ ಜನರೇಟರು, ಭಯಂಕರ ಕ್ಲೀನ್ ಆಗಿದೆ. ಯಾಕಂದ್ರೆ ಬರೀ ಕೇಬಲ್ ಆಪರೇಷನ್ಗೆ ಯೂಸ್ ಮಾಡಿರೋದು ಬರೀ 1,20,000. ನನಗೆ 3 ದಿನ ಸಮಯ ಕೊಡ್ತೀರಾ ಅಂದೆ. 3 ದಿನ ಸಮಯ ಆಯ್ತು ಅಂತಂದ್ರೆ 3 ದಿನ ಸಮಯ ಬಹಳ ಸುಂದರವಾದ ಸಮಯ. 3 ದಿನದಲ್ಲಿ ಎಸ್ತೇರಳು ಇಡೀ ದೇಶವನ್ನು ರಕ್ಷಿಸಿಕೊಂಡು, 3 ದಿನದಲ್ಲಿ ಲಾಜರನು ಸತ್ತೊಳಗಿಂದ ಎದ್ದು ಬಂದ, 3 ದಿನದಲ್ಲಿ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದ. ಎಂತ ಜನರು ಇದೀರಾ ಇಲ್ಲ? 3 ದಿನ ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ. ಸೇಮ್ ಅದೇ ರೀತಿ ಒಬ್ಬ ಬ್ರದರ್ ಫೋನ್ ಮಾಡಿದ್ರು, ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಿದ್ದೀನಿ, ಸ್ವಲ್ಪ ಮನೆಗೆ ಬಂದು ಪ್ರಾರ್ಥನೆ ಮಾಡೋಗ್ತೀರಾ ಅಂದ್ರು. ಆಯ್ತು ಬಂದೆ. ನಾನೇನು ನಮಗೆ ಗೊತ್ತದಿಲ್ಲ, ಸುಮ್ಮನೆ ಹೋದೆ. ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದವರೇ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ಕೊಂಡಂತ ಹೋದೆ. ಮುಗಿದ ಮೇಲೆ ಒಂದು ಏನೆಲ್ಲ ಕೊಟ್ಟರು. ಪಾಸ್ಟರ್ ಏನಿದೆ ಅಂತ ಕೇಳಿದೆ. ಪಾಸ್ಟರ್ ಸೇವೆಯಿಂದ ನನಗೆ ತುಂಬ ಆಶೀರ್ವಾದ ಆಗಿದೆ, ದಯವಿಟ್ಟು. ಮತ್ತು ಅದೇ ಸೇಮ್ ಡೈಲಾಗ್, ನೀವು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು ಅದನ್ನು ಸೇವೆಗೆ ತಗೊಳ್ಳಿ. ತೆಗೆದು ನೋಡಿದೆ 1.5 ಲಕ್ಷ. ಏನೋ ನೇರ ಗೋವಾಗೆ ಪೂರ ಜನರೇಟರ್ ಟ್ರಕ್ಕಲ್ಲಿ ಹಾಕೊಂಡು ಹೋಗ್ಕೊಂಡು ಬಂದೆ. ಈ ಹೆಂಡತಿ ಸಾರ ಇದನ್ನೆಲ್ಲ ನೋಡವಳೆ. 3 ದಿನ ತಪ್ಪಿರ್ಲಿಕ್ಕೆ ಆಗೋದಿಲ್ಲ. 3 ದಿನದಲ್ಲಿ ನಾನು ಗೋವಾದಿಂದ ಸೇವೆ ಮುಗಿಸ್ಕೊಂಡು ಬರೋದ್ರೊಳಗಡೆ ಬಂಗಾರ ಅಡವಿಟ್ಟು ಹಾಕ್ಬಿಟ್ಟವಳೆ. ಮಾರನೇ ದಿನ ಸಭೆಯಲ್ಲಿ ನಿಂತ್ಕೊಂಡು ನಾನು ಹೇಳಿದೆ, ಎಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್, ಜನರೇಟರ್ ಬಂದೈತೆ, ಇನ್ನು ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆರಾಧನೆ ನಡೆಸ್ತಾ ಇದ್ದೀನಿ. ನಮ್ಮ ಹುಡುಗ ಬಂದ ಸಭೆ ನಂತರ, ಅಣ್ಣ ಎಲ್ಲ ಮೊತ್ತ ಕೊಟ್ಟಾಯ್ತಾ ಅಂದೆ. ಇಲ್ಲಪ್ಪ, ಇನ್ನು ಇವಳು ಲೋನ್ ಮೇಲೆ ತಂದವಳೆ ಅಂದೆ. ಅಣ್ಣ ಇಲ್ಲ, ನಮ್ದು ಸೆಲ್ ಗ್ರೂಪ್, ನನ್ನ ಸೆಲ್ ಗ್ರೂಪಲ್ಲಿ ಒಬ್ರು ಅಂಕಲ್ ನಿಮಗೆ ಜನರೇಟರ್ಗೋಸ್ಕರ ತಗೊಳ್ಳಿಕ್ಕೆ ಆಫರಿಂಗ್ ಕೋಡ್ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದೆ ಥ್ಯಾಂಕ್ ಯು ಅಪ್ಪ. ಸಂಡೇ ಮುಗಿದ ಮೇಲೆ ನಾನು ಗೋವಾ ಕೊಡು ಬ್ರದರ್. ಆ ಗಡಬಡಿಯಲ್ಲಿ ನೋಡಲಿಲ್ಲ, ಗೋವಾಗ ಹಂಗೆ ಹೋಗ್ಬಿಟ್ಟೆ. ಆ ಗೋವಾದಲ್ಲಿ ರಾತ್ರಿ ಎಲ್ಲ ಮುಗಿದ ಮೇಲೆ ಏನೋ ಹೇಳ್ತಾ ಇದ್ದಲ್ಲಪ್ಪ ಕಾಣಿಕೆ ಅಂತ, ಅದು ಎನ್ವೆಲಪ್ ತಗೊಂಡು ಬಂದೆ. ತಗೊಂಡು ಕೂತ್ಕೊಂಡ್ರೆ ದಿಕ್ಕ ಆಗ್ಬಿಡ್ತು. 3 ಲಕ್ಷ ರೂಪಾಯಿ
ಎನ್ವಲಪ್ಪ ನಿಮ್ಮ 3 ಲಕ್ಷ ಇದೆ. ನಾನು ಹೆಂಡ್ತಿಗೆ ಫೋನ್ ಮಾಡಿದ್ರೆ ನಾನು ಹೇಳಿದ್ನಲ್ಲ ಗಡಿಬಿಡಿ ಮಾಡಬೇಡ ಅಂತ. ಮೊದಲನೇ 3 ಲಕ್ಷ ಬಂತು, ಈಗ ಉಳಿದಿದ್ದು ಬರ್ತದೆ. ನೀನು ಯಾಕೆ ಗಡಿಬಿಡಿ ಮಾಡಿ ಹಾಕಿದೆ? ನಾನು ಹೇಳ್ತೀನಿ 3 ತಿಂಗಳಲ್ಲಿ ಅದು ಕ್ಲಿಯರ್ ಆಗಿಬಿಡ್ತು. ಕೇಳಿ, ಪ್ರಾರ್ಥನೆ ಏನಿದೆಯಲ್ಲ, ಎಷ್ಟು ನಾನು ನಿಮಗೆ ನಾನು ಕರೆಸಿದ್ದು ನಿಮಗೆ ಎಷ್ಟು ಲಾಭ ಆಯಿತೋ ಗೊತ್ತಿಲ್ಲ. ಆದರೆ ಹೇಳೋದು ಮಾತ್ರ ನಾನು ಹೇಳೋಗ್ತೀನಿ ಕೇಳಿ. ಯಾರೋ ಪ್ರೀಚರ್ ಬಂದು ಹೀಲಿಂಗ್ಸ್ ಆಗಿ ಮಿರಾಕಲ್ಸ್ ಆಗಿ ಎರಡು ಸಂಡೆ ಅದರ ಆನಂದದಲ್ಲಿ ನೀವು ತೇಲಾಡಿ ನಂತರ ಮತ್ತೆ 0 ಆಗೋದಾಗಿದ್ರೆ ಅದರ ಅರ್ಥ ನಿಮಗೆ ಪ್ರಾರ್ಥನೆ ಇಲ್ಲ ಅಂತ. ದಯವಿಟ್ಟು ಪ್ರಾರ್ಥನೆ ಕಟ್ಕೊಳ್ಳಿ. ಎಷ್ಟು ನಿಮಗೆ ಪ್ರಾರ್ಥನೆ ಬಗ್ಗೆ ಆಸಕ್ತಿ ಇದೆ ಗೊತ್ತಿಲ್ಲ. ಅವಕಾಶ ಇದ್ದರೆ ನಾನು ಆ್ಯಕ್ಚುಲಿ ಏನೋ 2 ಗಂಟೆ ಪ್ರಾರ್ಥನೆಯಲ್ಲಿ ಕಳೆಯಬಹುದಿತ್ತು ನಿಮ್ಮ ಜೊತೆಗೆ. ನಾನು 3 ಗಂಟೆ ಸಭೆಯಲ್ಲಿ ಪ್ರಾರ್ಥನೆ 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 ಎದ್ದೇಳಬೇಕು, ಮುಗಿದೆದ್ದೇಳಬೇಕು. ಅವಾಗಲೇ ಜೀವಿತಗಳು ಬದಲಾಗ್ತವೆ. ಯಾರಾದರೂ ನಿರ್ಧರಿಸ್ತೀರಾ ಪ್ರಾರ್ಥನೆ ಬಗ್ಗೆ? ಇಲ್ವಾ? ಓಕೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ನಿನ್ನೆ ಅದನ್ನು ಬೋಧಿಸಿದ್ದೀನಿ, ಆದರೆ ಸಮಯ ಇರೋದ್ರಿಂದ ಸ್ವಲ್ಪ ಅದು ವ್ಯತ್ಯಾಸ ಹೇಳ್ತೇನೆ ಕೇಳಿ. ಇದಕ್ಕೆ ಪೂರಕವಾಗಿ ಅವಶ್ಯವಿರೋದು ಹೇಳ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಮತ್ತಾಯ 21 33ನೇ ವಚನದಿಂದ 33ನೇ ವಚನ. ಯಾರು ಹೋಗ್ತೀರಾ? ಮತ್ತೊಂದು ಸಾಮ್ಯವನ್ನು ಕೇಳಿರಿ. ಮತ್ತೊಂದು ಸಾಮ್ಯ. ಎಲ್ಲರೂ ಒಬ್ಬರು ಓದೋಣ, ಒಂದು ಕೆಲಸ ಮಾಡೋಣ, ಎಲ್ಲರೂ ಬೈಬಲ್ ಮುಚ್ಚಿಕೊಳ್ಳೋಣ. ಒಬ್ಬರು ಹೋಗ್ತಾರೆ, ನಾವೆಲ್ಲರೂ ಕೇಳಿಸ್ಕೊಳ್ಳೋಣ. ಎಲ್ಲರೂ ಬೈಬಲ್ ಮುಚ್ತೀರಾ? ಅಲ್ಲ, ಕೈಯಲ್ಲಿ ಒಂದು ಬೈಬಲ್ ಇದೆ ಅಲ್ಲ, ಅದನ್ನು ಮುಚ್ಚಿದ್ರ ಅಲ್ಲ, ನಿಮ್ಮ ಸ್ಪೀಡ್ ನನಗೆ ಅರ್ಥ ಆಗ್ತಲ್ಲ, ಇನ್ನೂ ನಾರ್ಮಲ್ ಮುಚ್ಚಿದ್ರ. ಓಕೆ, ದಯವಿಟ್ಟು ಕೇಳಿಸ್ಕೊ. ಎಲ್ಲರೂ ಇಲ್ಲಿ ಧ್ಯಾನ ಕೊಡಿ. ಮತ್ತೊಂದು ಸಾಮ್ಯವನ್ನು ಕೇಳಿರಿ. ಮೊದಲನೇದಾಗಿ ಮುಂದುವರಿದಕ್ಕೆ ಮುಂಚೆ, ಸಾಮ್ಯಗಳು ಬರೀ ಕಥಿನ ಅಥವಾ ದೇವರು ದೃಷ್ಟಾಂತವಾಗಿ ಹೇಳಿದ ಸತ್ಯಾರ್ಥಗಳ? ಅವು ಸತ್ಯನ ಅಥವಾ ಬರೀ ಕಥೆಗಳ? ಅವು ಪ್ರವಾದನೆ ರೂಪಕವಾಗಿರುವಂತಹ ಸತ್ಯಗಳ? ನೆರವೇರಬೇಕಾ ಅಥವಾ ಬರೀ ಅವನ್ನ ಕಲ್ತ್ಕೊಳ್ಳಿಕ್ಕೆ ಅಷ್ಟೇನಾ? ಉದಾಹರಣೆಗೆ 10 ಕನ್ನಿಕೆಯರು, ಅದು ಬರೀ ನಮ್ಗೆ ಕಲ್ತ್ಕೊಳ್ಳಿಕ್ಕನ ಅಥವಾ ನಿಜವಾದ ನಡೀಲಿಕ್ಕಿರುವಂತ ಘಟನೆನ? ಅಂದ್ರೆ ನಡೀತದಲ್ವಾ, ನೆರವೇರ್ತದಲ್ವಾ? ಓಕೆ, ಹಾಗಾದ್ರೆ ಈ ಸಾಮ್ಯ ಅಂತ ಹೇಳ್ಬಿಟ್ರೆ ನಾವು ಅಸಾಧ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನೆರವೇರ್ಲಿಕ್ಕೆ ಹೋಗ್ತಾ ಇದೆ ಅಲ್ವಾ? ಓಕೆ, ಏನಂತ ನೋಡಿ. ಏನಂತ? ಒಬ್ಬ ಮನೆಯ ಯಜಮಾನ. ಮಧ್ಯದಾಗಿ ಮೊದಲೇ ಪಾಯಿಂಟ್, ನಿನ್ನೆ ನನಗೆ ಸಮಯ ಇದ್ದಿಲ್ಲ ಅದು ಕೇಳಿ. ಒಬ್ಬ ಮನೆಯ ಕಾರ್ಮಿಕನು ಅಲ್ಲ, ಯಜಮಾನರು. ಐಶ್ವರ್ಯವಂತರು ಇರ್ತಾರೋ ಬಡವರು ಇರ್ತಾರೋ? ಯಜಮಾನ ಅಂತ ಯಾರಿಗಂತೀವಿ? ಎಲ್ಲ ಇರೋರು, ಕೊರತೆ ಇಲ್ಲದವರು, ಅವ್ರಿಗೆಲ್ಲ ಇದೆ. ಒಬ್ಬ ಯಜಮಾನನು ಅಂದ್ರೆ ಅದೇ ಕ್ಲಿಯರ್ ಆಗ್ಬಿಡ್ತು. ಏನಂದ್ರೆ ಇಲ್ಲಿ ಏನಂತಾರೆ, ನಮ್ಮಲ್ಲೆಲ್ಲ ಸಾವ್ಕಾರ ಅಂತಾರೆ, ಇಲ್ಲಿನೂ ಸಾವ್ಕಾರ ಅಂತೀರ. ಶ್ರೀಮಂತರು. ಓಕೆ, ಶ್ರೀಮಂತರು. ಏನೋ ಒಬ್ಬ ಯಜಮಾನನಿದ್ದ ಅಂದ್ರೆ ಗ್ಯಾರಂಟಿ ಶ್ರೀಮಂತರು. ಶ್ರೀಮಂತರು ನಮ್ಮ ಊರ ಕಿರಾಣಿ ಅಂಗಡಿ ಏನಂತಾರೆ, ಈ ನಾವು ಕಿರಾಣಿ ಅಂಗಡಿ ಅಂತೀವಿ, ರೇಷನ್ ಅಂಗಡಿ. ನಮ್ಮ ಊರ ರೇಷನ್ ಅಂಗಡಿಯಲ್ಲಿ ಏನು ಕೊಂಡ್ಕೊಳ್ಳಲ್ಲ, ಇವರು ಗಾಡಿ ತಗೊಂಡು ಬೆಂಗಳೂರಿಗೆ ಹೋಗಿ ಕೊಂಡ್ಕೊಂಡು ಬರ್ತಾರೆ. ಹೌದಾ ಅಲ್ವಾ? ಒಬ್ಬ ಯಜಮಾನನಿದ್ದ ಅಂದಮೇಲೆ ಇವನಿಗೆ ಎಲ್ಲ ಸವಲತ್ತುಗಳಿದೆ. ಒಬ್ಬ ಯಜಮಾನನಿದ್ದ. ಇದರ ಆಳ ನಿಮ್ಗೆ ಅನುಭವ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ. ಇದು ನನಗೆ ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಅದರ ಸಂತೋಷನೇ ಬೇರೆ. ಏನು ಸಿಕ್ಕಿದೆ ಅನ್ನೋದು ಅರಿವು ಉಂಟಾದ್ರೆ ಅದರ ಸಂತೋಷನೇ ಬೇರೆ. ಒಬ್ಬ ಯಜಮಾನನಿದ್ದ. ಒಂದು ದ್ರಾಕ್ಷಾ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ. ಈಗ ಯಜಮಾನನು ನೀನು ಹೇಳ್ತಾ ಇದ್ದೆ, ನಾನು ಯಜಮಾನನಾದವನು ದ್ರಾಕ್ಷಾ ತೋಟ ತಗೊಳ್ತಾನಂದ್ರೆ ಅವನು ಜಮೀನು ಖರೀದಿ ಮಾಡೋಕ್ಕಿಂತ ಮುಂಚೆ ಅದರ ಫಲವತ್ತತೆಯನ್ನು ನೋಡದೆ ಅವನು ಖರೀದಿ ಮಾಡೋದಿಲ್ಲ. ನಮ್ಮಂತವ್ರು ನಿಮ್ಮಂತವ್ರು ಇಲ್ರಿ, ಸ್ವಲ್ಪ ಜಮೀನು ಏನಂತೀವಿ, ಎವರೇಜ್ ಅಂತೀವಲ್ಲ, ಖರಾಬೇನಿಲ್ಲ, ಸಾಧಾರಣ ಇದೆ. ಆದ್ರೆ ನಮ್ಮ ಬಜೆಟ್ ಅಲ್ಲಿ ಇದೆ. ಕೇಳಿದಿರ? ಅದು ಪಕ್ಕಕ್ಕೆ ಇನ್ನೊಂದು ಹೊಲ ಐತೆ, ಏನ್ ಮಸ್ತ್ ಐತೆ, ಖರೆ ಅವನು 4 ಲಕ್ಷ ಎಕ್ಸ್ಟ್ರಾ ಹೇಳ್ತಾ ಇದ್ದಾನೆ, ಈಗ ಅಷ್ಟು ದುಡ್ಡು ನನ್ನಲ್ಲಿಲ್ಲ. ಇಂಥ ಪರಿಸ್ಥಿತಿ ಇವನಿಗೆ ಇಲ್ಲ. ಅರ್ಥ ಮಾಡ್ಕೊಳ್ರಿ.
ದಯವಿಟ್ಟು ಇದನ್ನ ತಿಳ್ಕೊ. ಇಂಥ ಪರಿಸ್ಥಿತಿ ಅವನಿಗಿಲ್ಲ. ಅವನ ಊರಲ್ಲಿ ಏನಂತೀರ ಕಾಸ್ಟ್ಲಿ ಆದ್ರೂ ಚಿಂತೆ ಇಲ್ಲ, ಉತ್ತಮವಾದಂತ ಹೊಲ ಕೊಂಡ್ಕೊಳ್ಳುವಂತ ಕೆಪಾಸಿಟಿ ಅವನಿಗಿದೆ. ಅದರ ಅರ್ಥ ಕೇಳಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಾಸ್ಟ್ರೇ, ನಾವು ನಾರ್ತ್ ಕರ್ನಾಟಕ ಬಗ್ಗೆ ಹೇಳ್ತಾ ಇದ್ದೆ, ಅದು ಪಾಸ್ಟ್ಗಳ ಸ್ಮಶಾನ ಅಂತಾರೆ ಬೆಳಗಾವಿ, ನಾರ್ತ್ ಕರ್ನಾಟಕಕ್ಕೆಲ್ಲ ಗೋಕಾಕು, ಅಥಣಿ, ಬಿಜಾಪುರ, ಬೆಳಗಾವಿ, ನಾರ್ತ್ ಕರ್ನಾಟಕಕ್ಕೆಲ್ಲ ಪಾಸ್ಟ್ಗಳ ಸಮಾಧಿ ಅಂತಾರೆ, ಪಾಸ್ಟ್ಗಳ ಗ್ರೇವ್ಯಾರ್ಡ್ ಅಂತಾರೆ, ಸ್ಮಶಾನ ಭೂಮಿ ಅಂತ ಅಂತಾರೆ ನಮ್ಮ ಕ್ರೈಸ್ತರಲ್ಲಿ. ಏನೋ ಅಂತ ಸ್ಥಳಕ್ಕೆ ಹೋಗಿ ಸೇವೆಯನ್ನ ಪ್ರಾರಂಭ ಮಾಡಿ ಏನೋ ಬೆಳೀತಾ ಅದ್ರ ವಿಷಯನ ಬೋಧಿಸಿ ಒಂದೇದಾಗಿ ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕು ಹೇಳಿ. ಯಾನೇ ಇರಲಿ ಅದು, ಆದ್ರೆ ಖರೀದಿ ಮಾಡುವ ಯಜಮಾನ ಹೆಂಗಿದ್ದಾನೆ? ಪಾಸ್ಟ್ರಿ ಭೂಮಿ ಹೌದು, ಒಪ್ಕೊಳ್ತೀನಿ. ಆದ್ರೆ ಖರೀದಿ ಮಾಡಿರುವ ಯಜಮಾನನ ಹೇಗಿದ್ದಾನೆ? ಬಡವನಿದ್ದಾನ, ಬಲಹೀನನಿದ್ದಾನ, ಶ್ರೀಮಂತನಿದ್ದಾನ, ಎಂಥದನ್ನು ಪರಿವರ್ತಿಸಲಿಕ್ಕೆ ಸಾಧ್ಯವಿರೋನಿದ್ದಾನ? ಕರೆಕ್ಟಾ? ಮೊದಲದಾಗಿ ಏನಂತೆ, ಒಬ್ಬ ಯಜಮಾನನಿದ್ದನು, ಐಶ್ವರ್ಯವಂತನು, ಅವನು ಒಂದು ಫಲವತ್ತಾದ ಭೂಮಿಯನ್ನು ತಗೊಂಡ. ಈಗ ಸೇವೆ, ಈ ವ್ಯತ್ಯಾಸ ತಿಳ್ಕೊಳ್ಳೋಣ. ನಮಗೇನು ಸೇವೆ ಭೂಮಿ ಬಹಳ ಕಠಿಣ. ನೀವು ಭೂಮಿ ಕಠಿಣ ಹೌದು, ಒಪ್ಕೊಳ್ತೀನಿ. ಇದನ್ನ ವ್ಯತ್ಯಾಸ, ಇದನ್ನ ಪರಿವರ್ತಿಸ್ಕೊಳ್ಳೋಣ, ಸ್ವಲ್ಪ ಇದನ್ನ ಪರಿವರ್ತಿಸ್ಕೊಳ್ಳೋಣ. ಓಕೆ, ಆದ್ರೆ ಅದನ್ನ ವ್ಯವಸಾಯ ಮಾಡಲಿಕ್ಕೆ ಬೇಕಾಗಿರುವ ಅಭಿಷೇಕ ಭಯಂಕರ ಫಲವತ್ತಾದದ್ದು. ಆ ಅಭಿಷೇಕ ಎಲ್ಲಿರ್ತದೋ ಎಂಥ ಭೂಮಿ ಆದ್ರೂ ಪರಿವರ್ತನೆಗೊಳ್ತದೆ. ಆಮೇಲೆ ಅಲ್ಲ, ನೀವು ಅರ್ಥ ಆಗ್ತಾ ಇದ್ದದಕ್ಕೆ ಗಂಭೀರವಾಗಿ ಕೇಳ್ತಾ ಇದ್ದೀರೋ ಅಥವಾ ಏನು ತಿಳ್ತಾ ಇಲ್ವೋ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಉದಾಹರಣೆ, ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಅರ್ಧ ಭಾಗ ಎಲ್ಲ ಮರುಭೂಮಿ ಇದೆ. ಓಕೆ, ಇವರಲ್ಲಿ ಹೋದಾಗ ಅರ್ಧ ಭಾಗ ಎಲ್ಲ ಮರುಭೂಮಿ, ಏನು ಬೆಳಿಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವತ್ತು ನೀವು ಇವತ್ತಿನ ಇಸ್ರಾಯೇಲರು, ಈಗ ನಾನು ಇಲ್ಲಿ ಮಾತಾಡ್ತಾ ಇರುವಾಗ ನೀವು ಇಸ್ರಾಯೇಲಲ್ಲಿ ಯುದ್ಧ ನಡೀತಾ ಇದೆ, ಆದ್ರೆ ಅವ್ರು ನೀವು ಒಂದು ಮಾತು ಕೇಳಿದ್ರೆ ಹೇಗಿದೆ ನಿಮ್ಮ ವ್ಯವಸಾಯ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮಗೆ ಒಂದು ಅವಕಾಶ ಕೊಡ್ರಿ, ಇಡೀ ಭೂಮಂಡಲಕ್ಕೆ ನಾವು ಆಹಾರವನ್ನು ಒದಗಿಸ್ತೀವಂತಾರೆ. ಮರುಭೂಮಿಯಲ್ಲಿ ಹೇಳಿದ್ರ ಅರ್ಥ ಏನಂದ್ರೆ, ಅದು ಹೇಗೆ ಇರಲಿ, ಆದ್ರೆ ಅದನ್ನ ಪರಿವರ್ತಿಸ್ಲಿಕ್ಕೆ ಅದನ್ನ ಕೊಂಡುಕೊಂಡಂತ ಯಜಮಾನನಲ್ಲಿ ಎಷ್ಟು ಖರ್ಚಾದರೂ ಅದನ್ನು ಬದಲಾಯಿಸುವ ಅಧಿಕಾರ ಅವನಿಗಿದೆ, ಬದಲಾಯಿಸುವ ಶ್ರೀಮಂತಿಕೆ ಅವನಲ್ಲಿದೆ, ಅದನ್ನು ಬದಲಾಯಿಸುವ ಫಂಡ್ಸ್ ಅವನಲ್ಲಿದೆ. ನಾವು ಅಂತೀವಲ್ಲ, ಪಾಸ್ಟ್ರೆ ಅದು ಮರುಭೂಮಿ ರೀ ಪಾಸ್ಟ್ರೆ, ಅದು ದುಡ್ಡಿದ್ದವ್ರಿಗೆ ಏನ್ರಿ, ಅಮೆರಿಕದಿಂದ ಏನೋ ಟೆಕ್ನಾಲಜಿ ತಗೊಂಡು ನಮಗಿಂತ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಅಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ಹೆಂಗೆ ಇರಲಿ ಅದು, ಯಜಮಾನನು ಐಶ್ವರ್ಯವಂತನು, ಉತ್ತಮ ಭೂಮಿಯನ್ನು, ಅಂದ್ರೆ ಅವನ ದೃಷ್ಟಿಯಲ್ಲಿ ಪ್ರತಿಯೊಂದು ಭೂಮಿ ಫಲವತ್ತಾದದ್ದೇ. ಯಾಕಂದ್ರೆ ಅವನು ಅದನ್ನು ಮಾಡ್ಲಿಕ್ಕೆ ಶಕ್ತನು. ಪಾಸ್ಟರ್, ನಮ್ಮ ಯಜಮಾನರಿಗೆ ಸರಿಯಾದ ಕೆಲಸ ಇಲ್ಲ, ಅದಕ್ಕೆ ನಾವು ಕಷ್ಟದಲ್ಲಿದ್ದೀವಿ. ಅದು ಮುರಿಲೇಬೇಕು. ಯಾಕಂದ್ರೆ ದ್ರಾಕ್ಷಾ ತೋಟವನ್ನ ಕೊಂಡ್ಕೊಂಡವನು ಬಡವನಿಲ್ಲ, ಆ ದ್ರಾಕ್ಷಾ ತೋಟ ನೀನೇ. ಅದರ ಸುತ್ತಲೂ ಬೇಲಿ ಹಾಕದ, ಅದಕ್ಕೆ ಅದರಲ್ಲಿ ದ್ರಾಕ್ಷಿ ಆಲೆಯನ್ನು ಮಾಡಿಸಿ ಬೇಗ ಒಡೆಯನ್ನ ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಕೇಳ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ತದೆ. ಬೇರೊಂದು ದೇಶಕ್ಕೆ ಹೋದನು. ಫಲದ ಕಾಲ ಹತ್ತಿರವಾದಾಗ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳಿಗೆ ಹಣ್ಣು ಹಿಡಿದುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದುಕೊಂಡರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಅವರಿಗೂ ಹಾಗೆ ಮಾಡಿದರು. ಕಡೆಯಲ್ಲಿ ಎಲ್ಲ ಯಹೂದ್ಯರು ಕುತ್ಕೊಂಡಿದ್ದಾರೆ. ಯಹೂದ್ಯರು ಕೇಳಿಸ್ಕೊಳ್ತಾ ಇದ್ದಾರೆ. ಈ ಸಾಮ್ಯ ಹೇಳ್ತಾ ಇದ್ದಾನೆ. ಈಗ ನೋಡಿ ಮುಂದೆ, ಈಗ 45ನೇ ವಚನ ಹೋದ್ರೆ, 45ನೇ ವಚನ, ಸಾರಿ 45ನೇ ವಚನ, 45. ಮಹಾಯಾಜಕರಿಗೂ ಫರಿಸಾಯರು ಆತನ ಸಾಮ್ಯಗಳನ್ನು ಕೇಳಿ ತಮ್ಮನ್ನೇ ಕುರಿತು ಮಾತನಾಡುತ್ತಾನೆಂದು ತಿಳ್ಕೊಂಡು ಆತನನ್ನು ಹಿಡಿಯುವುದಕ್ಕೆ
ಸಂದರ್ಭ ನೋಡುತ್ತಿದ್ದರು. ಇವ್ರಿಗೆ ಸರಿಯಾಗಿ ಅರ್ಥ ಆಯ್ತು, ಇವ್ರಿಗೆ ಗ್ಯಾರಂಟಿ ಆಯ್ತು ಇವ್ನು ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಅಂತ. ಕರೆಕ್ಟಾ? ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ದ ಇವನು? ಒಬ್ಬ ಯಜಮಾನ ಇದ್ದ, ಒಳ್ಳೆ ದ್ರಾಕ್ಷಿ ತೋಟವನ್ನು ಕೊಂಡ್ಕೊಂಡ, ಸುತ್ತಲೂ ಬೇಲಿ ಹಾಕಿಸಿದ, ಆಲೆಯನ್ನು ತೋಡಿಸಿದ, ಎಲ್ಲವನ್ನ ಕಟ್ಟಿಸಿದ, ಎಲ್ಲವನ್ನ ಮಾಡ್ದ. ಈಗ ಆಳುಗಳಿಗೆ ಇನ್ನು ಅದನ್ನು ನಡೆಸ್ಕೊಂಡು ಹೋಗೋದು ಪರಿಶ್ರಮನ, ಅದನ್ನು ನಡೆಸ್ಕೊಂಡು ಹೋಗೋದು ಈಸಿನ? ನಮ್ಗೆ ನಮ್ಮ ಸಭೆಯಲ್ಲಿ ಇದನ್ನು ಹೇಳುವಾಗ ಭಯಂಕರ ಕುಂದಾಡ್ಬಿಟ್ಟಿದ್ರು ಅವರು. ನೀವು ಆಕಳಿಸ್ತಾ ಇದ್ದೀರಾ ಅದನ್ನು. ಬಹುಶಃ ಏನೋ ಐ ಆಮ್ ನಾಟ್ ದ ಪರ್ಸನ್ ಫಾರ್ ಯು. ಮುಂದಿನ ಸಾರಿ ಒಳ್ಳೆಯವ್ರನ್ನ ಕರೆಸ್ಕೊಳ್ಳಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಆಯ್ತಾ? ನಾನು ಅಷ್ಟು ಯೋಗ್ಯ ಅಲ್ಲ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಪ್ರಯತ್ನ ಮಾಡ್ತೀನಿ, ಆಯ್ತಾ? ಪ್ರಯತ್ನ ಮಾಡಿ ಮುಗಿಸ್ತೀನಿ. ಇದು ವ್ಯತ್ಯಾಸ ನೋಡಿ, ಭಾಳ ದೇವ್ರ ಕೃಪೆ ಕೊಡಲಿ ನಿಮಗೆ ಗ್ರಹಿಸ್ಲಿಕ್ಕೆ. ಈ ತೋಟದಲ್ಲಿ ಇನ್ನು ಕೆಲಸ ಮಾಡೋದು ಅವ್ರಿಗೆ ಕಷ್ಟನ ಸುಲಭನ? ಫಲವತ್ತಾದ ಭೂಮಿ ಕೊಂಡ್ಕೊಂಡವನೆ, ದ್ರಾಕ್ಷಿ ತೋಟವನ್ನ ನೆಟ್ಟಿದ್ದಾನೆ, ನೀರಾವರಿಯನ್ನ ಕಲ್ಪಿಸಿದ್ದಾನೆ, ಬೇಲಿಯನ್ನ ಹಾಕಿದ್ದಾನೆ. ಇನ್ನೇನು ಕೆಲಸ ಅದರಲ್ಲಿ? ನಾನು ಹೇಳ್ತೇನೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಷ್ಟೇ ತಾನೇ. ಕೇಳಿ, ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರಾತ್ಮನ ಸಹಾಯ ಕೊಟ್ಟಿದ್ದಾನೆ. ಇನ್ನೂ ಪ್ರಾರ್ಥನೆಗೆ ಕಷ್ಟ ಅಂದ್ರೆ ಎಷ್ಟು ಮೊಂಡ್ರಿರ್ಬಾರ್ದು ನಾವು. ಮುಸಲ್ಮಾನರಿಗೆ ಪವಿತ್ರಾತ್ಮನಿಂದ ದಿನಕ್ಕೆ 3 ಸಾರಿ ಪ್ರಾರ್ಥನೆ, 5 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಯಹೂದ್ಯರಿಗೆ ಪವಿತ್ರಾತ್ಮನಿಂದ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಪವಿತ್ರಾತ್ಮನ ಸಹಾಯ ಇದೆ. ಇಲ್ಲಿ 2 ಗಂಟೆ ಪ್ರಾರ್ಥನೆ ಮಾಡೋರು ಯಾರನ್ನ ಕೈ ಮೇಲೆ ಬರ್ತಾ ಇಲ್ಲ. ಬೇಲಿ ಹಾಕಿದ್ದಾನೆ, ಫಲವತ್ತಾದ ಭೂಮಿಯನ್ನು ನೆಟ್ಟಿದ್ದಾನೆ, ನಿಮ್ಮನ್ನ ನೀರಾವರಿ ಕೊಟ್ಟಿದ್ದಾನೆ. ಕರೆಕ್ಟಾ? ಚೈನಾದಲ್ಲಿ ಒಂದು ಬೈಬಲ್ ಅಲ್ಲೇ ಪ್ರಿಂಟ್ ಆಗ್ತದೆ ಬೈಬಲ್, ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಅವೈಲೇಬಲ್ ಇಲ್ಲ. ಒಂದು ಬೈಬಲ್ ಸಿಗ್ಬೇಕಂದ್ರೆ ಕಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ 3 ಬೈಬಲ್ ಇದೆ, ಓದೋರು ಯಾರು? ಎಲ್ಲ ಮಾಡಿದ್ದಾರೆ, ಇನ್ನೂ ಅದರಲ್ಲಿ ಕೆಲಸ ಮಾಡೋದು ಕಷ್ಟನಾ? ಇಲ್ಲ ತಾನೆ? ಓಕೆ, ಇದು ನಮ್ಮ ಜೀವಿತದ ಬಗ್ಗೆ. ಆದ್ರೆ ಯಹೂದ್ಯರು ಹೇಳಿದ್ರು ಇವ್ರು ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅರಿವಿತ್ತು. ಏನದು ಮಾಡಿದ್ದಾರೆ ನೋಡಿ, ಎಷ್ಟು ಸುಂದರ. ಅವ್ರಿಗೆ ಕೊಟ್ಟದನ್ನೆಲ್ಲ ರಿಚ್ ಕೊಟ್ಟ ಅವ್ರಿಗೆ. ಇದನ್ನು ಹೇಳಿ ಮುಗಿಸ್ತೀನಿ, ಬ್ಯೂಟಿಫುಲ್ ಆಗಿರೋದನ್ನ ಹೇಳಿ ಮುಗಿಸ್ಕೊಂಡ್ಬಿಡ್ತೀನಿ. ಕೇಳಿ, ಅವರಿಗೆ ಹಾಲು, ಮತ್ತು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಹಾಲು ಜೇನು ಹರಿಯುವುದನ್ನ ದೇಶ ಕೊಟ್ಟ. ಕರೆಕ್ಟಾ? ಫಲವತ್ತಾದ ಭೂಮಿ. ಏನಂತ ಹೇಳಿದ? ಮೋಶೆ ಯೆಹೋಶುವನು ಅಲ್ಲಿ ನೋಡ್ಕೊಂಡು ಬಂದ್ರಪ್ಪ ಅಂತ ಕಳ್ಸಿದ್ರೆ, ದ್ರಾಕ್ಷಿ ಗೊಂಚಲುಗಳನ್ನ ಹೆಂಗ ತಗೊಂಡು ಬಂದ್ರು ಅವರು? ಹೆಗಲ ಮೇಲೆ ಹಾಕೊಂಡು ಬಂದ್ರು. ಒಂದೊಂದು ದ್ರಾಕ್ಷೆ ಸೇಬು ಅಂತೀರ ನೀವು? ಸೇಬು ಹಣ್ಣಿನ ಸೈಜ್ ಒಂದೊಂದು ದ್ರಾಕ್ಷೆ, ಅದ್ರ ಗೊಂಚಲುಗಳನ್ನ ಹೆಗಲ ಮೇಲೆ ಹಾಕೊಂಡು ಬಂದ್ರು. ರೆಡಿ, ಎಲ್ಲ ರೆಡಿ ಇದೆ ಅಲ್ವಾ? ಅದನ್ನು ಬರೀ ನಡೆಸ್ಕೊಂಡು ಹೋಗ್ಬೇಕೀಗ ಅವರು. ಅದನ್ನು ಸಹ ಫಲವತ್ತಾದ ಭೂಮಿ, ರೆಡಿ ಆಗಿರುವಂತ ಮನೆಗಳು. ಓಕೆ, ಕೊನೆಗೆ ಈ ಯಹೂದ್ಯರಿಗೋಸ್ಕರ ಆಲಯ, ಆ ಆಲಯ ಕಟ್ಟುವುದಕ್ಕೆ ಏನು ಕೊರತೆ? ಆಲಯ ಕಟ್ಟುವುದಕ್ಕೋಸ್ಕರ ಐಶ್ವರ್ಯವಂತ ಅರಸನನ್ನ ಎಬ್ಬಿಸಿದ. ಏನವನ ಹೆಸರು? ಸೊಲೊಮೋನನನ್ನ ಎಬ್ಬಿಸಿದ. ಸೊಲೊಮೋನನಿಗೆ ಎಂತ ಬಂಗಾರ ಬೆಳ್ಳಿ ಅಂದ್ರೆ, ಬೆಳ್ಳಿಯನ್ನ ಬೀದಿಯ ಮೇಲಿರುವಂತ ಮರಳಿನ ಹಾಗೆ ಮಾಡಿದಂತೆ. ಓದಿದ್ರಲ್ಲ ಗೊತ್ತ? ಮರಳು ಅಂದ್ರೆ ಗೊತ್ತ? ಉಸುಗು. ಏನಂತಾರೆ? ಉಸುಗು. ಅದೇ ಅಂದ್ರೆ ಬೆಳ್ಳಿ ಅಂದ್ರೆ ನೀವು ಆ ಸೊಲೊಮೋನನ ಸಮಯದಲ್ಲಿ ನೀವು ಯಾವ್ದಾದ್ರು ಇಸ್ರಾಯೇಲ್ ಮನೆಗೆ ಹೋದ್ರೆ ನೀರು ಕುಡಿಲಿಕ್ಕೆ ಬೆಳ್ಳಿ ಲೋಟ, ಅದೇ ಅದ್ರ ಅರ್ಥ. ಯಾವ್ದಾದ್ರು ಮನೆಗೆ ನೀವು ಸ್ನಾನಕ್ಕೆ ಹೋದ್ರೆ ಬೆಳ್ಳಿ ಬಕೆಟ್. ಕೇಳ್ತಾ ಇದ್ದೀರಾ? ಅಲ್ಲಿ ನೀವು ಸ್ನಾನಕ್ಕೆ ಹೋದ್ರೆ ಬೆಳ್ಳಿ ತಮ್ಮಿಗೆ, ಇಲ್ಲಿ ನಮ್ಗೆ ಕುಡಿಲಿಕ್ಕಿಲ್ಲ, ಬೆಳ್ಳಿ ತಮ್ಮಿಗೆ. ಸೊಲೊಮೋನನು ಬೆಳ್ಳಿಯನ್ನ ಮರಳಿನ ಹಾಗೆ ಮಾಡಿದಂತೆ. ಅಷ್ಟು ಲಿಬ್ರಲ್, ಅಷ್ಟು ಐಶ್ವರ್ಯ. ಯಾರು ಕೊಟ್ಟ ದ್ರಾಕ್ಷಿ ತೋಟ ಇದೆ? ಯಾರು ಕೊಟ್ಟ ದ್ರಾಕ್ಷಿ ತೋಟ?
ಅವ್ರಿಗೆ ದ್ರಾಕ್ಷಿ ತೋಟವನ್ನು ಯಾರು ಕೊಟ್ಟಿದ್ನು? ಹೆರೋದ್ನ ಕೊಟ್ಟಿದ್ನ? ರೋಮನ್ನ ಕೊಟ್ಟಿದ್ರ? ದೇವ್ರು ಕೊಟ್ಟಿದ್ದಾರ. ಅಲ್ಲ ಹೇಳ್ಬಾರ್ದಂತ ನಿಮ್ಮಲ್ಲಿ ರೂಲ್ಸ್ ಇದೆ. ಫಸ್ಟ್ ನಿಮ್ಮ ಚರ್ಚೆ ಪ್ರೀಚರ್ ಎಲ್ಲಾದ್ರೂ ಎದ್ದು ಹೊಡ್ಕೊಂಡು ಸತ್ತಾರ ಈ ತರ ಕೂತ್ಕೊಂಡು ಭಯ ಪಡಿಸಿದ್ರೆ ನೀವೆಲ್ಲಾದ್ರೂ ಉತ್ತರ ಕೊಡ್ರಿ. ಯೇಸು ಸ್ವಾಮಿ ಇದ್ದಿದ್ರು ಬಿಡ್ರಿ, ಅವ್ರಿಗೆ ಇನ್ನು ತಂದೆಯಲ್ಲಿದ್ದ. ದೇವರು ತಾನೇ ತನ್ನ ಮಕ್ಕಳಿಗಲ್ವ, ದೇವರು ತಾನೇ ತನ್ನ ಮಕ್ಕಳಿಗೆ ಹೆಂಗೆ ಕೊಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಫರಿಸಾಯರಿಗೆ ಗೊತ್ತಾಗ್ಬಿಡ್ತೀವಿ ನಮ್ಮ ಬಗ್ಗೆನೇ ಮಾತಾಡ್ತಾರೆ, ಯಾಕಂದ್ರೆ ಇಷ್ಟು ಧಾರಾಳವಾಗಿ ದೇವರು ನಮಗೆ ಕೊಟ್ಟಿರೋದು. ಆಯ್ತಾ? ಇದಾಯ್ತು. ಈಗ ಏನಾಯ್ತಂದ್ರೆ ಫಲ ಕೊಡ್ಬೇಕಿತ್ತು, ಫಲ ಕೊಡ್ಲಿಲ್ಲಲ್ಲ. ಕರೆಕ್ಟಾ? ಈಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡಿ, 43ನೇ ವಚನ, 43. ಆದದರಿಂದ ಈಗ ಕೇಳ್ರಿ, ಆದದರಿಂದ. ಈಗ ನೋಡಿ ಒಂದು ನಿಮಿಷ ಮತ್ತೆ ಇದಕ್ಕೆ ಉತ್ತರ ಕೊಟ್ಟಿದ್ದು, ಇದು ಇಂಟ್ರೆಸ್ಟಿಂಗ್. ಇದು ಉತ್ತರ ಮುಗಿಸ್ಕೊಂಡು ಬಿಟ್ಕೊಳ್ಳೋದು ನೋಡ್ರಿ. ನಾನು ಇನ್ನೂ ಉತ್ತಮವಾದ ರೀತಿಯಲ್ಲಿ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಬೇಗ ಓಡಬೇಕು. ನಮ್ಮ ಫ್ಲೈಟ್ ಅರ್ಧ ಗಂಟೆ ಅವ್ರು ರೀಶೆಡ್ಯೂಲ್ ಮಾಡಿಬಿಟ್ಟಿದ್ದಾರೆ, ಅರ್ಧ ಗಂಟೆ ಮುಂಚೆ ಹಾಕ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ನನಗೂ ಕನ್ಫ್ಯೂಷನ್ ಇಲ್ಲಿದ್ದೀನಿ, ಬೇಗ ಹೋಗ್ಬೇಕಂತ. ಅದಕ್ಕೆ ಕೇಳಿ, ದೇವರು ಇಸ್ರಾಯೇಲರನ್ನ ನನ್ನ ಹಿರಿಯ ಮಗ ಅಂತ ಕರೆದ. ಅವನಿಗೆ ಕೊಡುವಾಗ ಹಾಲು ಜೇನು ಹರಿಯುವಂಥದ್ದು, ಬೇಲಿ ಹಾಕಿದ್ದು, ಉತ್ತಮವಾದ ದ್ರಾಕ್ಷಾಲತೆಗಳು, ಎಲ್ಲಾ ಸೌಖ್ಯ ಇರುವಂತ ರಾಜ್ಯವನ್ನ, ಎಲ್ಲಾ ಸೌಖ್ಯವಿರುವಂತ ಸೇವೆಯನ್ನ, ಅಂದ್ರೆ ಯೆರೂಸಲೇಮಿನ ಆಲಯವನ್ನ ರೆಡಿಯಾಗಿ ಅವ್ರ ಕೈಯಲ್ಲಿ ಇಟ್ಟ. ಇವ್ರೇನ್ ಮಾಡಿದ್ರು? ಅದನ್ನ ಮನಸ್ಸಿಗೆ ಬಂದಂಗೆ ಏಲಿ ಗೊತ್ತಾ? ಏಲಿ ಯಾರು ಗೊತ್ತಾ? ಎಲಿಷನು ಅಲ್ಲ, ಎಲಿಯನಲ್ಲ. ಏಲಿ ಯಾರು ಗೊತ್ತಾ? ಸಂವೇಲನ ಅಪ್ಪನ. ಬರೀ ಸಂವೇಲನ ಅಂದ್ರೆ ಏನಂತ ತಿಳ್ಕೊಳ್ಳೋದು ನಾನು? 12 ಸೇವಕ, ಪಾಸ್ಟ್. ಈಸಿಗೆ ಏನೋ ಮುಂದೆನಾದ್ರೂ ಮಾಡ್ಕೊಳ್ಳಿ. ಕರೆಕ್ಟ್, 12 ಪಾಸ್ಟ್. ಏಲಿ ಮಹಾಯಾಜಕ. ಏಲಿ ಮಕ್ಕಳು ನೋಡಿ, ಏಲಿಗೆ ಇದೇ ದ್ರಾಕ್ಷಿ ತೋಟ ಇತ್ತ? ಕರೆಕ್ಟಾ? ಏಲಿಗೆ ಇದೇ ದ್ರಾಕ್ಷಿ ತೋಟ ಇತ್ತಲ್ಲ ನೋಡಿ. ಏನ್ ಮಾಡಿದ್ರು? ದೇವರ ಯಜ್ಞನ ಅಸಡ್ಡೆ ಮಾಡಿ, ಸ್ತ್ರೀಯರ ಜೊತೆ ವ್ಯಭಿಚಾರ ಮಾಡಿ ಆ ದ್ರಾಕ್ಷಿ ತೋಟವನ್ನು ಹೊಲೆ ಮಾಡಿ. ಆದ್ರೆ ದ್ರಾಕ್ಷಿ ತೋಟೆಯ ಐಶ್ವರ್ಯ ಹೋಯ್ತಾ? ಹೋಗಿಲ್ಲ. ಅವರು ಹೊಲೆ ಮಾಡಿದ್ರು ಸಹ ದೇವರು ತನ್ನ ದ್ರಾಕ್ಷಿ ತೋಟದ ಐಶ್ವರ್ಯವನ್ನು ತೆಗೆದು ಹಾಕಲಿಲ್ಲ. ಯಾಕೆ? ಅವರು ನೆಟ್ಟಂತ ದ್ರಾಕ್ಷಿ ತೋಟ. ಅವರನ್ನ ಶಿಕ್ಷಿಸುವುದಕ್ಕೆ 100 ಬಾರಿ ವೈರಿಗಳ ಕೈಗೆ ಒಪ್ಪಿಸ್ಬಿಟ್ಟ. ಆದ್ರೆ ದ್ರಾಕ್ಷಿ ತೋಟದ ಐಶ್ವರ್ಯ ಹೋಯ್ತಾ? ಇಲ್ಲ. ಅವರು ತಿರುಗಿ ಬಂದ ತಕ್ಷಣ ಮಧ್ಯ ಅರಸುಗಳಾದ್ರು, ಪಶ್ಚಾತ್ತಾಪ ಪಟ್ಟ ತಕ್ಷಣ ಮಧ್ಯ ಅರಸುಗಳಾದ್ರು. ಹೌದಲ್ಲ? ಈಗ ನೋಡಿ ಎಂತ ಬಲವಾದದ್ದು. ಅದಕ್ಕೆ ಹೇಳ್ತಾನೆ, ಫಲದ ಸಮಯ ಬರುವಾಗ ದೇವರಿಗೆ ಎಲ್ಲ ಕೊಟ್ಟವನು, ಅವನಿಗೇನು ಫಲ ಬೇಕು? ಅವನು ಬೇಕಾಗಿದ್ದು ಒಂದೇ ಫಲ, ಆರಾಧನೆ, ಅವರ ಭಕ್ತಿ, ಅವರ ವಿಧೇಯತ್ವ. ಫಲದ ಸಮಯ ಬಂದಾಗ ಆಳುಗಳನ್ನ ಕಳಿಸಿದ, ಅವರನ್ನೇ ಹೊಡೆದು ಹಾಕಿದ್ರು. ಕೊನೆಗೆ ನನ್ನ ಮಗನಿಗಾದ್ರೂ ಮರ್ಯಾದೆ ಕೊಟ್ಟಾರಂತ ಯೇಸುಸ್ವಾಮಿನ ಕಳಿಸಿದ, ಅವರನ್ನು ಹೊಡೆದು ಹಾಕಿದ್ರು. ಈಗ ದ್ರಾಕ್ಷಿ ತೋಟೆ ಆಸ್ತಿ ಇದೆ. ಆಸ್ತಿನೇ ಅಂತೀರಲ್ಲ, ಪ್ರಾಪರ್ಟಿಗೆ ಏನಂತೀರ? ಆಸ್ತಿ ಇದೆ. ಆದ್ರೆ ಆಸ್ತಿಗೆ ಹಕ್ಕುದಾರರು ಯೋಗ್ಯರಾಗುವುದಿಲ್ಲ. ಹೌದಾ? ಈಗೇನ್ ಹೇಳ್ತಾ ಇದ್ದಾನೆ? 43ರಲ್ಲಿ ಹೇಳ್ದ ಯೇಸುಸ್ವಾಮಿ ಸ್ವತಃ ಹೇಳ್ತಾ ಇದ್ದಾನೆ ನೋಡಿ, 43ರಲ್ಲಿ. ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ, ನಮ್ಮಿಂದಲ್ಲ, ನಾವಲ್ಲ. ಯಾರು ಹೇಳ್ತಾ ಇದ್ದಾನೆ ಅದನ್ನ? ಗಟ್ಟಿಗೆ ಹೇಳಿ, ಯಾರು ಹೇಳ್ತಾ ಇದ್ದಾನೆ? ಯಾರು ಹೇಳ್ತಾ ಇದ್ದಾನೆ? ಮಾಸ್ಟ್ರೆ, ಬ್ರದರ್ಸ್, ಯಾರು ಹೇಳ್ತಾ ಇದ್ದಾನೆ? ಯಹೂದರಿಗೆ ಹೇಳ್ತಾ ಇದ್ದಾನೆ. ಆದುದರಿಂದ ನಿಮ್ಮಿಂದ ಆ ದ್ರಾಕ್ಷಾ ತೋಟ ತೆಗೆಯಲ್ಪಟ್ಟು. ನೋಡಿ, ದ್ರಾಕ್ಷಿ ತೋಟದಿಂದ ಅವರನ್ನ ತೆಗಿಬೇಕಾ ಅಥವಾ ದ್ರಾಕ್ಷಿ ತೋಟವನ್ನು ಅವರಿಂದ ಕಿತ್ಕೊಳ್ಬೇಕಾ? ಯಾವುದು ಸರಿಯಾದಂತ ಗ್ರಾಮರ್ ಇಲ್ಲಿ? ಈಗ ದ್ರಾಕ್ಷಿ ತೋಟದಿಂದ ಅವರನ್ನು ಹೊರಗೆ ಹಾಕ್ಬೇಕಾ? ಇನ್ನೊಮ್ಮೆ ಓದಿ ನೋಡ್ರಿ, ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಆದದರಿಂದ ದೇವರ ರಾಜ್ಯವು ನಿಮ್ಮನ್ನ ದೇವರ ರಾಜ್ಯದಿಂದ ತೆಗೆದಂತ ಹೇಳ್ತಾ ಇಲ್ಲ. ನಾವಿದ್ದೇವ ಅಲ್ಲ, ನಾವಿನ್ನು ಪಿಕ್ಚರ್ದಾಗೆ ಇಲ್ಲಮ್ಮ ಅಲ್ಲಿ. ನಾವಲ್ಲ, ಇದನ್ನು ನಾವು ಬೋಧಿಸಿ ನಾವು ಅಂತ ಬೋಧಿಸಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಫರಿಸಾಯರ ಬಗ್ಗೆ ಓದಿ ಬರ್ದಿದೆ, ಫರಿಸಾಯರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಸಾರಿ ಓದಿದೀವಿ ಅದನ್ನ, ಓದ್ರಿ. ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ಕಿತ್ತಲ್ಪಟ್ಟು
ತೋಟವನ್ನ ನಿಮ್ಮಿಂದ ಕಿತ್ತುಕೊಂಡು ಅದರ ಫಲ ಕೊಡೋರಿಗೆ ಕೊಡ್ತೀನಿ. ಅದರ ಅರ್ಥ ಏನ್ ಗೊತ್ತಾ? ಅದರ ಅರ್ಥ ಅದಕ್ಕೆ ಒತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಕೇಳಿ, ದೇವರ ಆಶೀರ್ವಾದ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದು ಯಾವ ದ್ರಾಕ್ಷಿ ತೋಟದ ಮೇಲೆ ಬರ್ತದೋ ಆ ದ್ರಾಕ್ಷಾ ತೋಟ ಆತನು ನೆಟ್ಟ ದ್ರಾಕ್ಷಾ ತೋಟವಾಗಿಬಿಡ್ತದೆ. ಆತ ಹೇಳ್ತಾ ಇದ್ದಾನೆ, ಏನಿದೆ ಬಹಳ ಬೇಡ, ದೇವರು ಹೇಳ್ತಾ ಇದ್ದಾನೆ, ಆ ಒಂದು ದ್ರಾಕ್ಷಿ ತೋಟ ನಿಮ್ಮಿಂದ ಕಿತ್ತಲ್ಪಟ್ಟು ಹೋದ್ರೆ ಇನ್ನೊಂದ್ಸರಿ ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು, ಬೇರೆಯವರಿಗೆ ಜನಕ್ಕೆ ಅದನ್ನ ಕೊಡಲಾಗುವುದು. ಈಗ ನೋಡಿ, ಇದರಿಂದ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಇದರಿಂದ ನನ್ನ ಜೀವನ ಸಂಪೂರ್ಣವಾಗಿ ಆಶೀರ್ವದಿಸಲ್ಪಡ್ತು. ಏನಪ್ಪಾ ಅಂದ್ರೆ, ಇದನ್ನ ಬಹಳ ಬ್ಯೂಟಿಫುಲ್ ಆಗಿರೋದು, ಒಂದು ವೇಳೆ ಈಗ ಇದು ನನ್ನ ಮೊಬೈಲ್ ಇದೀರಾ, ಇದು ಹೂ ಅನ್ನೋದಿಲ್ಲ, ಆ ಅನ್ನೋದಿಲ್ಲ, ನನಗೂ ಅನಿಸ್ತದೆ, ಎಲ್ಲಿ ಬಂದ್ಬಿಟ್ನಪ್ಪ ಅನಿಸ್ತಾ ಇದೆ. ನೀವು ಕೂತ್ಕೊಂಡಿರೋದು, ನೀವು ಗಂಭೀರನೂ ಅಲ್ಲ, ಕೂತ್ಕೊಂಡಿರೋ ಭಂಗಿಗಳೇ ಅರಸರುಗಳ ಮಧ್ಯದಲ್ಲಿ ಪ್ಯೂರ್ ಬಂದ್ಸಿಕೊಂಡಂಗಾಗಿತ್ತು ನನಗೆ. ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ, ಇಂಟ್ರೆಸ್ಟ್ ಉತ್ತರ ಕೊಟ್ರೆ ನನಗೂ ಇಂಟ್ರೆಸ್ಟ್ ಬರ್ತದ. ಅವ್ರು ಯಾಕಂದ್ರೆ ನೀವು ಇಂಟ್ರೆಸ್ಟ್ ಕೇಳ್ತಾ ಇದ್ದೀರಾ, ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಭಂಗ ಆಗ್ತದೆ ದೊಡ್ಡದು. ಕೆಲವೊಬ್ರದ್ದು ಹಂಗೆ ಓಪನ್ ಆಗ್ತಾವ, ಹಿಂಗೆ ಚಿತ್ರಾನ್ನ ತಿಂದು ಬಂದವರು, ಬಿರಿಯಾನಿ ತಿಂದು ಬಂದವರು ಎಲ್ಲ ಗೊತ್ತಾಗ್ತಾ ಇದೆ. ಹಲೋ, ಕೇಳ್ತಾ ಇದ್ದೀರಾ? ಈಗ ನಾನು ಬ್ರದರ್, ನಿಮ್ಮ ಹೆಸರು ನವೀನ್. ನಾನು ಹೇಳ್ತೀನಿ ನವೀನ್, ನನ್ನ ಮಗಳಿಗೆ ನಾನು ನನ್ನ ಮೊಬೈಲ್ ಕೊಟ್ಟದಪ್ಪ, ಒಳ್ಳೆ ಮೊಬೈಲ್, ದುಡ್ಡು ಏನು ತಂದಿದ್ದೆ, 1.5 ಲಕ್ಷ. ಅವಳು ಅದನ್ನು ಕಸ ಇಟ್ಕೊಂಡವಳೆ, ಕ್ಯಾರೆ ಮಾಡ್ತಾ ಇಲ್ಲ. ನೀನು ನನಗೆ ಭಾಳ ಒಳ್ಳೆ ಡ್ರೈವಿಂಗ್ ಮಾಡ್ತಾ ಇದ್ದೀಯಾ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಾ, ಅವಳಿಗೆ ಹೇಳ್ತೀನಿ, ಇಲ್ಲೇ ನಾನು ಕೊಟ್ಟಿದ್ದು ಸಾಮಾನ್ಯ ನೀನು ಕಿಮ್ಮತ್ತಿಲ್ಲ, ಇಲ್ಲಿ ಕೊಡು ಅಂತ ಕಸ್ಕೊಳ್ತೀನಿ. ಕಸ್ಕೊಂಡು ಅದನ್ನು ಡ್ರಾವರಲ್ಲಿ ಇಡ್ತೀನಿ. ನವೀನ್ಗೆ ಯಾಕೆ ಅದನ್ನು ಕೊಡಬೇಕು, ಅವನೇ ನನ್ನ ಮಗನ ಅಲ್ವಾ? ಅದನ್ನು ಡ್ರಾವರಲ್ಲಿ ಇಟ್ಬಿಟ್ಟು ಸುಮ್ಮನೆ ನನ್ನ ಮಗಳಿಗೆ ಭಯ ಪಡಿಸ್ಲಿಕ್ಕೆ ಇನ್ನೊಂದು ಅಂಥದ್ದೇ ಡುಪ್ಲಿಕೇಟ್ ಇಂಡಿಯನ್ ಮೇಡ್, ಚೈನಾ ಮೇಡ್ ಡುಪ್ಲಿಕೇಟ್ ತೆಗೆದು ಅವನಿಗೆ ಕೊಡ್ತೀನಿ. ಆಗ್ಬಹುದಾ? ದೇವ್ರು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಏನ್ ಮಾಡದಂತೆ, ಅವ್ರ ಕೈಯಿಂದ ಅದನ್ನು ಕಸ್ಕೊಂಡು ಅವ್ರ ಕೈಯಿಂದ ಕಸ್ಕೊಂಡು, ಈಗ ನಾನು ನನ್ನ ಮಗಳ ಕೈಯಿಂದ ಇದನ್ನು ಕಸ್ಕೊಂಡು ಅದನ್ನು ಇದ್ದಂಗೆ ತೆಗೆದು ಚೆನ್ನಾಗಿ ಒರೆಸಿ, ಇವಳಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ ಅದನ್ನು ಚೆನ್ನಾಗಿ ಒರೆಸಿ, ಓಕೆ, ಅದರಲ್ಲಿ ಇನ್ನೂ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಚಾರ್ಜರ್ ತಗೊಂಡು ಒಯ್ದು ನವೀನ್ಗೆ ಕೊಡ್ತೀನಿ. ಈಗ ಅವಳ ಕೈಯಲ್ಲಿ ಅದು ಹೆಂಗೆ ಕೆಲಸ ಮಾಡ್ತಿತ್ತು ಹಂಗೆ ಅವನ ಕೈಯಲ್ಲೂ ಕೆಲಸ ಮಾಡ್ತದ, ಅಥವಾ ನಾನೀಗ ಬೇರೆಯವ್ರ ಕೈಯಲ್ಲಿ ಬಂದಿದ್ದೀನಂತ ಅವನ ಆಗೋದಿಲ್ವಾ? ಅವಳ ಕೈಯಲ್ಲಿ ಹೆಂಗೆ ಕೆಲಸ ಮಾಡ್ತಿತ್ತು ಹಂಗೆ ಅವನ ಕೈಯಲ್ಲಿ ಕೆಲಸ ಮಾಡ್ತದ ಇಲ್ಲ? ಅದೇ ಇರೋದು. ಒಂದು ವೇಳೆ ಅಷ್ಟು ಫಲವತ್ತಾಗಿ ಅವ್ರ ಕೈಯಲ್ಲಿ ಹೆಗಲ ಮೇಲೆ ಫಲಗಳನ್ನು ಹೊತ್ಕೊಂಡು ಹೋಗುವಷ್ಟು ಕೆಲಸ ಮಾಡಿದ್ರೆ, ಆ ದೇವರ ರಾಜ್ಯವನ್ನ ಕಿತ್ಕೊಂಡು ಅವನು ನಮಗೆ ಕೊಟ್ಟಿದ್ದಾನಂದ್ರೆ ಹಂಗೆ ಕೆಲಸ ಮಾಡ್ಬೇಕಲ್ಲ, ಅದು ಹಂಗೆ ಕೆಲಸ ಮಾಡ್ಬೇಕಲ್ಲ, ಬರ್ಲೇಬೇಕಲ್ಲ ಆದಾಯ, ಬರ್ಲೇಬೇಕಲ್ಲ ಆರೋಗ್ಯ, ಬರ್ಲೇಬೇಕಲ್ಲ ಆಶೀರ್ವಾದ. ಕೈ ಹಾಕಿದ್ರಲ್ಲ ಅಬ್ರಹಾಮನು ಎಷ್ಟು ಸಾರಿ ಬಾವಿ ತೆಗೆದು ಪ್ರತಿಯೊಂದು ಬಾವಿಗೆ ನೀರು ಹತ್ತ ಇಲ್ಲ. ಯಾಕೆ? ಅವನಿಗೆ ಆ ಒಂದು ಸ್ಥಾನ ದೇವರು ಕೊಟ್ಟಿದ್ದಾನೆ ತಾನೆ. ಅದೇ ರೀತಿಯಾಗಿ ಅದೇ ಆಶೀರ್ವಾದವನ್ನ, ಅದೇ ಏಳಿಗೆಯನ್ನ, ಅದೇ ಬಿಡುಗಡೆಯನ್ನ ಅವ್ರ ಕೈಯಿಂದ ಇವತ್ತು ನೋಡಿ ಪರಿಸ್ಥಿತಿ. ಯುದ್ಧದಲ್ಲಿ ಸಾಯ್ತಾ ಇದ್ದಾರೆ, ಇವತ್ತು ಯುದ್ಧ ಮಾಡ್ತಾ ಇದ್ದಾರೆ, 2000 ವರ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಯಾಕೆ? ಕಿತ್ಕೊಂಡ್ಬಿಟ್ಟ. ಆಲೆ ಇದೆ, ಇವತ್ತಿನ ಡೇಟಲ್ಲಿ ಆಲೆ ಇದೆ, ಅಲ್ಲಿ ಇಲ್ಲ, ಕಿತ್ಕೊಂಡ್ಬಿಟ್ಟ. ಆದ್ರೆ ಯೇಸು ಕ್ರಿಸ್ತನ ಆಲಯ ಲೋಕದಲ್ಲೆಲ್ಲ ಕಟ್ಟಲ್ಪಡ್ತಾ ಇದೆಯಲ್ಲ, ಎಲ್ಲ ಕಡೆ ಕಟ್ಟಲ್ಪಡ್ತಾ ಇದೆಯಲ್ಲ. ಯಾಕೆ? ಅದನ್ನ ಕಿತ್ಕೊಂಡ್ಬಿಟ್ಟು ಅದರ ಫಲವತ್ತತೆಯನ್ನ ಕಡಿಮೆ ಮಾಡದೆ, ಅದರ ಆಶೀರ್ವಾದಗಳನ್ನ ಕಡಿಮೆ ಮಾಡದೆ, ಹೆಂಗಿತ್ತೋ ಹಂಗೆ ಅದನ್ನ ತಂದು ನಮ್ಮ ಕೈಯಲ್ಲಿ. ಮತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ ಇನ್ನೇನು ಉತ್ತೇಜನ ಬೇಕು? ವ್ಯತ್ಯಾಸ ಅರ್ಥ ಆಗ್ತಿಲ್ಲ. ಪ್ರಾರ್ಥನೆ ಕಲಿಬೇಕು. ನೀವು ಹೆಂಗೆ ಪ್ರಾರ್ಥನೆ ಮಾಡ್ತಿರೋ, ಎಷ್ಟು ಸಮಯ ಪ್ರಾರ್ಥನೆಯಲ್ಲಿ ತೆಗಿತೀರೋ, ಎಷ್ಟು ಸಮಯವನ್ನು ನೀವು ಪ್ರಾರ್ಥನೆಯಲ್ಲಿ ಬಿತ್ತಿರೋ, ಹೆಂಗೆ ನೀವು ಗೋಳಾಡಿ ಪ್ರಾರ್ಥಿಸ್ತಿರೋ, ನಾನು ಹೇಳ್ತೀನಿ ಅದೇ ಫಲವತ್ತತೆ ಹರಿದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ನನ್ನ ಕಣ್ಣಾರೆ ಕಣ್ಣು ನಿಮ್ಗೆ ಹೇಳ್ತಾ ಇದ್ದೀನಿ.
ಅದೇ ಆಶೀರ್ವಾದ, ಅದೇ ಏಳಿಗೆ. ಇವತ್ತು ಯಹೂದ್ಯರಿಗೆ ಏನು ಐಶ್ವರ್ಯ ಏಳಿಗೆ ಇದೆಯೋ ಇವತ್ತಷ್ಟೇ ಅಲ್ಲ, ಈ ಕಳೆದ 3,000 ವರ್ಷಗಳಿಂದ ಏನಿದೆಯೋ ಅದೇ ಆಶೀರ್ವಾದ ಕಿತ್ಕೊಂಡು ನಮ್ಮ ಈ ಪಾಸ್ಟರ್ ಇಲ್ಲ ಯೇಸುವನ್ನು ಹೇಳಿದಾನೆ, ನಮಗೆ ಹಿಂಸೆ ಬಡತನ ಎಲ್ಲಿದೆ, ಬಡತನ ಅಂತ ಎಲ್ಲಿದೆ ತೋರಿಸಿದೆ. ಹಿಂಸೆ ಇದೆ, ನನ್ನ ನಿಮಿತ್ತವಾಗಿ ಎಲ್ಲರೂ ನಿಮ್ಮನ್ನ ಹಿಂಸೆ ಪಡಿಸೋದು. ಓಕೆ, ಆದರೆ ಬೇರೆದು ಅನಾರೋಗ್ಯ ಇರ್ತದಂತ ಹೇಳಿದಾನ, ಬಡತನ ಇರ್ತದಂತ ಹೇಳಿದಾನ, ಕಷ್ಟಗಳಿರ್ತದಂತ ಹೇಳಿದಾನೆ. ಕಷ್ಟಗಳು ಹಿಂಸೆ ನಿಮಿತ್ತವಾಗಿ ಬರೋ ಕಷ್ಟಗಳು ಇರ್ತಲ್ಲ, ಬೇರೆ ಕಷ್ಟಗಳಿರ್ತದಂತ ಹೇಳ್ತದಲ್ಲ, ಅವುಗಳನ್ನು ಜಯಿಸ್ಬೇಕಂತ ಹೇಳ್ತದಲ್ಲ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ, ಪ್ರಾರ್ಥನೆಗೆ ಒಪ್ಪಿಸ್ಕೊಳ್ಳಿ, ಉಪವಾಸಕ್ಕೆ ಒಪ್ಪಿಸ್ಕೊಳ್ಳಿ. ಸಾಕಷ್ಟು ಆತನನ್ನು ಹುಡುಕೋದಕ್ಕೆ ಬೇರೆ ಯಾವುದಕ್ಕೂ ಸಮಯ ಕಳಿಬೇಡಿ. ದಯವಿಟ್ಟು ವೇಸ್ಟ್ ಮಾಡ್ಕೊಳ್ಬೇಡಿ ಸಮಯ. ಡೋಂಟ್ ವೇಸ್ಟ್ ಯೋರ್ ಟೈಮ್. ರೀಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ವಿಶ್ವಾಸಗಳ ಮನೆಗೆ ಹೋಗಿ ಮಾತಾಡ್ತಾ ಕೂತ್ಕೊಳ್ಳೋದು, ಬೇಸರ ಆಗಿದೆ ಅಂತ ಸುತ್ಕೊಂಡು ಬರ್ಲಿಕ್ಕೆ ಹೋಗೋದು, ಯಾವುದು ಅವಶ್ಯ ಇಲ್ಲ. ದೊಡ್ಡ ಬಿಡುಗಡೆನೇ ಇಲ್ಲದೆ ಅವುಗಳನ್ನೆಲ್ಲ ಪಡ್ಕೊಂಡು ಏನು ಉಪಯೋಗ ನಮಗೆ? ಆಮೇಲೆ ಪ್ರಾರ್ಥಿಸ್ತೀರಾ? ನಮ್ಮ ಸಭೆಯಲ್ಲಿ ಏನಾಗುತ್ತದೆ, ಹಾಡುಗಳಿಗೆ ಚಾನ್ಸಸ್ ಇರೋದಿಲ್ಲ. ಕೆಲವು ಸಾರಿ ಒಂದೇ ಒಂದು ಹಾಡು, ಆ ಹಾಡು ಮುಗಿತಾನೆ ಪ್ರಾರ್ಥನೆ ಪ್ರಾರಂಭ ಆಗ್ತದೆ. ಮ್ಯೂಸಿಷಿಯನ್ಸ್ ಒಬ್ರಿಗೊಬ್ಬರು ನೋಡ್ಕೊಳ್ತಾರೆ, ಯಾವಾಗ ನಿಲ್ತದೆ, ಯಾವಾಗ ಮುಂದಿನ ಹಾಡು ತಗೊಳ್ಳೋದು. ಜನ ಅವ್ರಿಗೆ ಗ್ಯಾಪೇ ಕೊಡೋದಿಲ್ಲ. ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಹೇಳ್ತಾ ಇರ್ತದೆ. ಬಿಸ್ನೆಸ್ಗಳು ಬೆಳೀತಾ ಇದೆ, ಪ್ರಾರ್ಥನೆ ಬೆಳೀತಾ ಆಶೀರ್ವಾದ ಬಂತ, ಬಿಸ್ನೆಸ್ಗಳು ಬೆಳೀತಾ ದಶವರ್ಷ ಬೆಳೀತು. ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಎಲ್ಲಿಂದ? ಪ್ರಾರ್ಥನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಅಕ್ಕಿ ಊಟ ಮಾಡ್ಬೇಕಂದ್ರಮ್ಮ 3 ತಿಂಗಳು ತಾಳ್ಮೆ ಇದೆ ನಮಗೆ. 3 ತಿಂಗಳು ಒಕ್ಕಲಿಗೊಬ್ಬ ಪರಿಶ್ರಮ ಪಡ್ತಾನೆ. ಅದ ನಂತರ ಫ್ಯಾಕ್ಟ್ರಿಗೆ ಅದನ್ನು ನೀವು ಪಾಲಿಶ್ ಮಾಡ್ತೀರಾ, ನಂತರ ಮನೆಗೆ ತಂದು ಅದನ್ನು ಕುದಿಸ್ತೀರಾ, ಆವಾಗ 15 ನಿಮಿಷದಲ್ಲಿ ತಿಂದ್ಬಿಡ್ತೀರಾ. ಆದರೆ 15 ನಿಮಿಷದ ಒಂದು ಊಟಕ್ಕೆ 3 ತಿಂಗಳ ಪರಿಶ್ರಮ ಇದೆ ಅಂತಂದಮೇಲೆ ಒಂದು ಆಶೀರ್ವಾದಕ್ಕೆ 40 ದಿನ ಪರಿಶ್ರಮ ಪಟ್ಟರೆ ಏನು ಕಷ್ಟ ಮಾಡ್ಬೇಕು. ಗುಲ್ಲಿಸ್ಲಿಕ್ಕೆ ಹೋಗ್ಬಿಡಿ. ಸೇವೆಯಲ್ಲಿ ಕೇಳ್ತಾ ಇದ್ರು, ಪಾಸ್ಟರ್ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ, ಬೆಳೀತಾ ಇಲ್ಲ, ಏನು ಮಾಡ್ಬೇಕು? ಇದೇ ಉತ್ತರ. ಏನು ಮಾಡ್ಬೇಕು? ಅದು ಬೆಳೀದೇ ಇಲ್ಲಿ ಮೊದಲು ನೀವು ಪ್ರಾರ್ಥನೆ ಕೂತ್ಕೊಳ್ಳಿ, ಹೋರಾಡಿ ಪ್ರಾರ್ಥನೆ ಕೂತ್ಕೊಳ್ಳಿ. ಇನ್ನು ನಾನು ಬೆಳಗ್ಗೆ ಬೆಂಗಳೂರಲ್ಲಿ ಹೇಳ್ತಾ ಇದ್ದೆ, 3 ತಿಂಗಳು ಸಭೆ ನಡೆಸಬಾರ್ದಂತ, 3 ವಾರ 1 ತಿಂಗಳು ಸಭೆ ನಡೆಸಬಾರ್ದಂತ ತೋರಿಸ್ತಾ ಹೋಗ್ಬಿಟ್ರಿ. ಎಲ್ಲರೂ ಆನ್ಲೈನ್ ನಡೆಸ್ಲಿಕ್ಕೆ ಹೋಗ್ಬಿಟ್ರಿ. ನಾವು ಈಸಿ, ಹೌದಾ ಆಯ್ತು ಬಿಡಿ ಸರ್ ಅಂತ ಹೇಳಿ ಆನ್ಲೈನ್ ಆನ್ ಮಾಡಿಕೊಂಡು ಎಲ್ಲ ವಿಶ್ವಾಸಿಗಳ ಮನೆಗಳಲ್ಲಿ ಅಟೆಂಡ್ ಮಾಡ್ರಿ. ಯಾಕಂದ್ರೆ ಪೊಲೀಸರು ಹೇಳಿದ್ದಾರೆ ನಾವು ನಡೆಸಬಾರ್ದಂತೆ. ಸೊ ಅಂದರೆ ಹೇಳೋದ್ರೆ ಏನಂದ್ರೆ, ನೀರು ಹರಿತಾ ಇದೆ, ಮೀನಿಗೆ ರೆಕ್ಕೆ ಬಡಿಯೋದೇ ಬೇಕಾಗಿಲ್ಲ, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ನೀರಿನ ಜೋಡಿ ಹೋಗ್ಬಿಡ್ತದೆ. ಬೇಡ ಅಂತ ಇದ್ದಾರೆ. ಕಷ್ಟ ಯಾಕೆ ಕಷ್ಟಪಡೋದು? ಆನ್ಲೈನ್ ಇದೆಯಲ್ಲ, ಯಾಕೆ ರಿಸ್ಕ್ ತಗೊಳ್ಳೋದು? ಮುಗೀತು ಸರ್. ದಾನಿಯಲನ್ನು ಯಾಕೆ ರಿಸ್ಕ್ ತಗೊಳ್ಳೋದು ಅಂದಿದ್ರೆ, ನಮಗೆ ದಾನಿಯಲನ ಸಿಂಹಗಳನ್ನು ಹೇಗೆ ಪಳಗಿಸೋದು ಅಂತ ಸತ್ಯದಲ್ಲಿ ಪಾಠ ಇರ್ತಾ ಇರಲಿಲ್ಲ. ಶಡ್ರಕ್ ಮೇಷಕ್ ಅಬೇದ್ನೆಗೋ ಯಾಕೆ ರಿಸ್ಕ್ ತಗೊಳ್ಳೋದು ಅಂದಿದ್ರೆ, ಇವತ್ತು ಬೆಂಕಿಯಿಂದ ಕಾಪಾಡ್ತಾನೆ ದೇವರನ್ನು ಅಂತ ನಂಬಿಕೆ ಇರ್ತಾ ಇರಲಿಲ್ಲ. ಆಮೇಲೆ ಮನಸ್ಸು ಒಪ್ಪಲಿಲ್ಲ. ನಾನು ಕೇಳಿದೆ, ಪಾಸ್ಟರ್ ಫೆಲೋಶಿಪ್ ಪ್ರೆಸಿಡೆಂಟ್ಗೆ ಕೇಳಿದೆ, ಲಿಖಿತ ರೂಪದಲ್ಲಿ ಏನಾದರೂ ಸರ್ಕ್ಯುಲೇಷನ್ ಬಂದಿದೆಯಾ ಅಂತ. ಇಲ್ಲ ಸಂತೋಷ್, ಲಿಖಿತ ರೂಪದಲ್ಲಿ ಏನು ಬಂದಿಲ್ಲ, ಆದರೆ SP ಆಫೀಸ್ನಿಂದ ಫೋನ್ ಬಂದಿದೆ. SPದು ಸೆಕ್ರೆಟರಿ ಫೋನ್ ಮಾಡಿ ಹೇಳಿದ್ದಾರೆ, ದಯವಿಟ್ಟು ಸಾಹೇಬ್ರು ಹೇಳ್ತಾ ಇದ್ದಾರೆ, ಯಾರು ನೀವು ಓಪನ್ ಚರ್ಚ್ ನಡೆಸ್ಕೊಳ್ಬೇಡ್ರಿ, ಆನ್ಲೈನ್ ನಡೆಸ್ಕೊಳ್ರಿ ಅಂತ. ನಾನು ಹೇಳಿದೆ, ಲಿಖಿತ ರೂಪದಲ್ಲಿ ಬರಬೇಕಲ್ಲ ಅಣ್ಣ. ಸಂತೋಷ್ ಇರಲಿ ಬಿಡ್ರಿ, ಈಗ ಏನು ಕಿರಿಕಿರಿ ಮಾಡ್ಕೊಳ್ಬೇಡ್ರಿ. ಆಯ್ತಪ್ಪ, ಕೇಳ್ತಾ ಇದ್ದೀರ. ಸಾಯಂಕಾಲ ಹೋದೆ ಆ ಸಭೆಗೆ, 9 ಗಂಟೆಗೆ ಸಭೆಗೆ ಹೋಗೋಣ. ರಾತ್ರಿ ಯಾರಿಗೂ ಹೇಳಿಲ್ಲ ಈ ರೀತಿ ಆರ್ಡರ್ ಬಂದಿದೆ ಅಂತ. ಬೆಳಿಗ್ಗೆ 3 ಗಂಟೆವರೆಗೂ ಪ್ರಾರ್ಥನೆ. ನೀವು ಪಾಸ್ಟರ್, ನೀವು ಇರೋದೇ ಸೇವೆಗೆ, ನಿಮಗೆ ಪ್ರಾರ್ಥನೆ ಕಷ್ಟ ಆಗೋದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸೇವೆಯಲ್ಲಿರೋರಿಗೆ ನಿಮಗಿಂತ ಹೆಚ್ಚಿಗೆ ಕೆಲಸ ಇರ್ತದೆ. ನಮಗೂ ಹೇಳ್ತಿರ್ತಾರೆ, ನಮಗೂ ಮಕ್ಕಳು ಇರ್ತಾರೆ ಅಲ್ವಾ? ನಮಗೂ ದುಡ್ಡಿನ ತೊಂದರೆ ಬರ್ತದೆ, ಅದಕ್ಕೋಸ್ಕರನೂ ಪ್ರಾರ್ಥಿಸ್ಬೇಕು, ಇದನ್ನು ನೋಡ್ಕೊಳ್ಳೋದು. ಸೊ ಎಲ್ಲ ಕೆಲಸ ಮುಗಿಸಿ 9 ಗಂಟೆಗೆ ಸರ್ಚ್ ಹಾಲಿಗೆ ಹೋದರೆ ಬೆಳಿಗ್ಗೆ 3 ಗಂಟೆವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ, ನನಗೆ ಆನ್ಲೈನ್ ಹೋಗ್ಲಿಕ್ಕೆ ಮನಸ್ಸಿಲ್ಲಪ್ಪ, ಯಾಕೆ ಇಂಥದ್ದು ನಾವು ಯಾಕೆ ಒತ್ತಡದಲ್ಲಿರ್ಬೇಕಪ್ಪ, ನೀನು ಬಿಡಿಸ್ಲಿಕ್ಕೆ ಶಕ್ತನಾಗಿದೆಯಾ. ಬೆಳಿಗ್ಗೆ 3 ಗಂಟೆವರೆಗೂ ಪ್ರಾರ್ಥನೆ ಮಾಡಿ, ಗುರುವಾರ, ಶುಕ್ರವಾರ, ಶನಿವಾರ, ಅದು ಇಡೀ ದಿನ ಮಲ್ಕೊಂಡೇ ಹೋಗಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಮನೆಯಲ್ಲಿ
ಸೇವೆ, ಕೆಲಸ ಮತ್ತು ಪ್ರಾರ್ಥನೆ. ನಾನು ಗೋವಾದಿಂದ ಮರಳಿ ಬರೋದೇ ಬುಧವಾರ. ರೆಸ್ಟ್ ಅನ್ನೋದೇ ಇರೋದಿಲ್ಲ. ನಿನ್ನೆಯಿಂದ ಹೆಗಲು ನೋಯ್ತಾ ಇದೆ. ನಿನ್ನೆ ರಾತ್ರಿ ಮನೆಗೆ ಹೋದ ತಕ್ಷಣ ಸಾಕ್ಬಿಡಪ್ಪ, ರೂಮಿಗೆ ಹೋದ ತಕ್ಷಣ ಸಾಕ್ಬಿಡಪ್ಪ, ಮೃದುವಾಗಿ ಬೋಧಿಸಿ ಹೋಗ್ಬಿಡೋಣ ಪ್ರಾರ್ಥನೆ ಕೂತ್ಕೊಂಡೆ. ಆದರೆ ಮನಸ್ಸು ಮಲ್ಕೋಬೇಕು ಅನಿಸ್ತಾ ಇತ್ತು. ಆದರೆ ಒಂದು ವಿಚಾರ ಬರ್ತದೆ ಮನಸ್ಸಲ್ಲಿ, ಏನಂದರೆ ಈ ಪ್ರಾರ್ಥನೆ ಬಿಟ್ಟರೆ ಬೇರೆ ಏನಿದೆ ಜೀವನದಲ್ಲಿ ನನಗೆ? ಅದಕ್ಕೆ ತಾನೇ ನಾನು ಒಪ್ಪಿಸಿದ್ದೀನಿ. ಮತ್ತೆ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ಅರ್ಧ ಗಂಟೆ ದೇವರ ಪ್ರಸನ್ನತೆಯಲ್ಲಿ ಕಳೆದು ಹೋಗ್ಬಿಟ್ಟೆ. ಆಮೇಲೆ ಹೆಗಲು ನೋಡ್ತಾ ಇದ್ದಂಗೆ ಅಲ್ಲೇ ಮಲ್ಕಿದ್ದೆ. ನಂತರ ಜರ್ಕೊಂಡು ಸರಿಯಾಗಿ ಮಲ್ಕೊಂಡೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರದರ್ ಬಂದು ಎಬ್ಸಿದ್ರು. ಹೇಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಇಡೀ ವಾರ ಕೆಲಸದಲ್ಲಿ ವ್ಯಸ್ತವಾಗಿದ್ದು ನಮಗೆ ಬಹಳ ಕಷ್ಟ ಇರ್ತದೆ. ಆದರೆ ಈ ಕಷ್ಟ ಬರಲಿಕ್ಕಿರುವ ಕಷ್ಟದ ಮುಂದೆ ಏನೂ ಇರೋದಿಲ್ಲ. ಇದನ್ನು ಎತ್ಕೊಳ್ಳೋದು ಒಳ್ಳೆಯದು. ಪ್ರಾರ್ಥನೆ ನಾನು ಬೆಳಗಾವಿಯಲ್ಲಿ ಮುಗಿತು. ನಾನು ಕಡೆ ಕೆಲವು ಶಬ್ದಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮದು ಬೆಳಗಾವಿಯಲ್ಲಿ ಆರ್ಮಿ ಇದೆ, ಏನಂತಾರೆ ಭೂಸೇನೆ ಆರ್ಮಿ ಇದೆ. ಸೊ ನಾವು ಕೆಲವೊಂದು ಸಾರಿ ಅವ್ರ ಏರಿಯಾದಿಂದ ಹೋಗ್ತಾ ಇರ್ತೀವಿ. ಅವಾಗ ಅವರಲ್ಲಿ ಬೇರೆ ಬೇರೆ ಬೋರ್ಡ್ ಹಾಕಿರ್ತಾರೆ. ಅವನನ್ನು ಓದಲಿಕ್ಕೆ ಕಾಣ್ತದೆ. ಅಲ್ಲಿ ಒಂದು ಟ್ರೈನಿಂಗ್ ಬೋರ್ಡ್ ಹಾಕಿದ್ದಾರೆ. ಏನಂದರೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ, ಇಫ್ ಯು ಸ್ವೆಟ್ ಮೋರ್ ಇನ್ if you sweat more in training, you will bleed less in the field. ಅಂದರೆ ತರಬೇತಿಯಲ್ಲಿ ನೀನು ಸಾಕಷ್ಟು ಬೆವರು ಸುರಿಸಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ನೀನು ರಕ್ತ ಸೋರಿಸೋದು ಬೇಕಾಗೋದಿಲ್ಲ. ತರಬೇತಿಯಲ್ಲಿ ಬೆವರು ಸುರಿಸಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ರಕ್ತ ಸುರಿಸಬೇಕಾಗೋದಿಲ್ಲ. ಅದರ ಹಾಗೆ ಪ್ರಾರ್ಥನೆಯಲ್ಲಿ ನೀನು ಕಷ್ಟಪಟ್ಟಿ ಅಂದರೆ ಲೋಕದಲ್ಲಿ ನಿನಗೆ ಕಷ್ಟಪಡಬೇಕಾಗುತ್ತೆ. ಯಾವ ಕಷ್ಟ ಬೇಕೋ ನೀನು ಆರಿಸ್ಕೊ. ಪ್ರಾರ್ಥನೆಯಲ್ಲಿ ನೀನು ಕಷ್ಟಪಟ್ಟಿ ಅಂದರೆ ಸೇವೆಯಲ್ಲಿ ನೀನು ಕಷ್ಟಪಡಬೇಕಾಗೋದಿಲ್ಲ. ಯಾವ ಕಷ್ಟ ಪಡ್ತೀವಿ ನೀನು ಆರಿಸ್ಕೊ. ಪ್ರಾರ್ಥನೆಯಲ್ಲಿ ನೀನು ಕಷ್ಟಪಟ್ಟಿ ಅಂದರೆ, ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ನೀನು ಕಷ್ಟಪಟ್ಟಿ ಅಂದರೆ ಹಣದಲ್ಲಿ ನೀನು ಕಷ್ಟಪಡಬೇಕಾಗೋದಿಲ್ಲ. ಯಾವ್ದು ಬೇಕೋ ಆರಿಸ್ಕೊ. ನೀನು ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ಕಷ್ಟಪಟ್ಟಿ ಅಂದರೆ ನೀನು ಆರೋಗ್ಯದಲ್ಲಿ ಕಷ್ಟಪಡಬೇಕಾಗಿಲ್ಲ. ಯಾವುದು ಬೇಕಂದ್ರೆ ನೀನು ಆರಿಸ್ಕೊಳ್ತಾರೆ. ನಾನು ಮುಂದಿನ ಸಾರಿ ದೇವ್ರ ದಯೆಯಲ್ಲಿ ಒಂದು ವೇಳೆ ಬರೋದಾದ್ರೆ ಬಂದರೆ ನೋಡೋಣ ಯಾರು ಪ್ರಾರ್ಥನೆ ಕಟ್ಕೊಂಡಿರ್ತೀರ. ನಾನು ಹೇಳ್ತೀನಿ ಹಿಂಗಿರೋದಿಲ್ಲ, ಅಲ್ಲ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡಿದ್ರೆ ಹಿಂಗಿರೋದಿಲ್ಲ. ಈಗ ಪ್ರವಾದಿಗಳು ಬಂದು ನೀವು ನಾನು ಮುಂದಿನ ಸಾರಿ ಇದ್ದಂಗೆ ಇರೋದಿಲ್ಲ ಅಂತ ಹೇಳಿ ಹೋಗ್ತಾರೆ. 10 ವರ್ಷ ಇದ್ದಂಗೆ ಇರ್ತಾರೆ. ನಾನು ಅದನ್ನ ಹೇಳೋದಿಲ್ಲ. ಪ್ರಾರ್ಥನೆ ಮಾಡಿದ್ರೆ ನೀವು ಹಿಂಗಿರೋದಿಲ್ಲ. ಅರ್ಥ ಆಯ್ತಾ? ಸೊ ದಯವಿಟ್ಟು ಯಾವ ಕಷ್ಟ ನೀವು ಆರಿಸ್ಕೊಳ್ಳಿ. ಖಂಡಿತವಾಗಿ ಕರ್ತನ ನಿಮ್ಮನ್ನು ಕಟ್ತಾನೆ. ಓಕೆ, ನೋಡೋಣ. ಒಂದು 10 ನಿಮಿಷ ಪ್ರಾರ್ಥನೆ ಮಾಡ್ಬೋದಾ? ಎಸ್, ಓಕೆ, ಬಂದು ಪ್ರಾರ್ಥನೆ ಮಾಡೋಣ. ಶಂಕಲಬ ಕೋರಬ ಬಾಬಾ ಕಲಮ ಸಾದಲಬ ಶಂಕಲಬ ರಮನ ಕಲಬ ರಬ ಶಂಕಲಬ ಕಲಬ ಶ್ರೀಗದ ನಮ ಶಂಕಲಬ ಶಂಕಲಬ ರಮ ರಮನ ಕಲಬ ಮನಸ್ಸುಗಳ ಕರ್ತನ ಮೇಲೆ ಕೇಂದ್ರೀಕೃತವಾಗಿರಲಿ.
ಒಬ್ಬರು ನಿಲ್ಲಿಸೋದು ಬೇಡ, ಒಬ್ಬರಾದ್ರೂ ಕಂಡು ಬಿಡುವುದು ಬೇಡ, ಒಬ್ಬರಾದ್ರೂ ಕಂಡು ಬಿಡುವುದು ಬೇಡ. ರಿಖಲ ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು ಕರೆಗಳನ್ನು ಚಾಚಿ ಸಿಖಲ ಬರೇ ನಮಃ ನಕರೇ ನಮಃ ಶಂದಲೇ ನಮಃ ನಕರವ ರಿಗದ ನಮಃ ನಕರವ ಶಂದಲ ಬರೇ ನಮಃ ಉರವ ಬಬ 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 ರಿಗದ ನಮಃ ನಕರವ ರವ ರವ ಓರಿಯ ನಮಃ ನಕರವ ರವ 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 ಶಂದಲ ಬಬ Zikere bile andalo da karaba shadala barama kalaba rama 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 rigaya rama kalaba rama shadala barama kalaba rama o rama baba 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 rama rama kalaba shadala barama Zikala barama kalaba rama rama kalaba rama 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 Seria namana kandaro ya namana kandala dara kalaba rama rama kalaba Oriana Mashakala Ramana Kandala Oriana Manakala Oriana Manakala ಆತರ ಅಭಿಷೇಕನೆ ಮನ ಪೂರ್ಣಗೊಳ್ಳದೆ ಪಾಲ್ಗೊಳ್ಳುತ್ತೆ ಸಿಕ್ಕನೆ ಮೇಲೆ ಚಲೆ ಬರೆ ರಮನ ಕರಮಂದಲ ರಮನ ಕರಮ ಸಿಗರ ಮನ ಮನ ಕಾಂದಲ ಅರಿಯ ನಮಶ್ವದ ರಮನ ಮನ ಮನ ಓ ರಮ ಮಮ 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 ಸಿಗರ ಮನ ಮನ ಕರಮ ನಮಶ್ವದ ಅರಿಯ ನನ ಕರಮ ಮನ ಕರಮ ಮಮ 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 ಓ ರಮನ ಕಾಂದಲ ರಮನ ಕರಮ Balada Shantana Rabadura ಎಲ್ಲರೂ ಕೂಡ ಬಾಯಿಗಳನ್ನು ಮಾತಾಡುವ ಎಲ್ಲರೂ ಕೂಡ ದೇವರ ನಾಮವನ್ನು ನಮ್ಮಂತೆ ಬೇರೆ ಬೇರೆ ಪರಶ ನಾನು ನಿನ್ನ ಪಾದದಲ್ಲಿ ಕೂತ್ಕೊಳ್ಳದೆ ಏನೋ ಮಾಡ್ತಿದ್ದೆ ಸ್ವಾಮಿ. ಅಯ್ಯ ನಿನ್ನನ್ನು ಬೇಡದೆ ನಿನ್ನನ್ನು ಕೇಳದೆ ಏನೆಲ್ಲ ಮಾಡಿ ಕಷ್ಟಗಳು ಹೆಚ್ಚಾದವು, ಹೋರಾಟಗಳು ಹೆಚ್ಚಾದವು, ಪಾಡುಗಳು ಹೆಚ್ಚಾದವು, ನಿಂದನೆಗಳು ಹೆಚ್ಚಾದವು. ದೇವರ ಸಮ್ಮುಖದಲ್ಲಿ ಕೂತಿದ್ರೆ ಆರಂಭದಲ್ಲಿ ಆರಾಧನೆಯಲ್ಲಿ ನೋಡಿದವು. ಓ ದೇವರು ಹೇಳ್ತಾರೆ, ನೀನ್ ಯಾರಂತ ನನ್ನ ಅರಿಯೇನು, ನೀನ್ ಯಾರಂತ ನನ್ನ ಅರಿಯೇನು. ಸ್ವಾಮಿ ನಾವು ಬೋಧನೆ ಮಾಡಿದವು, ಸ್ವಾಮಿ ನಾವು ದೆವ್ವಗಳ ಓಡಿಸಿದವು, ಕಾರ್ಯಗಳ ಮಾಡಿದವು, ನೀನ್ ಯಾರು ನನ್ನ ಅರಿಯೇನೇ.
ಕರೆಗಳ ಮೇಲೆ ಎತ್ತಿ ದೇವರು ನೋಡಿಕೊಳ್ಳೋಣ. ಸ್ವಾಮಿ, ಇವತ್ತು ನಾವೊಂದು ತೀರ್ಮಾನ ಇಟ್ಟುಕೊಂಡು ಅದನ್ನು ನಮ್ಮ ಲೈಫಲ್ಲಿ ಅನುಭವಿಸಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನ ಅನೇಕ ಬಾರಿ ನಮ್ಮ ಜೊತೆ ಮಾತಾಡಿದ್ದಾನೆ. ಆ ದಿನ ನಾವು ಪ್ರೇಯರ್ ಇಲ್ಲದೆ ಯಾವ ಪ್ರಸಂಗ ಮುಗಿಸುವುದಿಲ್ಲ. ಎಲ್ಲ ಪ್ರಸಂಗದಲ್ಲಿ ಹೇಳ್ತೀವಿ, ಪ್ರಾರ್ಥನೆ ಮಾಡಿ, ಕುಟುಂಬವಾಗಿ ಪ್ರಾರ್ಥಿಸಿ, ವೈಯಕ್ತಿಕವಾಗಿ ಪ್ರಾರ್ಥಿಸಿ, 4 ಜನ ಸೇರಿ ಪ್ರಾರ್ಥಿಸಿ, ಒಬ್ಬಟ್ಟಿಯಾಗಿ ಪ್ರಾರ್ಥಿಸಿ. ಓ ದೇವರಿಗೂ ನಮಗೂ ಇರುವಂತಹ ಆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳ್ರಿ. ಎಲ್ಲ ಕೇಳೋಣ. ದೇವರೇ, ಯೇಸುವೇ, ನೀವು ನಮ್ಮ ಜೊತೆ ಮಾತಾಡಿದ್ರೆ ಪ್ರಾರ್ಥನೆ ಪ್ರಾರಂಭಿಸಲು ಸಹಾಯ ಮಾಡು. ಓ ಪ್ರಾರ್ಥನೆ ಮಾಡಕ್ಕೆ ಸಹಾಯ ಮಾಡು. ದೇವರೇ, ಏನೋ ಹೇಳಿ ಹೋಗುವವರಾಗಿರದೆ ಇದರಲ್ಲಿ ಕಾರ್ಯ ನಡೆಯಲಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥನೆ ಗೋಪುರದಲ್ಲಿ ಎಬ್ಬಿಸಲ್ಪಡಲಿ. ಪ್ರಾರ್ಥನೆ ಮನೆಗಳಲ್ಲಿ ಪ್ರಾರ್ಥನೆ ನಡೆಯಲಿ ಸಹಿತ. ಓ ದೇವರೇ, ಕೆಲಸ ಜೀವದ ಸ್ಥಳದಲ್ಲಿ ಪ್ರಾರ್ಥನೆ ನಡೆಯಲಿ ಸಹಿತ. ಪ್ರಯಾಣ ಮಾಡುವಾಗ ಪ್ರಾರ್ಥನೆ ಮಾಡಲಿ ಸಹಿತ. ದೇವರೇ, ಬಾಯಿ ಸುಮ್ಮನೆ ಇರಬಾರದು. ದೇವರೇ, ಯಾವಾಗಲೂ ನೀನು ಪ್ರಾರ್ಥಿಸುವಂತ ಮನುಷ್ಯರಾಗಿ ನಮ್ಮನ್ನು ಮಾತನಾಡಿಸುವುದಾಶ. Hallelujah, 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 hallelujah. Amen, 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 amen. Hallelujah. ಸುಂದರವಾಗಿ ಒಂದು ಸೇವಕರು. Hallelujah. ದೇವರ ಸನ್ನಿಧಾನದಲ್ಲಿ ನೀ ಕಷ್ಟಪಟ್ಟರೆ ಲೋಕದಲ್ಲಿ ಕಷ್ಟ ಪಡಂಗಿಲ್ಲ. ನೀ ದೇವರ ಸನ್ನಿಧಾನದಲ್ಲಿ ಹತ್ತರೆ ಲೋಕದಲ್ಲಿ ಅಲಂಗಿಲ್ಲ. ಲೋಕದಲ್ಲಿ ಅಲಂಗಿಲ್ಲ. ಸಹೋದರಿ ಸಹೋದರ, ಇವತ್ತು ನೀನೇನೆಲ್ಲ ಹೇಳ್ತಿದೆಯೋ, ನನಗೆ ಹಂಗಾಗ್ತಾರೆ, ನನಗೆ ಹಿಂಗಾಗ್ತಾರೆ, ನನ್ನ ಫ್ಯಾಮಿಲಿ ಹಿಂಗಿದೆ, ನನ್ನ ಸಮಸ್ಯೆಗಳು ಹಿಂಗಿದೆ, ನನ್ನ ಆರ್ಥಿಕ ವಿಷಯಗಳಿದೆ. ಇಲ್ಲ ಇಲ್ಲ, ನಾವು ರಾಜಾದಿರಾಜನ ಮಕ್ಕಳು. ನಮ್ಮ ರಾಜನ ಯಜಮಾನರವರು. ಆತನ ಯಜಮಾನನಾಗಿದ್ದಾನೆ. ಆತನ ಕ್ರಯವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದೇ ದೇವರು. ಅಲ್ಲಿ ಯಾವ ಯಹೂದ್ಯರನ್ನ ಆಮೇಲೆ ಹಾಲೆಲೂಯಾ, ನನ್ನ ಜನರು, ನನ್ನ ಸ್ವಂತ ಜನರು, ನನ್ನ ಸ್ವಾಸ್ಥ್ಯವಂತ ಹೇಳಿದ ದೇವರೇ, ಅದೇ ದೇವರೇ ನಮ್ಮನ್ನು ಕೂಡ ನನ್ನ ಜನರು, ನನ್ನ ಜನರು, ನನ್ನ ಸ್ವಾಸ್ಥ್ಯವು. ಹಾಲೆಲೂಯಾ. ನಾನು ಅವರಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೈತಾನ ಅನೇಕರನ್ನು ಕಟ್ಟಾಕ್ಬಿಟ್ಟಿದ್ದಾನೆ. ಅವನ ಮೈಂಡ್, ನಮ್ಮ ಮೈಂಡ್ಗಳನ್ನು ಕಟ್ಟಾಕಿದ್ದಾನೆ. ಓ ಬಳಸ್ತಲೇ ಇರಬೇಕು, ಇದೇ ಕಷ್ಟ, ಇದೇ ಜೀವನ, ಇದೇ ಬದುಕು. ಇಲ್ಲ 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 ಪ್ರಿಯ ದೇವಜನರೇ, ಕರ್ತನ ಅದಕ್ಕಾಗಿ ಕರೆದಿಲ್ಲ, ಶ್ರಮೆಯನ್ನು ಅನುಭವಿಸಿ ಮುಂದಕ್ಕೆ ಹೋಗುವುದಕ್ಕಾಗಿ. ಓ ಎಲ್ಲರೂ ಕೈಗಳ ಮೇಲೆ ಕೇಳೋಣ. ದೇವರೇ, ಆ ಸೈತಾನನ್ನು ಓದಿಸಬೇಕು. ಆ ಪರಿಸ್ಥಿತಿ, ಆ ಕೊರತೆಗಳು, ಆ ದರಿದ್ರಗಳು ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎರಡು ಕೈ ಮೇಲಕ್ಕೆ ದೇವರು ನೋಡಿ ಹೇಳಲ್ಲ, ನನ್ನ ಕೈಯನ್ನು ನೀನು ಆಶೀರ್ವಾದ ಮಾಡಿದೆಯಪ್ಪ, ನನ್ನ ಜೀವನವನ್ನು ಆಶೀರ್ವಾದ ಮಾಡಿದೆಯಾ. ನಾನು ಪರಿಸ್ಥಿತಿಯನ್ನ, ಆ ಬಂಧನೆಯಿಂದ ನೀನನ್ನು ಬಿಡಿಸಿದೆಯಾ ಸ್ವಾಮಿ. ಓ ಆ ಕಷ್ಟಕರ ಕಾರ್ಯಗಳಿಂದ ನಮ್ಮನ್ನು ಬಿಡಿಸಿದೆಯಾ ರಾಜ್ಯ. ನಮ್ಮನ್ನ ಯಾಚಕರಾಗಿಯೂ ಅರಸರಾಗಿ ಆರಿಸಿಕೊಂಡಿದೆಯಾ. ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ ರಾಜ್ಯ. ಹಾಲೆಲೂಯಾ, 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 ಹಾಲೆಲೂಯಾ. ಜನರನ್ನ ಹಕ್ಕುಪಡಿಸುವ ಆತ್ಮ, ಜನರನ್ನ ಪರಿಸ್ಥಿತಿಯಲ್ಲಿ ಬಿಡಿಸುವಂತ ಆತ್ಮ, ಜನರನ್ನ ಧೈರ್ಯದ ಕಣದಲ್ಲಿ ಇಟ್ಟುವಂತ ಆತ್ಮ, ದೇವ ಜನರನ್ನ ಕುಗ್ಗಿಸುವ ಆತ್ಮ, ಎಲ್ಲ ವಿಧವಾದ ದುಷ್ಟ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಅದು ನಮ್ಮ ಮನಸ್ಸನ್ನ, ಅದು ನಮ್ಮ ನೆನಪನ್ನ, ಎಲ್ಲವೂ ಕತ್ತಲೆ ನಮ್ಮನ್ನು ಬಿಟ್ಟು ತೊಳೆಯುವ ನಮ್ಮ ಕನಸಲ್ಲಿ ಕೂಡ ಅದು ಬರಬಾರದು. ನನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. ನನ್ನ ದೇವರು ನನ್ನ ಆರಿಸಿಕೊಂಡಿದ್ದಾನೆ. ಆ ಯಜಮಾನನು, ಯಾವ ಯಜಮಾನನು ದ್ರಾಕ್ಷಿ ತೋಟವನ್ನ ಖರೀದಿ ಮಾಡಿದನೋ ಅದೇ ಯಜಮಾನ ನಮ್ಮನ್ನು ಖರೀದಿ ಮಾಡಿದ್ದಾನೆ. ಯಾವ ಪೌಲನು, ಶೀಲನು, ಪೇತ್ರನು, ಯೋಹಾನರನ್ನ ದೇವರ ಆರಿಸಿ ತೆಗೆದುಕೊಂಡನೋ ಅದೇ ಆರಿಸಿ ತೆಗೆದುಕೊಂಡಿದ್ದಾನೆ. ಸೇಮ್ ಸ್ಪಿರಿಟ್ ನಮ್ಮಲ್ಲಿ ಇದೆಯಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಪ್ರಾರ್ಥಿಸಿ, ಯಾರು ಮೌನವಾಗಿರಬಾರದು. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಇವತ್ತಿನಿಂದಲೇ ಪ್ರಾರಂಭ, ಈಗಲಿಂದಲೇ ಪ್ರಾರಂಭ, ಈಗಲಿಂದಲೇ ಪ್ರಾರಂಭವಾಗಲಿ, ಈಗಲಿಂದಲೇ ಪ್ರಾರಂಭವಾಗಲಿ. ದೇವರ ವಾಕ್ಯ ಕೇಳಿದ್ರೆ ಈಗ ವಿದ್ಯೆಯಾಗಲಿ. ಎಲ್ಲ ಭಾಗದಲ್ಲಿ ಮಾತಾಡ್ರಿ. ನಾನು ಹೀಗಾಗಿ ಇರುವುದಿಲ್ಲ, ನಾನು ಕುಗ್ಗಿ ಹೋಗುವುದಿಲ್ಲ, ನಾನು ಸೋತು ಹೋಗುವುದಿಲ್ಲ. ಪ್ರಾರ್ಥನೆ ಕಷ್ಟ ಅಂತ ಹೇಳಲ್ಲ. ದೇವರ ಜೊತೆ ಇರೋದು ಕಷ್ಟ ಅಂತ ಹೇಳಲ್ಲ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ ದೇವರ ಪಾದಕ್ಕೆ. ನಾನು ದೇವರ ಮುಂದೆ ಕುತ್ಕೊಳ್ತೇನೆ. ನಾನು ದೇವರ
ಪವಿತ್ರಾತ್ಮನ ಸಹಾಯ ಕೇಳಿದ ಎಲ್ಲರೂ ದೇವರೇ ಡೈಲಿ ಪ್ರಾರ್ಥಿಸಲು ನನಗೆ ಸಹಾಯ ಮಾಡಯ್ಯ. ಡೈಲಿ ಪ್ರಾರ್ಥಿಸಲು ಹಲ್ಲೆಲೂಯಾ. ಮುಂಜಾನೆಯನ್ನು ಪ್ರಾರ್ಥಿಸಲು ಓ ರಾಜ ಮುಂಜಾನೆಯನ್ನು ಪ್ರಾರ್ಥಿಸಲು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅನೇಕ ವಿಷಯಗಳು ಸೇರಿದ್ರು ಕೂಡ ಆದರೆ ಒಂದೇ ಒಂದು ವಿಷಯವನ್ನ ಒತ್ತಿ ಒತ್ತಿ ಹೇಳ್ತಾರೆ, ಪ್ರೇಯರ್ 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 ಪ್ರೇಯರ್. ನಮ್ಗೆ ಯಾವುದಿದೆ ಯಾವುದು ಹೊಸದಲ್ಲ, ಆದರೆ ಅದನ್ನ ಅಭ್ಯಾಸಿಸ್ತಾ ಇಲ್ಲ ಅಷ್ಟೇ, ಅದನ್ನ ನಾವು ಅಳವಡಿಸ್ತಾ ಇಲ್ಲ ಅಷ್ಟೇ. ಎಲ್ಲರೂ ಗೊತ್ತು, ನಾನು ನಿಮ್ಮನ್ನು ಬಿಟ್ಟರೆ ನೀವು ನನಗಿಂತಲೂ ಉತ್ತಮವಾಗಿ ಪ್ರೇಯರ್ ಮಾಡ್ತೀರ, ಆದರೆ ವೈಯಕ್ತಿಕವಾಗಿ ಇಲ್ವೇ? ಓ ವೈಯಕ್ತಿಕ ರೀತಿಯಲ್ಲಿ ಇಲ್ವೇ? ಕೇಳೋಣ ದೇವರ ಹತ್ರ ಕೇಳೋಣ. ಓ ಹಲ್ಲೆಲೂಯಾ. ಎಲ್ಲರೂ ಕೇಳಿ, ದೇವರೇ ಆ ಪ್ರೇಯರ್ ನಾನು ಉಸಿರಾಗಲಿ ಕರ್ತನೆ. ಓ ಹಾಡುಗಳಾಡ್ತೀವಿ, ಓ ಪ್ರಾರ್ಥನೆ ಹಾಡುಗಳಾಡ್ತೀವಿ, ಅದರ ಲೈಫಲ್ಲಿ ಇಲ್ವೇ? ಲೈಫಲ್ಲಿ ಇಲ್ವೇ? ಯೇಸುವೇ ನಮ್ಮನ್ನು ಕ್ಷಮಿಸಪ್ಪ, ನಮ್ಮನ್ನು ಕ್ಷಮಿಸಯ್ಯ. ಇವತ್ತು ಪ್ರಾರ್ಥನೆಗೆ ಒಪ್ಪಿಸಿಕೊಡುತ್ತೇವೆ ರಾಜ್ಯ ಅಯ್ಯ, ಇವತ್ತು ಪ್ರಾರ್ಥನೆಗೆ ಒಪ್ಪಿಸಿಕೊಡುತ್ತೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೇಳಿ ಎಲ್ಲ ಬಾಯ್ತಿರೋದು ಯಾರು ಮೌನವಾಗಿರಬಾರದು. ನೆಕ್ಸ್ಟ್ ಟೈಮ್ ಸೇವಕರಿಗೆ ಬಂದಾಗ ನಿಮ್ಮೆಲ್ಲರ ಕೈಗಳೆತ್ತಲ್ಪಡಬೇಕು, ನಿಮ್ಮೆಲ್ಲರ ಕೈಗಳೆತ್ತಲ್ಪಡಬೇಕು. ಒಂದವರು, ಎರಡವರು, ಮೂರವರು, ನಾಲ್ಕವರು, ಐದವರು. ಓ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸೋಣ, ಬಾಯಿಗೆ ತೆರೆದು ಪ್ರಾರ್ಥಿಸೋಣ. ಯಾರು ಮೌನವಾಗಿರಬೇಡಿ, ನನಗೆ ಸಹಾಯ ಮಾಡು ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ಕಡೆ ಮಾಡುವ ಕಡೆಗಳನ್ನ, ಮಾನಸಿಕವಾದ ಕಾರ್ಯಗಳು, ಶರೀರದ ಆಸೆಗಳು, ಶರೀರ ಭೋಗಗಳು ದೇವರ ಸಮ್ಮುಖಕ್ಕೆ ಹೋಗದ ಹಾಗೆ ನಮ್ಮನ್ನು ಅಡ್ಡಿಪಡಿಸುತ್ತದೆ. ಆ ಸಮಯದಲ್ಲಿ ಉಪವಾಸ ಮಾಡಿ ಓ ಹೊಟ್ಟೆ ಖಾಲಿಯಾಗಿ ದೇವರ ಕೇಳಿ, ದೇವರೇ ಪ್ರಾರ್ಥಿಸಲು ಸಹಾಯವಾಗು. ನನ್ನ ಶರೀರಕ್ಕೆ ಸಹಾಯ ಮಾಡ್ತಾ ಇಲ್ಲ. ಓ ರಾಜ, ನಮ್ಮ ಕಣ್ಣು ನನ್ನ ನಿದ್ದೆಗೆ ಬಿಡ್ತಾ ಇಲ್ಲ, ನನ್ನ ಹೊಟ್ಟೆ ಹಸಿವಿನಿಂದ ಬಿಡ್ತಾ ಇಲ್ಲ. ನನಗೆ ಸಹಾಯ ಮಾಡು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್ ಆಮೆನ್. ಪ್ರತಿ ಶುಕ್ರವಾರ, ಭಾನುವಾರ, ಶುಕ್ರವಾರ, ಶನಿವಾರ ಪ್ರತಿ ವಾರವೂ ಉಪವಾಸ ಕೂಟ ಇದೆ. ಆದ್ರೆ ಒಬ್ಬರು ಬರದೇ ಇರುವಾಗ ನಾನು ನನ್ನ ಕುಟುಂಬ ಮಾತ್ರ ಪ್ರೇಯರ್ ಮಾಡ್ತಾ ಇರ್ತೀನಿ. ಒಬ್ಬರು ಬಂದಿರೋರು ಉಪವಾಸ ಕೂಟಕ್ಕೆ, ನಾನು ಪಾಶ್ರಮ ಆ ಬಿಟ್ಲೆ ಹಾಸ್ಟೆಲ್ ಹುಡುಗರು ನಾವು ಮಾತ್ರ ಉಪವಾಸ ಮಾಡಿ ಪ್ರಾರ್ಥಿಸ್ತಾ ಇದ್ದೀವಿ. ಎಲ್ಲಿ ಉಚ್ಚುವಿನ ಬರುವಂಥದ್ದು, ಎಲ್ಲಿ ಜನರನ್ನ ರಕ್ಷಿಸುವಂಥದ್ದು, ನಾವೇ ರಕ್ಷಣೆ ಹೊಂದಿಲ್ಲ ಸರಿಯಾಗಿ, ನಾವೇ ದೇವರ ಹತ್ರ ರಕ್ಷಣೆ ಹೊಂದಿಕೊಂಡಿಲ್ಲ. ಅಲ್ಲಿ ಇನ್ನೊಬ್ಬರನ್ನ ಹೇಗೆ ನಾವು ರಕ್ಷಣೆ ನಡೆಸೋದು, ಇನ್ನೊಬ್ಬರನ್ನ ಹೇಗೆ ಸಭೆಗೆ ಕರ್ಕೊಂಡು ಬರೋದು, ಇನ್ನೊಂದು ಸೇವೆನ ಕಟ್ಟಿ ಹೇಗೆ ಎಬ್ಬಿಸೋದು? ಆಗಲ್ಲ. ದೇವರ ಮುಂದೆ ನಾವು ಉಪವಾಸದಿಂದಲೂ ಪ್ರಾರ್ಥನೆ. ಬೈಬಲ್ ಹೇಳ್ತಾರೆ, ಮಾರ್ಕನ ಸುವಾರ್ತೆ 9:28-29 ಈ ಜಾತಿಯು, ಯಾವ ಜಾತಿ? ಈ ಜಾತಿಯು ಓ ಪ್ರಾರ್ಥನೆ ಉಪವಾಸದಿಂದ ಅಲ್ಲದೆ ಬೇರೆ ಯಾವುದರಿಂದಲೂ ಹೋಗುವುದಿಲ್ಲ. ಓ ಈ ದರಿದ್ರವು ಉಪವಾಸ ಪ್ರಾರ್ಥನೆ ಅಲ್ಲದೆ ಹೋಗುವುದಿಲ್ಲ. ಕೇಳಿ ನೀವು ತೀರ್ಮಾನ ಇಟ್ಕೊಳ್ಬೇಕು. ಇಲ್ಲ ದೇವರ ಮುಂದೆ ತೀರ್ಮಾನ ತಗೊಳ್ಳಿ. ಉಪವಾಸ ಮಾಡುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ನನ್ನ ದೇವರಿಗಾಗಿ ನಾನು ಬದುಕಲು, ದೇವರಿಗಾಗಿ ಶೈನ್ ಆಗಲು, ದೇವರಿಗಾಗಿ ಪ್ರಕಾಶಿಸಲು ನನಗೆ ದೇವರೇ ಸಹಾಯ ಮಾಡು. ದೇವರೇ ನನಗೆ ಸಹಾಯ ಮಾಡು. ಕೇಳಪ್ಪ, ಕೇಳಿ, ಎಲ್ಲ ಬಾಯ್ತರನ್ನು ಕೇಳಿ, ಎಲ್ಲರ ಬಾಯ್ತರನ್ನು ಕೇಳಿ. ಯಾರು ಮೌನವಾಗಿರಬೇಡಿ, ಸುಮ್ಮನೆ ಕಿವಿಯಲ್ಲಿ ಬಿಡಬೇಡಿ. ಓ ಕೇಳಿ, ಎಲ್ಲರ ಬಾಯ್ತರನ್ನು ಕೇಳಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಮನಸಾಂತರ ಹೊಂದ್ರಿ. ಅನೇಕ ಪ್ರೇಮದ ಸೇವೆಗೆ ಹೋಗ್ತೀರಾ, ಸುವಾರ್ತೆ ಸಾರಕ್ಕೆ ಹೋಗ್ತೀರಾ, ಅದಕ್ಕೆ ಸೇವೆ ಬೆಳೀತಾ ಇಲ್ಲ, ಅದಕ್ಕೆ ಆತ್ಮಗಳು ಬರ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ಮುಂದೆ ಕೂತಿದ್ರೆ, ದೇವರ ಮುಂದೆ ಉಪವಾಸ ಮಾಡಿದ್ರೆ, ದೇವರ ಮುಂದೆ ನಾವು ಹತ್ತಿದ್ರೆ ಅಲ್ಲಿ ಪರಿಶುದ್ಧಾತ್ಮ ಕಾರ್ಯ ಮಾಡ್ತಾ ಇದ್ರು. ಆ ಕಠಿಣವಾದ ಹೃದಯವನ್ನ ದೇವರು ಹೊಡಿತಾ ಇದ್ರು. ಆ ಮನುಷ್ಯನೆಲ್ಲ ದೇವರು ಸಭೆಗೆ ಕರೆತಂತಾ ಇದ್ರು. ಅಧಿಕವಾಗಿ ಪ್ರಾರ್ಥಿಸಲು ಸಹಾಯ, ಅಧಿಕವಾಗಿ ಪ್ರಾರ್ಥಿಸಲು. ನಾವು ಪ್ರಾರ್ಥನೆ ಮಾಡಿದ್ರೆ ಇನ್ನೇನು ಮಾಡ್ಬೇಕು ಹೇಳಿ? ಪ್ರಾರ್ಥನೆ ಮಾಡಿದ್ರೆ ಇನ್ನೇನು ಮಾಡಬೇಕು? ನಮ್ಮ ಮೂಲನೇ ಪ್ರಾರ್ಥನೆ ಅಲ್ವೇ?
ಹಾಲೆಲೂಯ. ನಮ್ಮ ಜೀವಿತ ಪ್ರಾರ್ಥನೆ ಅಲ್ವೇ? ಹಾಲೆಲೂಯ. ಎಲ್ಲ ಬಾಯಿಗಳು ತೆರೆದು ಕೇಳಿ, ಅಯ್ಯ ನಾನು ತಪ್ಪು ಮಾಡಿದ್ದೇನೆ. ಮತ್ತೆ ಸುವಾರ್ತೆ 21:13 ಹೇಳ್ತಾರೆ, ನನ್ನ ಹಾಲೆಯು ಪ್ರಾರ್ಥನೆ ಹಾಲೆ ಎನಿಸಿಕೊಳ್ಳುತ್ತದೆ, ನೀವಾದರೂ ಅದನ್ನು ಕಲ್ಲರ ಗವಿ ಮಾಡಿದ್ದೀರಾ. ಕಾರಣ ದೇವರದೆಲ್ಲ ತಪ್ಪು, ಸೇವಕರದೆಲ್ಲ ತಪ್ಪು, ನಮ್ಮದು ತಪ್ಪಲ್ವಾ? ಆ ಮೂಲವನ್ನೇ ಬಿಟ್ಟಿದ್ದೀವಿ, ಆ ಫೌಂಡೇಶನ್ ಬಿಟ್ಬಿಟ್ಟಿದ್ದೀವಲ್ಲ. ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಮೇಲಕ್ಕೆ ಬಿಲ್ಡಿಂಗ್ ಎದೊಳ್ಬೋದು. ಕರಗದ ಮೇಲೆತ್ತಿ ಕೇಳೋಣ, ದೇವರೇ ಅಯ್ಯ ಅಯ್ಯ ಇಂದಿನಿಂದಲೇ ಪ್ರಾರಂಭಿಸ್ತೇನಯ್ಯ, ಇಂದಿನಿಂದಲೇ ಪ್ರಾರಂಭಿಸ್ತೇನಯ್ಯ, ಇಂದಿನಿಂದಲೇ ನಿನ್ನ ಮುಂದೆ ಕೂತ್ಕೊಳ್ತೇನಯ್ಯ. ಅಯ್ಯ ದೇವರೇ, ಎಲ್ಲ ಸಮಸ್ಯೆಗೂ ಒಂದೇ ಉತ್ತರ ಪ್ರಾರ್ಥನೆ. ಎಲ್ಲ ಕೆಲವರು ಹೇಳ್ತಾರೆ ಎಲ್ಲ ಪ್ರಾರ್ಥನೆ ಆಗ್ಬಿಡ್ತದ, ಪ್ರಾರ್ಥನೆ ಮಾಡ್ಬಿಟ್ರೆ ಆಗ್ಬಿಡ್ತದ, ಬಂದ್ಬಿಡ್ತದ, ಹೋಗ್ಬಿಡ್ತದ. ಇಲ್ಲ ಇಲ್ಲ ಇಲ್ಲ, ಪ್ರಾರ್ಥನೆ ಜೀವಿತ. ಲೈಫ್ ಇಸ್ ಪ್ರೇಯರ್. ಎಲ್ಲರೂ ಕೇಳಮ್ಮ, ದೇವರೇ ಪ್ರಾರ್ಥಿಸಲು ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು. ಗುಂಪಾಗಿ ಪ್ರಾರ್ಥಿಸಲು ಸಹಾಯ ಮಾಡು, ಉಪವಾಸದಿಂದ ಪ್ರಾರ್ಥಿಸಲು ಸಹಾಯ ಮಾಡು, ಕುಟುಂಬವಾಗಿ ಪ್ರಾರ್ಥಿಸಲು ಸಹಾಯ ಮಾಡು. ಆ ಭಾರ ನಮಗೆ ಬರಬೇಕು, ಆ ಹೃದಯದ ಭಾರ ನಮಗೆ ಬರಬೇಕು. ಹಾಲೆಲೂಯ, 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 ಹಾಲೆಲೂಯ. ಪಾಸ್ಟರ್ ಅವರು ಆಗಾಗ ಹೇಳ್ತಾರೆ, ದಿನಕರ ಅವರು ಅವರ ಸಂದೇಶ ಹೇಳಿದರೆ, ನಾವು ಜನರ ಭಾರವನ್ನು ನಮ್ಮ ಹೃದಯದಲ್ಲಿ ತಗೋಬೇಕಂತೆ. ನಮ್ಮ ಬಾಯಿಂದ ನುಡಿದ್ರೆ ಸಾಲದು, ನಮ್ಮ ಹೃದಯದಲ್ಲಿ ಬರಬೇಕಂತೆ. ಯಾರಾದ್ರೂ ಅಸ್ವಸ್ಥರಾಗಿದ್ದರೆ ಇವರು 8 ಅವರ್ ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರಂತೆ. ಅವರು ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಇದೆ, ಅವರಿಗೆ ಕಿಡ್ನಿ ಹೋಗ್ಬಿಟ್ಟ ಹಾಗೆ ಅವ್ರು ಪ್ರಾರ್ಥಿಸ್ತಾ ಇದ್ದಾರಂತೆ. ಆಗ ಹೇಳ್ತಾ ಇದ್ರು ಅವರು, ನಿನ್ನ ಹೃದಯದಲ್ಲಿ ಎಷ್ಟು ಜನರನ್ನು ಹೊರುವಂತೆ ಆ ವಿಶಾಲತೆ ಇದೆಯೋ ಅಷ್ಟು ಜನರನ್ನ ದೇವರು ಕೊಡ್ತಾನೆ ನಿನಗೆ. ಇವತ್ತು ನಾವು ಎಷ್ಟು ಜನರನ್ನ ಹೃದಯದಲ್ಲಿ ನಾವು ಹೊರುತ್ತಾ ಇದ್ದೇವೆ, ಎಷ್ಟು ಜನರ ಕಷ್ಟಗಳನ್ನು ಹೊರುತ್ತಾ ಇದ್ದೇವೆ. ಆ ಹೃದಯದ ಭಾರ ನಮಗಿದ್ರೆ ಕಣ್ಗಳಲ್ಲಿ ನೀರು ಬರದೆ ಇರುವುದಿಲ್ಲ, ಮೊಣಕಾಲ ಹಾಕದೆ ಇರಕ್ಕಾಗಲ್ಲ, ಉಪವಾಸ ಮಾಡದೆ ಇರಕ್ಕಾಗಲ್ಲ. ಓ ಹಾಲೆಲೂಯ, ಹಾಲೆಲೂಯ. ಎಷ್ಟು ಗಂಟೆಗಳು ದಿನಗಳು ನಾವು ವ್ಯರ್ಥ ಮಾಡ್ತಾ ಇದ್ದೇವೆ, ಲೋಕದಲ್ಲಿ ಖರ್ಚು ಮಾಡ್ತಾ ಇದ್ದೇವೆ, ವೇಸ್ಟ್ ಆದ ಕಾರ್ಯಗಳು ಮಾಡುತ್ತಾ ಇದ್ದೇವೆ. ಯಾರಾದ್ರೂ ಇದ್ದೀರಾ ಉಪವಾಸ ಮಾಡಕ್ಕೆ, ಯಾರಾದ್ರೂ ಇದ್ದೀರಾ ವಿಜ್ಞಾಪನೆ ಮಾಡಕ್ಕೆ, ಯಾರಾದ್ರೂ ಇದ್ದೀರಾ ಸಭೆಗಾಗಿ, ಸೇವೆಗಾಗಿ, ಜನಾಂಗಗಳಿಗಾಗಿ. ಹಾಲೆಲೂಯ. ಒಬ್ಬ ಸೇವಕರು ಹೇಳ್ತಾ ಇದ್ದಾರೆ, ಈ 2025 ವರ್ಸ್ಟ್ ಜನರೇಷನ್, ಓ ಹಾಲೆಲೂಯ, ಭಯಂಕರ ಕೆಟ್ಟ ಜನರೇಷನ್ ಎದುರ್ತಾ ಇದೆ. ಇನ್ನು ಮುಂದೆ 5 ವರ್ಷಕ್ಕೆ ಮುಂದಕ್ಕೆ ನಾವು ನೋಡುವುದೇ ಸಭೆಯಲ್ಲಿ ಅನೇಕ ಜನರು ಸಭೆಯಲ್ಲಿ ಕಾಣಲ್ಪಡುವುದಿಲ್ಲ. ಕಾರಣ ಎಲ್ಲ ಕೂಡ ಮಾಡಲ್ ಆಗ್ಬಿಟ್ಟಿದೆ. ಆದ್ರೆ ನಾವು ಬಿಡಬಾರದು. ನನ್ನ ಜೊತೆ ಇರೋರಿಗೆ ಯಾವಾಗಲೂ ಹೇಳ್ತೀವಿ, ನಾವು ಅದನ್ನ ಮುರಿಯಬೇಕು, ನಾವು ಅದನ್ನ ಗೆಲ್ಲಬೇಕು. ನಮ್ಮ ಕುಟುಂಬಗಳಲ್ಲಿ ಬರಕ್ಕೆ ಬಿಡಬಾರದು. ಶತ್ರು ನಮ್ಮ ಮನೆಯ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಹೆಂಡತಿಯ ಮೇಲೆ, ನಮ್ಮ ಗಂಡನ ಮೇಲೆ ಕೈ ಇಡಕ್ಕೆ ಬಿಡಬಾರದು. ಅದಕ್ಕೆ ಒಂದೇ ಒಂದು ಕಾರಣ, ಮೊಣಕಾಲಿನ ಪ್ರಾರ್ಥನೆ, 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 ಪ್ರಾರ್ಥನೆ. Hallelujah, 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 hallelujah. ಎಷ್ಟು ಪ್ರಸಂಗ ಕೇಳ್ತೀಯಮ್ಮ ಸಹೋದರಿ, ಸಹೋದರ, ಎಷ್ಟು ಪ್ರಸಂಗ ಕೇಳ್ತೀಯ, ಎಷ್ಟು ರಿವೈವಲ್ ಪ್ರೇಯರ್, ಎಷ್ಟು ಲೀಡರ್ಶಿಪ್ ಮೀಟಿಂಗು. ಯಾವಾಗ ಬದಲಾಗ್ತೀವಿ, ಯಾವಾಗ ಒಪ್ಪಿಸಿಕೊಳ್ತಿ, ಯಾವಾಗ ದೇವರ ಮುಂದೆ ಕೂತು ಅಳ್ತಿ. ಈಗ ಹೇಳ್ತಾ ಇದ್ದೇನೆ, ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿದ್ದರೆ, ಓ ನನ್ನ ಕಂಗಲು ಕಣ್ಣೀರಿನ ಬುಗ್ಗೆಯಾಗಿ ಆಗಿದ್ರೆ ಎಷ್ಟೋ ಲೇಸು. ಹತ್ತರಾಗವರೆಗೋಸ್ಕರ ನಾನು ಅಳಬೇಕಲ್ಲವೇ, ಅಳಬೇಕಲ್ಲವೇ. ಓ ಹಾಲೆಲೂಯ. ಯಾವಾಗ ಒಪ್ಪಿಸಿಕೊಡುತ್ತಿ, ಯಾವಾಗ ದೇವರ ಮುಂದೆ ನಿನ್ನ ಒಪ್ಪಿಸಿಕೊಡುತ್ತೀಯ, ಇವತ್ತು ಕೊಡುತ್ತೀಯ ದೇವರ ಮುಂದೆ. ಕೈಗಳ ಮೇಲೆ ದೇವರು ನೋಡಿ, ಏಸಯ್ಯ, ಏಸಯ್ಯ, ನಾವು ಪ್ರಾರ್ಥಿಸಬೇಕಯ್ಯ. ಈ 12ನೇ ವರ್ಷದ ಮೊದಲನೇ ದಿನ, 2ನೇ ದಿನದಲ್ಲಿ ದೇವರು ನಮಗೆ ಹೇಳಿದ, ಪ್ರೇ, ಓನ್ಲಿ ಪ್ರೇ, 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 ಪ್ರೇ. ಹಾಲೆಲೂಯಾ. ಪ್ರಾರ್ಥಿಸು, ಪ್ರಾರ್ಥಿಸು, ಬಿಟ್ಟು ಪ್ರಾರ್ಥಿಸು. ಅವರ ಹತ್ರ ಇವರ ಹತ್ರ ಏನು ನಮ್ಮವನ್ನು ಹೇಳಕ್ ಬಿಟ್ಟು ಪ್ರಾರ್ಥಿಸು. ಹಾಲೆಲೂಯಾ, 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 ಹಾಲೆಲೂಯಾ. ಬಿಲ್ಲಿ ಗ್ರಹಂ ಅವರನ್ನ ಕೇಳ್ತಾ ಇದ್ದಾರೆ, ಇನ್ನೊಂದು ಲೈಫ್ ನಿಮಗಿದ್ರೆ ನೀವು ದೇವರ ಹತ್ರ ಏನ್ ಕೇಳ್ಕೊಳ್ತೀರಾ? ಅಷ್ಟು ದೊಡ್ಡ ಜನರ ಮುಂದೆ ಬಿಲ್ಲಿ ಗ್ರಹಂ ಅವ್ರು ಹೇಳ್ತಾ ಇದ್ದಾರೆ, ಆ ಥರ ಎಲ್ಲೂ ಬೈಬಲಲ್ಲಿ ಅವಕಾಶ ಇಲ್ಲ.
ಒಂದು ವೇಳೆ ನೀವು ಕೇಳುವುದರಿಂದ ಹೇಳ್ತೀನಿ, ನನಗೆ ದೇವರು ಇನ್ನೊಂದು ಅವಕಾಶ ಕೊಟ್ಟರೆ ಅವರ ಹತ್ರ ಕೇಳ್ತೀನಿ, ಹೆಚ್ಚು ನಾನು ಮಾತಾಡುವುದಿಲ್ಲ, ಹೆಚ್ಚು ಪ್ರಾರ್ಥಿಸ್ತೇನೆ. ಅಂತ ವರವನ್ನು ಕೇಳಿಕೊಳ್ಳುತ್ತೇನೆ. ಕಾರಣ ಪ್ರಾರ್ಥನೆ ಇಲ್ಲದೆ ದೇವರ ರಾಜ್ಯದಲ್ಲಿ ಒಂದು ಹುಲ್ಲುಗಡ್ಡಿ ಕೂಡ ಆ ಕಡೆ ಈ ಕಡೆ ಆಗಲ್ಲ. ಪ್ರಾರ್ಥನೆ ಬೇಕಾಗಿದೆ. ನಮ್ಮ ಸಭೆಗೆ ಪ್ರಾರ್ಥನೆ ಬೇಕಾಗಿದೆ. ನಮ್ಮ ಸಭಾ ಪಾಲಕರಿಗೋಸ್ಕರ ಪ್ರಾರ್ಥನೆ ಮಾಡುವ ಜನರು ಬೇಕಾಗಿದೆ. ಸೇವೆ ಮಾಡುವ ಜನರಿಗಾಗಿ ಪ್ರಾರ್ಥಿಸುವವರು ಬೇಕಾಗಿದೆ. ಎಲ್ಲ ಕೈಗಳ ಮೇಲಿತ್ತು, ದೇವರೇ ನನಗೆ ಸಹಾಯ ಮಾಡಯ್ಯ. ನಾನು ದೇವರೇ, ಅಯ್ಯ ಕರ್ತನೇ, ಕಲ್ಲರ ಗವಿ ಆಗಬಾರದಯ್ಯ. ನನ್ನ ಕುಟುಂಬ ಕಲ್ಲರ ಗವಿ ಆಗಬಾರದು, ನನ್ನ ಜೀವನ ಕಲ್ಲರ ಗವಿ ಆಗಬಾರದು. ಅಯ್ಯ ದೇವರೇ, ಪ್ರಾರ್ಥಿಸಲು ತೀರ್ಮಾನಿಸಿಕೊಳ್ಳಿ. ನಿಮ್ಮ ಹೃದಯ ದೇವರೊಂದಿಗೆ ತೀರ್ಮಾನ ಮಾಡಿಕೊಳ್ಳಿ. ದೇವರೇ, ನಾನು ಈ ಮಟ್ಟಕ್ಕೆ, ಈ ದಿನದಲ್ಲಿ, ಈ ಟೈಮಲ್ಲಿ ಪ್ರೇಯರ್ ಮಾಡ್ತೀನಿ. ಎಷ್ಟೋ ಜನ ತೀರ್ಮಾನ ಇಟ್ಕೊಂಡು ಎಲ್ಲ ಬಿಟ್ಬಿಟ್ಟಿದ್ದೀರಿ. ದೇವರ ಆತ್ಮನು ಇವತ್ತು ಸೇವಕರ ಮೂಲಕ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಮೂಲ ಪ್ರಾರ್ಥನೆ, ಎಲ್ಲದಕ್ಕಿಂತ ಮೂಲ ಪ್ರಾರ್ಥನೆ. ಸುವಾರ್ತೆ ಸಾರಬಾರದು ಅಂತಲ್ಲ, ಸೇವೆ ಮಾಡಬಾರದು ಅಂತಲ್ಲ, ಆರಾಧನೆ ಮಾಡಬಾರದು ಅಂತಲ್ಲ, ಎಲ್ಲದಕ್ಕಿಂತಲೂ ಪ್ರಾರ್ಥನೆ ಮೂಲ. ಹಲ್ಲೆಲೂಯಾ. ಪ್ರಾರ್ಥನೆ ನನ್ನ ಪ್ರಾರ್ಥನೆ ನನ್ನ ಜೀವನದಲ್ಲಿ, ಪ್ರಾರ್ಥನೆ ನನ್ನ ಉಸಿರಾಟದಲ್ಲಿ. ನಿಜವಾಗಲೂ ಹೇಳ್ತೀರಾ? ನನ್ನ ಅಮ್ಮ, ಸಹೋದರ ಸಹೋದರಿ, ಏನೋ ಹಾಡಾಡ್ಬೇಕು ಅಂತ ಹಾಡಬೇಡ. ನಿನ್ನ ಹೃದಯ ಪ್ರಾರ್ಥನೆಗೆ ಒಪ್ಪಿಸಿಬಿಟ್ಟು ಹಾಡು. ಹಲ್ಲೆಲೂಯಾ. ಅದಕ್ಕೆ ಅರ್ಥ ಇದೆ, ಅದಕ್ಕೆ ವರ್ಕ್ ಆಗುತ್ತೆ, ಅದು ಕಾರ್ಯಕ್ಕೆ ಬರುತ್ತೆ ಸಹೋದರ. ಏನೆಲ್ಲ ನೀನ್ ಕಂಡಿಲ್ವೋ ಇನ್ನು ಮುಂದೆ ಕಾಣ್ತೀಯ ಪ್ರಾರ್ಥನೆಯಲ್ಲಿ ಹೋದರೆ. ಹಲ್ಲೆಲೂಯಾ. ಯಾವ ಉಜ್ಜೀವನ ಬಂದಿಲ್ವೋ, ಯಾವ ಆತ್ಮ ಸಭೆ ಬಂದಿಲ್ವೋ, ಯಾವ ಜನರ ಹತ್ರ ಹೋಗಿ ಪ್ರತಿನಿತ್ಯವೂ ಬನ್ರಿ ಅಂತ ಕರೀತಾ ಇದೆಯೋ, ಆ ಜನರು ತಮ್ಮೊತ್ತಿಗೆ ಬರ್ತಾರೆ. ಆ ಕುಟುಂಬದವರು ಅವರೇ ಬರ್ತಾರೆ, ಅವರೇ ದೀಕ್ಷಾಸನಕ್ಕೆ ಒಪ್ಪಿಸಿಕೊಡ್ತಾರೆ, ಅವರೇ ಸೇವೆಗೆ ಒಪ್ಪಿಸಿಕೊಡುತ್ತಾರೆ, ಅವರೇ ದೇವರು ಅಂಗೀಕರಿಸ್ತಾರೆ. ಕಾರಣ ನೀ ದೇವರ ಮುಂದೆ ಅಳುವುದರಿಂದ, ನೀ ದೇವರ ಮುಂದೆ ಪ್ರಾರ್ಥಿಸುವುದರಿಂದ, ದೇವರ ಮುಂದೆ ಅವರಿಗಾಗಿ ಗೋಳಾಡುವುದರಿಂದ. ಆಫ್ರಿಕಾ ಖಂಡದಲ್ಲಿ ಒಬ್ಬ ಸೇವಕರು, ಒಂದು ಅಸಿಸ್ಟೆಂಟ್ ಇನ್ನೊಂದು ಭಾಗಕ್ಕೆ ಹೋಗಿ ಸೇವೆ ಮಾಡಿ ಎಲ್ಲ ಮಾಡಿ ಕೊನೆಗೆ ಒಂದು ಆತ್ಮ ಕೂಡ ರಕ್ಷಣೆ ಹೊಂದಿದೆ. ಕೊನೆಗೆ ಸೀನಿಯರ್ ಪಾಸ್ಟರ್ ಫೋನ್ ಮಾಡಿ, ಪಾಸ್ಟರ್, ನನ್ನನ್ನು ದೇವರು ಸೇವೆ ಕರೆದಿದ್ದಾರೋ ಇಲ್ವೋ ನನಗೆ ಸಂಶಯ ಇದೆ, ನಾನು ರಿಟರ್ನ್ ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತಾನೆ. ಆ ಸೇವಕರು ಹೇಳಿದರು, ಒಂದು ದಿನಕ್ಕೆ ಎಷ್ಟು ಗಂಟೆ ನೀವು ಪ್ರಾರ್ಥಿಸ್ತೀಯ? ನಾನು 1 ಗಂಟೆ ಪ್ರಾರ್ಥನೆ ಮಾಡಿ ಪ್ರೇಯರ್ ವಾಕ್ ಹೋಗ್ತಾ ಇದ್ದೀನಿ, ಕರಪತ್ರ ಕೊಡ್ತಾ ಇದ್ದೀನಿ, ವಿಸಿಟ್ ಮಾಡ್ತಾ ಇದ್ದೀನಿ, ಜನರನ್ನ ಹೊಸಬರನ್ನು ಸಂಧಿಸಕ್ಕೆ ಹೋಗ್ತೀನಿ. ಎಷ್ಟು ಗಂಟೆ ಅದನ್ನು ಮಾಡ್ತೀಯ? 1 ಗಂಟೆ ಪ್ರಾರ್ಥನೆ ಮಾಡಿ ಸಂಜೆವರೆಗೂ ನಾನು ಅದನ್ನು ಮಾಡ್ತೀನಿ. ಈಗ ನಾನು ಹೇಳೋದನ್ನು ಕೇಳು, ಎಷ್ಟು ಗಂಟೆ ನೀನು ಪ್ರಚಾರ ಪಡಿಸಲು ಕರಪತ್ರ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಹೋಗ್ತಾ ಇದೆಯೋ ಅಷ್ಟು ಗಂಟೆ ನೀವು ಪ್ರಾರ್ಥನೆ ಮಾಡು, 1 ಗಂಟೆ ಸೇವೆ ಮಾಡು. ನಂಬ್ರೆ ಬಿಟ್ಟರೆ ಬೇರೆ 1 ವರ್ಷದಲ್ಲಿ 3,000 ಜನ ಸಭೆಯಲ್ಲಿ ಸೇರಿಸಲ್ಪಟ್ಟರು. 1 ವರ್ಷದಲ್ಲಿ ಸುಮಾರು 1-2 ದಿನ ಅಲ್ಲ, 10 ವರ್ಷ ಆಯ್ತು ಅವ್ರ ಸೇವೆಗೆ ಹೋಗಿ. ಒಬ್ಬರು ಸಹ ಕರೆಕ್ಟಾಗಿ ರಕ್ಷಣೆ ಒಂದು ಸಭೆಯಲ್ಲಿ ಇಲ್ಲ. ಯಾವಾಗ 8 ತಾಸು 10 ತಾಸು ಅವರನ್ನು ಒಪ್ಪಿಸಿ ಪ್ರೇಯರ್ಗೆ ಒಪ್ಪಿಸಿಕೊಟ್ರು, ಜನರು ಅಲ್ಲಿ ಜಾತ್ರೆ ಆಗುವಂತೆ ಆಗ್ತದೆ. ಇವತ್ತು ಎಷ್ಟು ಮಟ್ಟಕ್ಕೆ ಆ ಸಭೆ ಬೆಳೆದಿದೆ ಅಂದರೆ, ವಾಲಿಯಾಗಿಚ್ಚೋ ಬಗ್ಗೆ ಕೆಲವರು ಹೇಳ್ತಾ ಇದ್ದೀರಿ. ಅವ್ರನ್ನ ಕೇಳಿದ್ರೆ 30 ದಿನ ಡೈಲಿ ನೈಟ್ ಪ್ರೇಯರ್ ಅವ್ರ ಸಭೆಯಲ್ಲಿ ಗುಂಪಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪ್ರತಿ ದಿನ ಕೂಡ ರಾತ್ರಿ ಪ್ರೇಯರ್, ಬೆಳಿಗ್ಗೆ ಪ್ರೇಯರ್. ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಆ ಸೇವೆ ಬೆಳೆದಿದೆ. ಅದೇ ರೀತಿಯಲ್ಲಿ ಓಸನ ಮಿನಿಸ್ಟ್ರಿ, ಏಸನ ಅವರನ್ನ ತೆಗೆದುಕೊಳ್ಳಿ, ಅವರೆಲ್ಲ ಅಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಪ್ರಾರ್ಥನೆ.
ಸೇವೆ ಮಾಡೋಕ್ಕೆ ನಿನಗೆ ಒಂದು ಯೋಗ್ಯತೆ ಇರಬೇಕಂದ್ರೆ ಪ್ರಾರ್ಥನೆ ಮಾಡುವವನು ಎಂದಿಗೂ ಸೋತು ಹೋಗಲ್ಲ. ಅವನ ಕಾರ್ಯಗಳು ಜಯಕರವಾಗುತ್ತೆ, ಅವನ ಸೇವೆ ಸಕ್ಸಸ್ ಆಗುತ್ತೆ, ಅವನ ಸೇವೆ ಊಹಿಸಕ್ಕಾಗದಷ್ಟು ಮಟ್ಟಕ್ಕೆ ಬೆಳೀತಾರೆ. ಕೈಗಳ ಮೇಲೆ ಈಗ ಹೃದಯದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸಲು ಜನರಿಲ್ಲಯ್ಯ, ಒಳಗಿನಲ್ಲಿ ಪ್ರಾರ್ಥಿಸಲು ಜನರಿಲ್ಲಯ್ಯ, ಪ್ರಾರ್ಥನೆ ಸಿರಾಗಲಿ, ಪ್ರಾರ್ಥನೆ ಶಿವವಾಗಲಿ, ಪ್ರಾರ್ಥನೆ ಉಸಿರಾಗಲಿ, ಪ್ರಾರ್ಥನೆ ಈಗ ನೀವು ಕೈ ಮೇಲೆ ಯೇಸು ಸ್ವಾಮಿ ಹತ್ರ ಕೇಳಿ, ನನ್ನ ಪಾಪವನ್ನು ಕ್ಷಮಿಸಯ್ಯ, ತಪ್ಪು ಮಾಡಿದ್ದೇನೆ. ಬೈಬಲ್ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಗಳು 28:13 ಪಾಪವನ್ನು ದೋಷವನ್ನು ಮುಚ್ಚಿಡುವವನಿಗೆ ಶುಭವಾಗುವುದಿಲ್ಲ, ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ದೇವರ ದಯ ದೊರಕುತ್ತೆ. ಬೈಬಲ್ ಸಾಮುವೇಲ್ ಹೇಳ್ತದಾನೆ, ನಾನು ಪ್ರಾರ್ಥನೆ ಮಾಡದೇ ಇರದೆ ದೇವರ ಮುಂದೆ ಪಾಪ, ನಾನು ಪ್ರಾರ್ಥನೆ ಮಾಡದೇ ಇರದೇ ದೊಡ್ಡ ಪಾಪ. ಕೈಗಳ ಮೇಲೆತ್ತು ದೇವರ ಹತ್ರ ಕೇಳೋಣ. ಹಾಲೆಲೂಯಾ, ಹಾಲೆಲೂಯಾ. ನಾನು ದೇವರೇ ಎಷ್ಟೋ ದಿನ ಪಾಪ ಮಾಡಿದನಯ್ಯ, ಎಷ್ಟೋ ದಿನ ನಿಮಗೆ ವಿರೋಧವಾಗಿ ದ್ರೋಹ ಮಾಡಿದನಯ್ಯ, ನನ್ನನ್ನು ಕ್ಷಮಿಸಯ್ಯ. ನನ್ನ ಹೃದಯದ ಅಂತರಾಳದಿಂದ ನಾನು ಕೂಗುತ್ತೇನೆ, ನನ್ನ ಪಾಪಗಳನ್ನು ಕ್ಷಮಿಸು. ಪ್ರೇಯರ್ ಮಾಡುವಂತ ಸಮಯದಲ್ಲಿ ನಿದ್ದೆ ಮಾಡಿದುಂಟಯ್ಯ, ಪ್ರೇಯರ್ ಮಾಡಬೇಕಾದ ಸಮಯದಲ್ಲಿ ಊರು ಸುತ್ತಿದ ಉಂಟಯ್ಯ, ಪ್ರೇಯರ್ ಮಾಡಬೇಕಾದ ಸಮಯದಲ್ಲಿ ಅಯ್ಯ ವ್ಯರ್ಥವಾದ ಕಾರ್ಯಗಳು ಮಾಡಲು ಉಂಟಯ್ಯ. ನಮ್ಮ ಪಾಪಗಳನ್ನು ಕ್ಷಮಿಸಯ್ಯ, ನಮ್ಮ ಪಾಪಗಳನ್ನು ಕ್ಷಮಿಸಯ್ಯ, ನಮ್ಮ ಜನರ ಪಾಪಗಳನ್ನು ಕ್ಷಮಿಸಯ್ಯ, ಈ ಸಭೆಯ ಪಾಪಗಳನ್ನು ಕ್ಷಮಿಸಯ್ಯ. ನಮ್ಮ ಮೇಲೆ ಕರುಣೆ ತೋರಿಸಯ್ಯ, ನಿಮ್ಮ ರಕ್ತದಿಂದ ನಮ್ಮ ತೊಳೆದು ಶುದ್ಧ ಮಾಡಯ್ಯ. ಇಂದಿನಿಂದ ಒಂದು ಹೊಸ ಪ್ರಾರಂಭ ನಾವು ಕಾಣಲು ಸಹಾಯ ಮಾಡಯ್ಯ. ನಮ್ಮ ಲೀಡರ್ಸ್ ಅಲ್ಲಿ ಒಂದು ಹೊಸ ಆರಂಭ ಕಾಣಕ್ಕೆ ಸಹಾಯ ಮಾಡಯ್ಯ. ಬಂದಿರುವ ಒಬ್ಬರಾದ್ರೂ ಸುಮ್ಮನೆ ಇರಬಾರದಯ್ಯ, ಒಬ್ಬರಾದ್ರೂ ಸುಮ್ಮನೆ ಇರಬಾರದಯ್ಯ. యేసయ్య ಪರಿಶುದ್ಧಾತ್ಮನೇ ಪ್ರತಿ ಒಬ್ಬರಿಗೂ ಸಹಾಯ ಅದ್ಭುತವಾಗಿ ನಡೆಸು. ನಿಮ್ಮ ನಾಮ ಮಹಿಮೆ ಪಡಲಿ, ನಿಮ್ಮ ನಾಮ ಮಹಿಮೆ ಪಡಲಿ, ನಿಮ್ಮ ನಾಮ ಮಹಿಮೆ ಪಡಲಿ. ಈ ತಿಂಗಳ ವಾಗ್ದಾನ ನೆರವೇರಲಿ. ಒಬ್ಬೊಬ್ಬರ ಲೀಡರ್ಸ್, ಒಬ್ಬೊಬ್ಬರ ನಾಯಕರ ಮೂಲಕವಾಗಿ ನಿಮ್ಮ ನಾಮ ಮಹಿಮೆ ಪಡಲಿ. ಅಯ್ಯ ಸಹಾಯ ಮಾಡು, ಸಹಾಯ ಮಾಡು. ಓ ಅಪ್ಪ, ಅಲ್ಲಾಡುವಂಥ ಮೊಣಕಾಲುಗಳು, ಜೋಲು ಬಿದ್ದ ಕೈಗಳನ್ನು ದೃಢಪಡಿಸುವಂಥ ದೇವರಲ್ವಾ. ನಮ್ಮ ಕಾಲುಗಳನ್ನು ಬಲಪಡಿಸಯ್ಯ, ನಮ್ಮ ಕೈಗಳನ್ನು ಸ್ಥಿರಪಡಿಸಯ್ಯ. ನಾವು ದೇವರ ಅಳುವಂಥ ಸಮಯಗಳು ಕೂಡ ಇಲ್ಲ. ದೇವರ ಸಮ್ಮುಖದಲ್ಲಿ ಕಣ್ಣೀರಿಲ್ಲದ ಹೊರಗೆ ಬರದ ದಿನ, ದೇವರ ಮುಂದೆ ಅಳಿಯದೇ ಒಂದು ದಿನ ಇರಬಾರದಯ್ಯ. ಕರ್ತನೆ ಹತ್ತು ಗೋಲಾಡಿ ವಿಜ್ಞಾಪಿಸಿ, ಓ ದೇವರೇ, ಈ ದೇಶವನ್ನು ನಿಮ್ಮ ಕಡೆ ತಿರುಗಿಸುವಂತ ಒಂದು ಆರನ ಹೃದಯದಲ್ಲಿ ಬರಲಿಕ್ಕೆ ಅಪ್ಪ, ಬಂದಿರುವ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸ್ತಾನಯ್ಯ. ಅವರೆಲ್ಲರಿಗೂ ನಿನ್ನ ಮಾತನ್ನು ಕೊಟ್ಟಿದ್ದೀಯಯ್ಯ. ಇದು ಯಾವ ಮಟ್ಟಕ್ಕೂ ಸೈತಾನನ್ನು ಕದ್ದುಕೊಳ್ಳದ ಹಾಗೆ ಅಯ್ಯ ದೇವರೇ, ಸೈತಾನನು ದೇವರೇ ಇವರನ್ನ ಅಪ್ಪ ಅಹಲಲೂಯ ಸೋತು ಹೋಗದ ಹಾಗೆ, ಮಂಕು ಪಡಿಸದ ಹಾಗೆ ಇವರೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿ ನಡೆಯಕ್ಕೆ ಸಹಾಯ ಮಾಡಿ. ಆ ಪ್ರತಿ ದಿನ ಪ್ರಾರ್ಥಿಸಕ್ಕೆ ಸಹಾಯ ಮಾಡಿ ಕರ್ತನೆ, ನಮ್ಮೆಲ್ಲರಿಗೂ ಸಹಾಯ ಮಾಡಿ. ವಿಶೇಷವಾಗಿ ಸಂತೋಷ ಅವರ ಪಾಸ್ಟರ್ಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ಅವರ ಮಕ್ಕಳಿಗೆ ಮಗುಗಾಗಿ ಪ್ರಾರ್ಥಿಸ್ತೇವೆ, ಅವರೆಲ್ಲ ಸೇವೆಗಳಿಗಾಗಿ ಪ್ರಾರ್ಥಿಸ್ತೇವೆ, ಅವರೆಲ್ಲ ದೇವರೇ ಅವರ ಜೊತೆ ಸೇವಕರಿಗೆ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ರಾಜ್ಯ ದೇವರೇ, ನೀವು ಅವರನ್ನು ಅನೇಕಕ್ಕೆ ಅಷ್ಟು ದೂರದಿಂದ ಕರೆತಂದು ನಮ್ಮನ್ನು ನೀವು ಆಶೀರ್ವದಿಸಿದ್ದೀರಾ. ಅವರು ಸಹ ಆಶೀರ್ವಾದ ಮಾಡಿ ಅವರೆಲ್ಲ ಬಲಹೀನತೆಗಳನ್ನ, ಕೊರತೆಗಳನ್ನ, ಅವರೆಲ್ಲ ದೇವರ ಸವಾಲುಗಳನ್ನ ಯೇಸುವಿನ ನಾಮದಲ್ಲಿ ಲಯವಾಗಿ ಉತ್ತಮವಾಗಿ ನಡೆಸುತ್ತ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸಬೇಕಂತ ಪ್ರಾರ್ಥಿಸ್ತೇವೆ. ನಿಮಗೆ
ನಿಮಗೆ ಮಹಿಮೆ ಆಗಲಿ, ಘನತೆ ಉಂಟಾಗಲಿ. ಈಗ ಕೂಡ ಪ್ರಯಾಣದಲ್ಲಿ ನಮ್ಮ ಜೊತೆ ನೀವು ಬಂದು ಸೇವಕರನ್ನ ಕರ್ತನೆ ಹೋಗುವ ದಾರಿವರೆಗೂ, ಅವ್ರ ಮನೆಗೆ ಹೋಗಿ ಸೇರೋವರೆಗೂ ನಿನ್ನ ದೈವಿಕ ಪ್ರಸನ್ನತೆ ಅಯ್ಯ, ನಿನ್ನ ಕರ್ತನೆ ಅಪ್ಪ, ಅವ್ರನ್ನ ಯಾವ ಕೇಡು, ಯಾವ ಗಂಡಾಂತರಗಳು, ಯಾವ ದುಷ್ಟನ ಕಾರ್ಯಗಳು, ಯಾವ ದುಷ್ಟ ಮನುಷ್ಯನ ಅವರ ಮೇಲೆ ಅಪ್ಪ ದೇವರೇ ಬೀಳದ ಹಾಗೆ ನಿನ್ನ ಮಹಿಮೆ ಅವರನ್ನು ಮುಚ್ಚಿಕೊಂಡು ನಡೆಸುವುದನ್ನು ನಾನು ಪ್ರಾರ್ಥಿಸ್ತೇನೆ. ಅಯ್ಯ, ನಿನ್ನ ಚಿತ್ತವಾದರೆ ಮತ್ತೊಂದು ಸಾರಿ ಅವ್ರನ್ನ ಕರೆತಂದು ಇನ್ನು ಅಧಿಕವಾದ ಕಾರ್ಯಗಳು ನಮ್ಮ ಕಲಿಸಿಕೊಡ್ರಿ. ನಿಮ್ಮ ನಾಮ ಮಹಿಮೆಗಾಗಿ ಇವತ್ತು ಏನು ಬೇಕಾಗಿತ್ತೋ ಆತ್ಮಿಕ ಆಹಾರ ನೀವು ನಮ್ಗೆ ಕೊಟ್ಟಿದ್ದೀರಾ, ಅದ್ರಿಗಾಗಿ ನಿಮಗೆ ಮಹಿಮೆ, ಎಲ್ಲ ಘನತೆ, ಗೌರವ, ಸ್ತುತಿ, ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಎರಡು ಕೈ ಮೇಲೆತ್ತಿಲ್ಲ ನನ್ನ ಮನವೇ ನನ್ನ ಮನವೇ ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಆಮೆನ್.